ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಮಸ್ಕಾರ, ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಈ ವಾರದ ಮಹಾಭಾರತ ಮೆಗಾ ಡಿಬೇಟ್ನ ವಿಶೇಷ ಅತಿಥಿಗಳು ಚಕ್ರವರ್ತಿ ಸೂಲಿಬೆಲೆ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಹಾಗೆ ಎಂದಿನಂತೆ ಮಹಾಭಾರತ ಮೆಗಾ ಡಿಬೇಟ್ನಲ್ಲಿ ನಮ್ಮ ಜೊತೆಯಲ್ಲಿ ಆಡಿಯನ್ಸ್ ಕೂಡ ಇದ್ದಾರೆ. ನಮಸ್ಕಾರ, ಎಲ್ಲರಿಗೂ ಪ್ರೀತಿಯ ಸ್ವಾಗತ ಕಾರ್ಯಕ್ರಮಕ್ಕೆ. ವೀಕ್ಷಕರೇ, ನಿಮಗೆ ಗೊತ್ತಿದೆ, ದೆಹಲಿಯಲ್ಲಿ ಆದ ಸ್ಫೋಟ, ಅದಾದ ನಂತರದಲ್ಲಿ ತನಿಖೆಯ ಭಾಗವಾಗಿ ಗೊತ್ತಾಗ್ತಾ ಇರುವ ವಿಚಾರ, ಇದು ಕೇವಲ ದೆಹಲಿಯಲ್ಲಿ ಸ್ಫೋಟ ಮಾಡಬೇಕು ಅಂತ ಹೇಳಿ ಇರಲಿಲ್ಲ ಪ್ಲಾನಿಂಗ್, ಬದಲಾಗಿ ದೇಶದಾದ್ಯಂತ ಬೇರೆ ಬೇರೆ ಭಾಗಗಳಲ್ಲಿ ವಿವಿಧ ಸ್ಥಳಗಳಲ್ಲಿ ವಿಧ್ವಂಸಕ ಕೃತ್ಯವನ್ನು ಮಾಡುವ ಪ್ಲಾನಿಂಗ್ ಆಗಿತ್ತು ಅಂತ ಹೇಳಿ ಚಕ್ರವರ್ತಿ ಸೂಲಿಬೆಲೆ ಅವರ ಇದೇ ವಿಚಾರವನ್ನು ಇಟ್ಕೊಂಡು ಅನೇಕ ಡಿಬೇಟ್ಗಳನ್ನು ಇದೇ ಮಹಾಭಾರತ ಕಾರ್ಯಕ್ರಮದ ಮೂಲಕ ಮಾಡಿದ್ವಿ. ಮುಸ್ಲಿಂ ಧರ್ಮಗುರುಗಳು ಕೂಡ ಅನೇಕರು ಈ ಕಾರ್ಯಕ್ರಮದ ಭಾಗವಾಗಿದ್ದರು. ಅವರು ಹಾಗೆ ಕೆಲ ರಾಜಕೀಯ ಮುಖಂಡರ ವಾದ ಏನು ಅಂತಂದರೆ, ಧರ್ಮ ಹಾಗೆ ಉಗ್ರವಾದವನ್ನು ತಳುಕು ಹಾಕಿ ಮಾತನಾಡಬಾರ್ದು ಅಂತ. ಆದರೆ ನಮಗಿರುವ ಸಂದೇಹ, ಒಬ್ಬ ಡಾಕ್ಟರ್ ಉಮರ್ ಯಾರು ತನ್ನನ್ನು ತಾನು ಸ್ಫೋಟಿಸಿಕೊಂಡು ದೆಹಲಿಯಲ್ಲಿ ವಿಧ್ವಂಸಕ ಕೃತ್ಯ ಮಾಡ್ದ, ಈ ಸ್ಫೋಟ ಮಾಡಲಿಕ್ಕೆ ಮುಂಚೆ ಅಲ್ಫಲಾ ಯೂನಿವರ್ಸಿಟಿಯ ಕೋಣೆಯೊಂದರಲ್ಲಿ ಕುತ್ಕೊಂಡು ಶಾದತ್ ಬಗ್ಗೆ ಮಾತನಾಡ್ತಾನೆ, ಫಿದಾಯಿನ್ ರೀತಿಯ ಅಟ್ಯಾಕನ್ನು ಮಾಡ್ತಾನೆ. ಇದು ಎಲ್ಲಿಂದ ಬರ್ತಿದೆ ಹಾಗಾದರೆ? ಇದಕ್ಕೆ ಮೂಲ ಧರ್ಮ ಅಥವಾ ಧರ್ಮಗ್ರಂಥ ಅಲ್ಲದೆ ಹೋದರೆ ಈ ರೀತಿಯಾದ ಒಂದು ಕೃತ್ಯ ಮಾಡಲಿಕ್ಕೆ ಮುಂಚೆ ಈ ರೀತಿಯಾದ ಹೇಳಿಕೆಗಳನ್ನು ಕೊಡಬೇಕು ಅನ್ನೋದು ಉಮರ್ ತಲೆಯಲ್ಲಿ ಯಾಕೆ ಬರ್ತಿದೆ ಅಂತ ಭಾಳ ಅಂದರೆ ಶುರು ಮಾಡಲಿಕ್ಕೆ ನಾನು ಎಲ್ಲ ವೀಕ್ಷಕರಿಗೆ ಮೊದಲಿಗೆ ನಮಸ್ಕಾರ ಹೇಳ್ತಾನೆ. ಶುರು ಮಾಡುವಾಗ ನೀವು ಕೇಳಿರೋ ಪ್ರಶ್ನೆಗೆ ಹೇಳಬೇಕು ಅಂತಂದರೆ, ನನಗನ್ಸುತ್ತೆ ಅಥವಾ ಇಡೀ ಜಗತ್ತಿಗೆ ಗೊತ್ತಿರುವಂತೆ ಇಸ್ಲಾಂ ಯಾವುದನ್ನು ಅನುಸರಿಸುತ್ತೋ ಅದರಲ್ಲಿರುವಂಥ ಮೂಲ ವಸ್ತುವಿನಲ್ಲೇ ಈ ಥರದೊಂದು ಚಿಂತನೆ ಇರುವಾಗ, ಅಂದರೆ ಇಸ್ಲಾಂ 3 ವಿಚಾರಗಳ ಆಧಾರದ ಮೇಲೆ ನಿಂತಿದೆ. ಮೊದಲನೇದು ಕುರಾನ್, ಅದು ಭಗವಂತನ ಅವತೀರ್ಣಗೊಂಡಂಥ ವಾಣಿ ಎನ್ನುವ ಹೆಸರಿನಲ್ಲಿ ಹೇಳಲ್ಪಡುತ್ತೆ. ಎರಡನೇದು ಹದೀಸ್ಗಳು, ಅದು ಪ್ರಾಫೆಟ್ ಮೊಹಮ್ಮದ್ರು ಹೇಗೆ ನಡ್ಕೊಂಡ್ರು ಅನ್ನುವುದರ ವಿಚಾರವನ್ನು ಹೇಳುತ್ತೆ. ಮೂರನೇದು ಇವೆರಡರ ಆಧಾರದ ಮೇಲೆ ಆನಂತರ ಕ್ಲೆರಿಕಿಗಳು ರೂಪಿಸಿದಂಥ ಶರಿಯಾ ಅನ್ನುವಂಥ ಕಾನೂನೇನಿದೆ, ಈ 3 ಇಸ್ಲಾಂ ಅನ್ನು ಅನುಸರಿಸಲಿಕ್ಕಿರುವಂಥ ಬೇಸಿಕ್ ನೆಸೆಸಿಟಿಗಳು. ಇದರ ಆಧಾರದ ಮೇಲೆ ಒಂದೇ ಪುಸ್ತಕ ಸತ್ಯ, ಒಬ್ಬನೇ ವ್ಯಕ್ತಿ ಸತ್ಯ, ಒಂದು ದೇವರು ಮಾತ್ರ ಸತ್ಯ ಅಂತ ಹೇಳುವಂಥ ಮೂಲಭೂತವಾದ ಯಾವಾಗ ಅವ್ರ ತಲೆಯಲ್ಲಿ ಹೊಕ್ಕಿದೆಯೋ, ಈ ಮೂಲಭೂತವಾದಕ್ಕೆ ಎಲ್ಲೆಲ್ಲಿ ಧಕ್ಕೆ ಬರುತ್ತೆ ಅಂತ ಅನ್ಸುತ್ತೋ ಅಲ್ಲೆಲ್ಲವೂ ಕೂಡ ಅವ್ರು ಹೋರಾಟ ಮಾಡ್ತಾರೆ. ಆ ಹೋರಾಟದ ಹಾದಿಯಲ್ಲಿ ಅವ್ರು ನಡೆಯೋದ್ರಿಂದ ಅದು ಉಮರ್ ನಬಿ ಕೂಡ ಸೃಷ್ಟಿಯಾಗ್ತಾನೆ, ಅದರಲ್ಲಿ ಒಸಾಮಾ ಬಿನ್ ಲ್ಯಾಡನ್ ಕೂಡ ಸೃಷ್ಟಿಯಾಗ್ತಾನೆ, ಅದರಲ್ಲಿ ಕೈಗೆ ಒಂದು ಕಲ್ವಾನ್ ಕಟ್ಕೊಂಡು ಬಂದಂಥ ಅವನು ಮುಂಬೈನಲ್ಲಿ ಬಾಂಬ್ ಸ್ಫೋಟಿಸಿದವನು ಸೇರ್ಕೊಳ್ತಾನೆ, ಪ್ರತಿಯೊಬ್ಬರು ಕೂಡ ಸೇರ್ಕೊಳ್ತಾರೆ. ಯಾಕೆ ಅಂತಂದರೆ ಅವ್ರು ಎಲ್ಲಿಂದ ಇದನ್ನು ಪಡ್ಕೊಳ್ತಾರೋ ಆ ಸೋರ್ಸ್ನಲ್ಲೇ ಅವ್ರಿಗೆ ಇದಕ್ಕೆ ಬೇಕಾಗಿರುವಂಥ ಗೈಡೆನ್ಸ್ ಇರೋದ್ರಿಂದ ಐ ಥಿಂಕ್ ನಮ್ಗೆ ಯಾವುದು ಅನುಮಾನ ಇರಬೇಕು ಅಂತಿಲ್ಲ, ಕುರಾನ್ನಿಂದ ಬಂದಿರೋದನ್ನು ಅವ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥೈಸ್ಕೊಳ್ಬಹುದು ಅಂತ ಅನ್ಸುತ್ತೆ. ಬಟ್ ಕುರಾನ್ನಲ್ಲಿ ಎಲ್ಲೂ ಕೂಡ ಇನ್ನೊಬ್ಬರನ್ನ ಕೊಲ್ಲು ಅಂತ ಹೇಳ್ಕೊಟ್ಟಿಲ್ಲ. ಒಬ್ಬ ವ್ಯಕ್ತಿಯನ್ನ ಕೊಂದರೆ ಇಡೀ ಮಾನವತ್ವವನ್ನೇ ಕೊಂದಂತೆ ಅಂತ ಹೇಳಿ ಕುರಾನ್ನಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಹೀಗಾಗಿ ಇದನ್ನ ಇಂಟರ್ಪ್ರೆಟ್ ಮಾಡ್ತಿರೋರು ತಪ್ಪಾಗಿ ಮಾಡ್ತಿದ್ದಾರೆ ಅಂತ ಹೇಳಿ ಕೂಡ ಹೇಳ್ತಾರೆ ಮುಸ್ಲಿಂ ಧಾರ್ಮಿಕ ಮುಖಂಡರು. ಕುರಾನಿನ ಪ್ರತಿ ಬಹುಶಃ ನಾನು ಹೀಗೆ ಹೇಳಿದ್ರೆ ಬಹಳ ಜನರಿಗೆ ಬೇಸರವೂ ಆಗ್ಬೋದು. ಅದರ ಚಾಪ್ಟರ್ಗಳನ್ನು ಅಧ್ಯಯನ ಮಾಡ್ತಾ ಹೋದರೆ ತುಂಬ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಲ್ಲಿ ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂತ. ಉದಾಹರಣೆಗೆ ಕುರಾನಿನ ಚಾಪ್ಟರ್ ನಂಬರ್ 2 ಅಲ್ ಬಕ್ರಾ, ಅದರಲ್ಲಿ ಸೂರಾ ನಂಬರ್ 190, 191, 192 ಬಿಟ್ಟರೆ 193, ಈ 3 ಸೂರಾಗಳನ್ನು ಇಷ್ಟು ಮಾತ್ರ ತೆಗೆದುಕೊಳ್ಳಿ, ಬಹಳ ನಾನೇನು ಹೇಳಲಿಕ್ಕೆ ಹೋಗೋದಿಲ್ಲ. ಚಾಪ್ಟರ್ ನಂಬರ್ 2 ಸೂರಾ 190, 191 ಮತ್ತು 193. ನಾನು 191 ಕೋಟ್ ಮಾಡ್ತೀನಿ. 191ನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಸಿಕ್ಕಲ್ಲಿ ಅವರನ್ನು ವಧಿಸಿರಿ. ಇದು ಬೇಕಿದ್ರೆ ನೀವು ವಾಪಸ್ ಇದನ್ನ ಚೆಕ್ ಮಾಡಬಹುದು. ಸಿಕ್ಕಲ್ಲಿ ಅವರನ್ನು ವಧಿಸಿರಿ, ಅವರು ನಿಮ್ಮನ್ನ ಎಲ್ಲಿಂದ ಹೊರದಬ್ಬಿದರೋ ನೀವು ಅಲ್ಲಿಂದ ಅವರನ್ನ ಹೊರದಬ್ಬಿ. ಮೂರನೇದಿದೆ ಫಿತ್ನಾ ಅನ್ನೋ ಪದವನ್ನ ಶಾಂತಿ ಪ್ರಕಾಶನ ಅನುವಾದ ಮಾಡುವಾಗ ಕ್ಷೋಭೆ ಇದ್ದ ಜಾಗದಲ್ಲಿ ಅಥವಾ ನೀವು ಕ್ಷೋಭೆಗಿಂತ ಸಾಯಿಸೋದು ಕೆಟ್ಟದ್ದೇನೂ ಅಲ್ಲ, ಹೀಗಾಗಿ ಸಾಯಿಸಬಹುದು, ಕ್ಷೋಭೆಗಿಂತ ಸಾಯಿಸೋದು ಒಳ್ಳೆಯದು ಅಂತವ್ರು ಹೇಳ್ತಾರೆ. ಆನಂತರ ಇನ್ನೊಂದು ಪ್ರಕಾಶನ ಅದೇ ಕನ್ನಡದಲ್ಲಿರುವಂಥದ್ದು ಕ್ಷೋಭೆ ಅನ್ನೋದನ್ನ ಅಶಾಂತಿ ಅಂತ ಹೇಳುತ್ತೆ. ನನ್ನ ಹತ್ರ ಕನಿಷ್ಠ ಪಕ್ಷ 5 ವರ್ಷನ್ಗಳ ಕುರಾನ್ ಇದೆ. ನಾನು ಇಂಗ್ಲಿಷ್ನದ್ದು 4 ವರ್ಷನ್ ಇಟ್ಕೊಂಡಿದ್ದೀನಿ, ಕನ್ನಡದ 2 ವರ್ಷನ್ಗಳನ್ನು ಇಟ್ಕೊಂಡು ಅದನ್ನ ಎಲ್ಲವನ್ನೂ ಕಂಪೇರ್ ಮಾಡಿ ನೋಡುವಾಗ ಲಂಡನ್ನಲ್ಲಿರುವಂಥ ಒಂದು ಇಸ್ಲಾಮಿಕ್ ಸ್ಟಡೀಸ್ನವರು ತುಂಬಾ ಸ್ಪಷ್ಟವಾಗಿ ಹೇಳ್ತಾರೆ, ಫಿತ್ನಾ ಅನ್ನೋ ಪದದ ಅರ್ಥ ಕ್ಷೋಭೆ ಅಥವಾ ಅಶಾಂತಿ ಅಲ್ಲ. ಫಿತ್ನಾ ಅನ್ನೋ
ಪದದ ಅರ್ಥ ಬಹುದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳು ಅಥವಾ ಐಡೋಲೇಟ್ರಿಯನ್ನ ಫಿತ್ನಾ ಅಂತ ಕರೀತಾರೆ. ಯಾಕೆ ಅಲ್ಲಿ ಮೊಹಮ್ಮದ್ ಪೈಗಂಬರರು ಐಡೋಲೇಟ್ರಿಯನ್ನ ಬಳಸಿದ್ರು ಅಂತಂದ್ರೆ, ಮೆಕ್ಕಾದಿಂದ ಅವ್ರು ಮೆದಿನಾಕ್ ಬಂದಾಗ ಮಕ್ಕಾದಲ್ಲಿದ್ದಂತ ಐಡೋಲೇಟ್ರಿಯನ್ನ ಧಿಕ್ಕರಿಸ್ಲಿಕ್ಕೋಸ್ಕರ ಐಡೋಲೇಟ್ರಿಯನ್ನ ಯಾರು ಮಾಡ್ತಾರೋ ಅವರನ್ನ ಸಿಕ್ಕಲ್ಲಿ ವಧಿಸಿರಿ, ಅದು ಫಿತ್ನಾ ಅಂತ ಹೇಳಲಾಗಿತ್ತು. ಆದ್ರೆ ಕನ್ನಡಕ್ಕೆ ತರಬೇಕಾದ್ರೆ ಐಡೋಲೇಟ್ರಿ ಅನ್ನೋ ಅರ್ಥವನ್ನ ನೀವು ಕ್ಷೋಭೆ ಅಂತ ತಂದು, ನೀವು ಅಶಾಂತಿ ಅಂತ ತಂದು ನೀವು ಇಲ್ವೇ ಇಲ್ಲ ಅಂತ ಹೇಳ್ತೀರಾ. ಹಾಗಂತ ನೀವು ಕನ್ನಡದಲ್ಲಿ ನಿಮ್ಮ ಮಕ್ಕಳಿಗೆ ಕುರಾನ್ ಬೋಧಿಸ್ತೀರಾ? ಇಲ್ಲ. ಅವರನ್ನ ಮದ್ರಸಾ ಕಳಿಸ್ಕೊಡ್ತೀರಾ, ಅವರಿಗೆ ಅರೇಬಿಕ್ ಕಳಿಸ್ಕೊಡ್ತೀರಾ, ಅದರಲ್ಲೇ ಪಾಠ ಮಾಡ್ತೀರಾ. ಪಾಠ ಮಾಡಿದ ನಂತರ ಫಿತ್ನಾ ಅನ್ನೋದನ್ನ ಅವ್ನು ಓದಿಟ್ಕೊಳ್ತಾನೆ. ಅವನಿಗೇನ್ ತಪ್ಪು ಅಂತ ಅನ್ಸುತ್ತೆ ಅದರಲ್ಲಿ? ಅಂದ್ರೆ ಕುರಾನ್ನನ್ನೇ ನೀವು ಭಿನ್ನ ಭಿನ್ನ ವರ್ಷನ್ಗಳನ್ನ ಮಾಡಿ ನೀವು ಜನರನ್ನ ಒಪ್ಪಿಸ್ಲಿಕ್ಕೆ ಬೇಕಾಗಿರುವಂತ ಪದಗಳನ್ನ ಉಪಯೋಗಿಸಿಕೊಂಡಿದ್ದೀರಿ ಹೊರತು ಇಲ್ಲಿ ಏನೂ ಇಲ್ಲ. ನೀವು ಸುರಾ ಅದರಲ್ಲಿ ಅಲ್ ಬಕರ್ನಲ್ಲಿ ನೀವು 193rd ವರ್ಸ್ ನೋಡಿದ್ರೆ, ಆ 193rd ವರ್ಸಲ್ಲಿ ಏನ್ ಹೇಳ್ತಾರೆ ಗೊತ್ತಾ? ನಾನೀಗ ಫಿತ್ನಾ ಅನ್ನೋ ಪದವನ್ನು ಬಳಸ್ತೀನಿ, ಫಿತ್ನಾ ಇಲ್ಲವಾಗುವವರೆಗೆ ಹೋರಾಡಿ. ನೆಕ್ಸ್ಟ್ ಸಾಲ ಏನ್ ಗೊತ್ತೇನು? ಅಲ್ಲಾಹನನ್ನೇ ಪೂಜಿಸುವವರೆಗೂ ನಿಮ್ಮ ಹೋರಾಟ ನಡೆಯಲಿ ಅಂತ. ಏನದರ ಅರ್ಥ? ಇದರ ಅರ್ಥ ಏನು ಅಂತಂದ್ರೆ, ಎಲ್ಲಿ ಇವರು ಫಿತ್ನಾ ಮಾಡ್ತಾರೋ ಅಂದ್ರೆ ಐಡೋಲೇಟ್ರಿಯನ್ನ ಅಲ್ಲಾಹನಿಗೆ ಮತ್ತೆ ಜೊತೆಗಾರರನ್ನ ಸೇರಿಸ್ತಾರೋ ಅಲ್ಲೆಲ್ಲ ನೀವು ಹೋರಾಟ ಮಾಡಿ, ಮತ್ತು ಅಲ್ಲಾಹನಿಗೆ ಪೂಜೆ ಅವರು ಮಾಡುವವರೆಗೂ ನೀವು ವಧೆ ಮಾಡೋದು ನಿಲ್ಲಿಸಬೇಡಿ ಅಂತ. ಇದು ಸಹಜವಾಗಿದೆ. ಹಾಗಿದ್ಮೇಲೆ ಎಲ್ಲೆಲ್ಲಿ ಹಿಂದೂ ಧರ್ಮೀಯರಿದ್ದಾರೋ ಅಲ್ಲಿ ಹಿಂದೂ ಧರ್ಮೀಯರನ್ನ ಅವರು ಅಲ್ಲಾಹನನ್ನ ಒಪ್ಪಿಕೊಳ್ಳುವವರೆಗೂ ನೀವು ಅವರನ್ನ ಅವ್ರ ಮೇಲೆ ಶೋಷಣೆ ಮಾಡಿ, ಅವರನ್ನು ಹೊಡಿರಿ ಬಡಿರಿ, ಸಾಯಿಸಿದ್ರು ತಪ್ಪಲ್ಲ. ಯಾಕೆ ಅಂತಂದ್ರೆ ಅಲ್ಲಾಹನಿಗೆ ಬಿಟ್ಟು ಬೇರೆಯವರನ್ನ ಪೂಜೆ ಮಾಡೋದು ಸಾಯಿಸೋದಕ್ಕಿಂತ ಕೆಟ್ಟದ್ದು ಅಂತ ಕುರಾನ್ ಹೇಳಿದ ನಂತರ. ಬಟ್ ಧಾರ್ಮಿಕ ಮುಖಂಡರ ವರ್ಷನ್ ಏನು ಅಂತಂದ್ರೆ, ಕುರಾನ್ನಲ್ಲಿ ಎಲ್ಲೇ ಹುಡುಕಿದ್ರು ಕೂಡ ಹಿಂದೂಗಳೇ ಕಾಫಿರರು ಅಂತ ಇಲ್ಲ. ಈ ಕುರಾನ್ನಲ್ಲಿ ಮೆನ್ಷನ್ ಆಗಿದ್ದೆಲ್ಲ ಆಗ ಪ್ರವಾದಿಗಳಿದ್ದ ಸಂದರ್ಭದಲ್ಲಿ ಆಗ್ತಾ ಇದ್ದ ಯುದ್ಧಗಳಿಗೆ ಸೀಮಿತವಾದದ್ದು. ಆ ಕಾಲದಲ್ಲಿ ಯಾರೆಲ್ಲ ಪ್ರವಾದಿಗಳ ಅನುಯಾಯಿಗಳಿದ್ರು ಅವರು ಅನುಸರಿಸಬೇಕಾದ ನಿಯಮಗಳೇ ಹೊರತು ಆಗಿನ ಸಾಲಿನನ್ನ ಈಗಿನ ಸಂದರ್ಭಕ್ಕೆ ನಾವು ಅನುಸರಿಸಿ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೋಗೋದು ತಪ್ಪು. ಇದು ಕೆಲ ಧಾರ್ಮಿಕ ಮುಖಂಡರು ನೀವೆಲ್ಲರೂ ಸೇರಿಕೊಂಡು ಜಗತ್ತಿನ ಎಲ್ಲ ಮುಸಲ್ಮಾನರು ಒಂದ್ ಕಡೆ ಕೂತ್ಕೊಂಡು ನಾನು ಹೇಳ್ತಿದ್ದೀನಿ, ಫಿತ್ನಾ ಅನ್ನೋ ಪದವನ್ನು ಬಳಸ್ತಾರೆ. ಫಿತ್ನಾ ಅನ್ನೋ ಪದಕ್ಕೆ ಅರ್ಥ ಬಹುದೇವತಾವಾದಿಗಳು. ಅವ್ರದ್ದು ಮಾನೋಥಿಸಮ್, ನಮ್ದು ಬಹುದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳನ್ನ. ನಾವು ಅನೇಕ ದೇವತೆಗಳನ್ನ, 33 ಕೋಟಿ ದೇವರುಗಳನ್ನ ಆರಾಧಿಸುವಂತ ಜನ ನಾವು. ಹೀಗಾಗಿ ನೀವು ಬಹುದೇವತಾವಾದಿಗಳನ್ನ ವಧಿಸಿರಿ ಎನ್ನುವ ಸಾಲುಗಳನ್ನ ತೆಗೆದು ಬಿಡಿಯಲ್ಲ. ನೀವು ಈ ತರ ಏನಾದ್ರೂ ಕುರಾನ್ ಅನ್ನ ನೀವು ಜರಡಿ ಹಿಡಿತೀರಾ ಅಂತ ಕೂತರೆ, ಬಿಲೀವ್ ಮೀ, ಕುರಾನ್ನ 70% ಖಾಲಿ ಆಗುತ್ತೆ. ಹಾಗಾದ್ರೆ ಕೃಷ್ಣ ಕೂಡ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ದಾಯಾದಿಗಳಾದ್ರೂ ಕೂಡ ಅಧರ್ಮದ ಹಾದಿ ಹಿಡಿದಿರೋದ್ರಿಂದ ಕೌರವನ್ನ ಸಾಯಿಸಿದ್ರೆ, ಅವರನ್ನು ವಧಿಸಿದ್ರೆ ನಿನಗೆ ವೀರ ಸ್ವರ್ಗ ಪ್ರಾಪ್ತಿ ಆಗತ್ತೆ ಅಂತ ಹೇಳಿ ಭಗವದ್ಗೀತೆಯಿಂದ ಈ ಸಾಲನ್ನು ತೆಗಿಬೇಕಾ? ನಾವು ತೆಗಿಬೇಕು ಅಂತ ಹೇಳಿಲ್ಲ. ಆದ್ರೆ ಯಾರು ಕೌರವರನ್ನ ಸಾಯಿಸಬೇಕು ಅಂತ ಹೇಳಿದ ಹೆಸರನ್ನು ಹಿಡ್ಕೊಂಡು ಇವತ್ತು ಯಾರು ಕೂಡ ಕೈಯಲ್ಲಿ ಕತ್ತಿ ಹಿಡ್ಕೊಂಡು ದಾಯಾದಿಗಳನ್ನ ಕೊಲ್ಲಿ ಅಂತ ಹೋಗ್ತಿಲ್ಲ. ಯಾರು ಇದು ಅಧರ್ಮ ಅಂತ ತಾವೇ ನಿರ್ಧಾರ ಮಾಡಿ ನುಗ್ಗಿ ಯಾರನ್ನು ಹೊಡಿತಾ ಇಲ್ಲ. ನಾವು ಕೃಷ್ಣನ ಕಾಲದ ಧರ್ಮಶಾಸ್ತ್ರದ ಚೌಕಟ್ಟಿನಲ್ಲಿ ಹೇಗೆ ಅವತ್ತು ಬದುಕಿದ್ವೋ, ಇವತ್ತು ಬಾಬಾ ಸಾಹೇಬರ ಸಂವಿಧಾನದ ಚೌಕಟ್ಟಿನ ಅಡಿಯಲ್ಲಿ ಕೃಷ್ಣನನ್ನು ಅನುಸರಿಸಿಕೊಂಡು ಬದುಕಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ. ಎಲ್ಲಿ ಬದುಕ್ತಾ ಇದ್ದಾರೆ ಮುಸಲ್ಮಾನರು ಬಾಬಾ ಸಾಹೇಬರ ಚೌಕಟ್ಟಿನ ಅಡಿಯಲ್ಲಿ? ಜಗತ್ತಿನ ಯಾವ ದೇಶದಲ್ಲಿ ಮುಸಲ್ಮಾನರು ನೆಮ್ಮದಿಯಿಂದಿದ್ದಾರೆ? ಸ್ವತಃ ಮುಸಲ್ಮಾನರೇ ಇರೋ ಜಾಗದಲ್ಲಾದ್ರೂ ನೆಮ್ಮದಿಯಿಂದಿದ್ದಾರಾ? ನೆವರ್. ಅವರು ಶುರು ಮಾಡಿಕೊಂಡಿದ್ದೆ ಈ ಭಯೋತ್ಪಾದನೆಯ ಮೂಲ ಬೀಜ ಇದೆಯಲ್ಲ, ಈ ಮೂಲ ಬೀಜ ಶುರುವಾಗೋದೇ ಮುಸಲ್ಮಾನರಿಂದ. ನಾನು ಕ್ರಿಶ್ಚಿಯನ್ರನ್ನೇನು ಇದರಿಂದ ಆಚೆ ಇಡೋದಿಲ್ಲ, ಬಟ್ ಇವತ್ತಿನ ಪರಿಪ್ರೇಕ್ಷೆಯಲ್ಲಿರೋದು ಮುಸಲ್ಮಾನರಾಗಿರೋದ್ರಿಂದ ನಾನು ಅದನ್ನೇ ಚರ್ಚೆ ಮಾಡಬೇಕಾಗಿದೆ. ಹೀಗಾಗಿ ನಾನು ಸ್ಪಷ್ಟವಾಗಿ ಹೇಳಬಲ್ಲೆ, ಇದರ ಮೂಲ ಬೀಜ ಅವರ ಕುರಾನ್ನಲ್ಲಿದೆ. ಈ ಕುರಾನ್ನ ಕಾರಣಕ್ಕೋಸ್ಕರ ನೀವು ಜಗತ್ತಿನ ಯಾವ ದೇಶಗಳನ್ನ, ಮುಸ್ಲಿಂ ದೇಶಗಳನ್ನು ತೆಗೆದುಕೊಳ್ಳಿ, ಎಲ್ಲಿ ಪ್ರಜಾಪ್ರಭುತ್ವ ಇದೆ? ನೀವು ಪಕ್ಕದ ಬಾಂಗ್ಲಾದೇಶ್, ಮೊನ್ನೆವರೆಗೂ ಪ್ರಜಾಪ್ರಭುತ್ವ ಅಂತ ಮಾತಾಡ್ತಿದ್ರು, ಅದು ಹೋಯ್ತು. ನೀವು ಈ ಕಡೆ ಪಾಕಿಸ್ತಾನ ಪ್ರಜಾಪ್ರಭುತ್ವ ಅಂತ ಮೇಲ್ನೋಟಕ್ಕೆ ತೋರಿಸ್ತಾರೆ, ಅಲ್ಲಿ ಆಳೋದು ಆಂತರಿಕವಾಗಿ ಒಬ್ಬ ಮುಸಲ್ಮಾನ. ಅದು ಈಗಂತೂ ಯಾರು ಸೇನೆಯ ಮುಖ್ಯಸ್ಥ, ಅವನು ಮಾತೆತ್ತಿದ್ರೆ ಕುರಾನನ್ನ ಉಲ್ಲೇಖ ಮಾಡ್ತಾನೆ. ನಾವು ಸೆಕ್ಯುಲರ್ ರಾಷ್ಟ್ರ ಭಾರತದಲ್ಲಿ ನಿಂತ್ಕೊಂಡು ಎಲ್ಲಾದರೂ ಕೃಷ್ಣನ ಉಲ್ಲೇಖ ಬಂದಾಗ ನಮ್ಮ ಜನ ಚೀರಾಡ್ತಾರೆ. ಅದರಲ್ಲಿ ಒಬ್ಬ ಸೈನಿಕ ಮುಖ್ಯಸ್ಥ ಅವನು ತಾನು ಇದನ್ನು ತೆಗೆದುಕೊಂಡು ಮಾತನಾಡುವಾಗ ಅವನು ಇಡೀ ಸರ್ಕಾರವನ್ನ ಕಂಟ್ರೋಲ್ ಅಲ್ಲಿ ಇಡುವಾಗ ಯಾರು ಮಾತಾಡೋದಿಲ್ಲ. ಸೌದಿ ಅರೇಬಿಯಾದಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ? ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಲ್ಲಿ ಯಾವ ಪ್ರಜಾಪ್ರಭುತ್ವ ಇದೆ? ಜಗತ್ತಿನ ಯಾವ ಮುಸ್ಲಿಂ ರಾಷ್ಟ್ರ ಪ್ರಜಾಪ್ರಭುತ್ವದ ಮೂಲಕ ಚೆನ್ನಾಗಿ ಕಳೆದ 50 ವರ್ಷಗಳಿಂದ 100 ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅನ್ನುವಂಥ ಉದಾಹರಣೆ ಇದೆ. ಯಾಕೆ ಅಂತಂದ್ರೆ ಅವರಿಗೆ ಈ ತರದ ಪ್ರಜಾಪ್ರಭುತ್ವದ ಚೌಕಟ್ಟಿಲ್ಲ. ಅವರಿಗೆ ಕುರಾನ್ ಹದೀಸ್ ಏನು ಹೇಳುತ್ತೋ, ಶರಿಯಾ ಖಾನ್ ಏನು ಹೇಳುತ್ತೋ ಅದು ಮಾತ್ರ ಬೇಕು ಅಂತಾಗುತ್ತೆ. ಈ ಕಾರಣಕ್ಕೋಸ್ಕರ ಅವ್ರ ಜಗತ್ತಿನಲ್ಲಿ ಎಲ್ಲೆಲ್ಲಿ ದಾರುಲ್ ಇಸ್ಲಾಂ ಇಲ್ವೋ, ಯಾವ್ದು ದಾರುಲ್ ಹರ್ಬ್ ಆಗಿದೆಯೋ, ಅಂದ್ರೆ ಇಸ್ಲಾಂ ಇಲ್ಲದ ನಾಡಾಗಿದೆಯೋ, ಅದನ್ನ ಇಸ್ಲಾಮಿಕ್ ಕಂಟ್ರಿ ಆಗಿ ಕನ್ವರ್ಟ್ ಮಾಡುವಂತ ದೊಡ್ಡ ಪ್ರಯತ್ನದಲ್ಲಿದ್ದಾರೆ. ನನಗನ್ಸುತ್ತೆ ಈ
ಕಾರಣಕ್ಕೋಸ್ಕರ ಅವ್ರು ಏನೇ ಹೇಳಿದ್ರು ಇಸ್ಲಾಂನ ಬುಡಕ್ ಬಂದು ನಿಂತ್ಕೊಳ್ಳುತ್ತದು. ಬಟ್ ಬಲವಂತದ ಕನ್ವರ್ಷನ್ಗೆ ಕುರಾನ್ನಲ್ಲಿ ಅವಕಾಶನೇ ಇಲ್ಲ. ಕುರಾನ್ನಲ್ಲೇ ಸ್ಪಷ್ಟವಾಗಿ ಹೇಳಲಾಗಿದೆ, ನಿನ್ನ ಧರ್ಮ ನಿನಗೆ ಶ್ರೇಷ್ಠ, ನನ್ನ ಧರ್ಮ ನನಗೆ ಶ್ರೇಷ್ಠ. ಈ ದಾರುಲ್ ಹರಬು, ದಾರುಲ್ ಇಸ್ಲಾಂ ಇದೆಲ್ಲವೂ ಕೂಡ ಈ ಕಾಲಕ್ಕೆ ಅಪ್ರಸ್ತುತವಾದ ಮಾತು. ಯಾರು ಕೂಡ ಇದನ್ನ, ಅದರಲ್ಲೂ ಇಂಡಿಯನ್ ಮುಸಲ್ಮಾನರು ಇದನ್ನ ಅನುಸರಿಸೋದು ಇಲ್ಲ, ಇದನ್ನ ನಂಬೋದು ಇಲ್ಲ ಅಂತ ಕೂಡ ವಾದ ಮಂಡಿಸ್ತಾರೆ. ಹಾಗಂತ ಹೇಳುವವರ ಮಾತನ್ನು ಕೇಳೋರು ಯಾರು? ಪ್ರತಿಯೊಬ್ಬರು ಕೂಡ ಯಾರು ಈಗ ಉದಾಹರಣೆಗೆ ಎಲ್ಲಿ ಬಾಂಬ್ ಬ್ಲಾಸ್ಟ್ ಆದ್ರೂ ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಅವ್ನು ನಮಾಜ್ ಮಾಡ್ಕೊಂಡು ಬಂದಿರ್ತಾನೆ. ಈಗ ಮೊನ್ನೆ ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಎಲ್ಲಿಗೆ ಹೋಗಿದ್ದ ಅವನು? ಮಸೀದಿಯ ಹೊರಗಡೆ ಸುತ್ತಾಡ್ತಾ ಇದ್ದಿದ್ದು ಕಂಡಿತ್ತು, ಅದು ಗೊತ್ತು. ಬಾಂಬ್ ಬ್ಲಾಸ್ಟ್ ಮಾಡೋಕ್ಕಿಂತ ಮುಂಚೆ ಅವರು ಅಲ್ಲಾಹು ಅಕ್ಬರ್ ಅಂತ ಕೂಗ್ತಾರೆ. ಇವತ್ತು ಜಗತ್ನಲ್ಲಿ ಅತ್ಯಂತ ಭಯ ಹುಟ್ಟಿಸುವಂತ ಘೋಷಣೆ ಯಾವುದಾದ್ರೂ ಇದ್ರೆ ಅದು ಅಲ್ಲಾಹು ಅಕ್ಬರ್ ಅಂತ ಆಗಿದೆ. ನೀವೀಗಲೂ ಕೂಡ ರಿಪಬ್ಲಿಕ್ನ ಆಫೀಸಿಗೆ ಯಾರಾದ್ರೂ ಬಂದು ಒಂದು ಸೂಟ್ ಕೇಸ್ನ ಇಟ್ಟು ಅಲ್ಲಾಹು ಅಕ್ಬರ್ ಅಂತ ಓಡಿದ್ರೆ ನೀವೆಲ್ಲರೂ ಕಾಣೆ ಆಗ್ತೀರಾ. ಜೈ ಶ್ರೀರಾಮ್ ಅಂತ ಹೇಳ್ತಾ ಕೂಡ ಕೊಂದವರಿದ್ದಾರೆ, ಅವ್ರನ್ನ ಯಾಕೆ ಟೆರರಿಸ್ಟ್ಗಳು ಅಂತ ಹೇಳಿ ಲಿಸ್ಟ್ ಎಲ್ಲಿದೆ ನಿಮ್ಮ ಹತ್ರ? ನಾನ್ ಬೇಕಿದ್ರೆ ಲಿಸ್ಟ್ ಕೌಂಟ್ ಮಾಡಬಲ್ಲೆ. ನಮ್ಮ ರಾಜ್ಯದ ಒಬ್ಬ ಮುಖ್ಯಮಂತ್ರಿ ಇದ್ದಾರೆ, ಅವರು ವಾಟ್ಸಪ್ ಯೂನಿವರ್ಸಿಟಿಯ ವೈಸ್ ಚಾನ್ಸಲರೇ ಕೂತಿದ್ದಾರೆ. ಅವರು ಆ ವೈಸ್ ಚಾನ್ಸಲರ್ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ನೀವೇ ಹೇಳಿ, ಅಲ್ ಖೈದಾ ಯಾವ ಜಾತಿಗೆ ಸೇರಿದ್ದು, ಯಾವ ಮತ ಅದರದ್ದು? ಬೋಕೋ ಹರಾಮ್ ವೆಸ್ಟ್ ಆಫ್ರಿಕಾದಲ್ಲಿ ಕೆಲಸ ಮಾಡುತ್ತೆ, ಯಾವ ಜಾತಿಗೆ ಯಾವ ಧರ್ಮಕ್ಕೆ ಸೇರಿದ್ದು? ತೆಹರಿಕೆ ತಾಲಿಬಾನ್ ಪಾಕಿಸ್ತಾನ್, ಇದು ಪಾಕಿಸ್ತಾನದಲ್ಲಿರುವ ತಾಲಿಬಾನಿಗಳ ಸಂಘಟನೆ. ಯಾರು ಈ ಟೆರರಿಸ್ಟ್ ಆರ್ಗನೈಸೇಷನ್? ಲಷ್ಕರ್ ಎ ತೈಬಾ, ಇದು ಸೌತ್ ಏಷ್ಯಾದಲ್ಲಿ ಆದ್ಯಂತ ಕೆಲಸ ಮಾಡುತ್ತೆ, ಭಾರತದಲ್ಲೂ ಕೂಡ ಅವ್ರು ಕೆಲಸ ಮಾಡ್ತಾರೆ. ಯಾವ ಧರ್ಮಕ್ಕೆ ಸೇರಿದವರು? ಜೈಷ್ ಎ ಮೊಹಮ್ಮದ್ ಕಾಶ್ಮೀರದ ಫೋಕಸ್ ಆಗಿ ಕೆಲಸ ಮಾಡ್ತಿದ್ದಾರೆ, ಯಾವ ಧರ್ಮಕ್ಕೆ ಸೇರಿದವರು? ಹಕ್ಕಾನಿ ನೆಟ್ವರ್ಕ್, ಇವರು ಪಾಕಿಸ್ತಾನದಲ್ಲಿ ಅಫ್ಘಾನಿಸ್ತಾನದಲ್ಲಿ ಕೆಲಸ ಮಾಡ್ತಾರೆ, ಯಾವ ಧರ್ಮಕ್ಕೆ ಸೇರಿದವರು? ಹೆಜ್ಬುಲ್ಲಾ, ಅವರು ಶಿಯಾಗಳನ್ನ ಮುನ್ನಡೆ ಇಟ್ಕೊಂಡು ಕೆಲಸ ಮಾಡ್ತಾರೆ, ಇರಾನ್ನ ಬೇಸಾಗಿ ಕೆಲಸ ಮಾಡ್ಕೊಳ್ತಾರೆ, ಯಾವ ಧರ್ಮಕ್ಕೆ ಸೇರಿದವರು? ಹಮಾಸ್ ಪ್ಯಾಲೆಸ್ತೈನ್ ನಲ್ಲಿ ಕೆಲಸ ಮಾಡ್ತಿದೆ, ಯಾವ ಧರ್ಮಕ್ಕೆ ಸೇರಿದಂತವರು? ಪ್ಯಾಲೆಸ್ತೈನ್ ಇಸ್ಲಾಮಿಕ್ ಜಿಹಾದ್ ಅನ್ನುವಂತ ಕೆಲಸ ಮಾಡ್ತಾರೆ, ಇಸ್ಲಾಮಿಕ್ ಜಿಹಾದ್ ಅನ್ನೋ ಪದವನ್ನು ಬಳಸ್ತಾರೆ, ಯಾವ ಧರ್ಮಕ್ಕೆ ಸೇರಿದವರು? ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್, ಯಾವ ಧರ್ಮಕ್ಕೆ ಸೇರಿದಂತವರು? ಅಲ್ ಶಬಾಬ್ ಈಸ್ಟ್ ಆಫ್ರಿಕಾದಲ್ಲಿ ಕೆಲಸ ಮಾಡುತ್ತೆ, ಯಾವ ಧರ್ಮಕ್ಕೆ ಸೇರಿದವರು? ಕನಿಷ್ಠ ಪಕ್ಷ ಈ ತರ 150 ಸಂಘಟನೆಗಳನ್ನು ಹೇಳಬಲ್ಲೆ ನಾನು. ಇಡೀ ಜಗತ್ತಿನ, ನಾನು ಇನ್ನೊಂದು ಪಾಯಿಂಟ್ ಹೇಳ್ತೀನಿ ನಿಮಗೆ. ಇನ್ನೊಂದು ಪಾಯಿಂಟ್ ಏನು ಅಂತಂದ್ರೆ, ನೀವು ಜಗತ್ತಿನ ಅಷ್ಟು ಭಯೋತ್ಪಾದಕ ಸಂಘಟನೆಗಳ ಲಿಸ್ಟ್ ತೆಗಿರಿ. ಆ ಲಿಸ್ಟ್ಗಳಲ್ಲಿ ಮುಸ್ಲಿಂ ಸಂಘಟನೆಗಳಿವೆ, ಆ ಲಿಸ್ಟ್ಗಳಲ್ಲಿ ಕೆಲವು ಕ್ರಿಶ್ಚಿಯನ್ ಸಂಘಟನೆಗಳು ಬರಬಹುದು. ಆದರೆ ನಾನು ಈ ವೇದಿಕೆ ಮೇಲೆ ಧೈರ್ಯವಾಗಿ ಹೇಳಬಲ್ಲೆ, ಜಗತ್ತಿನ ಈ ಟೆರರಿಸ್ಟ್ ಆರ್ಗನೈಸೇಷನ್ಗಳಲ್ಲಿ ಒಂದೇ ಒಂದು ಹಿಂದೂ ಸಂಘಟನೆ ಇಲ್ಲ. ಇದು ಬಹಳ ಹೆಮ್ಮೆ ಪಡಬೇಕಾಗಿರುವಂತ ಸಂಗತಿ. ಯಾಕೆ ಅಂತಂದ್ರೆ ನನ್ನ ಧರ್ಮ ನನಗೆ ಟೆರರಿಸಂ ಅನ್ನ ಹೇಳ್ಕೊಡೋದಿಲ್ಲ ಅಂತ. ಸರಿ, ಆದ್ರೆ ಇದೇ ರೀತಿಯ ಪಟ್ಟಿಯನ್ನ ಕೆಲ ಮುಸಲ್ಮಾನ್ ಚಿಂತಕರು, ಮುಖಂಡರು ಕೂಡ ಕೊಡ್ತಾ ಇದ್ದಾರೆ. ಸಂಜೋತಾ ಎಕ್ಸ್ಪ್ರೆಸ್ ಮಾಡಿದವ್ರು ಯಾರು? ಮಾಲೆಗಾಂವ್ ಬ್ಲಾಸ್ಟ್ ಮಾಡಿದವ್ರು ಯಾರು? ಅಜ್ಮೇರ್ ದರ್ಗಾ ಬ್ಲಾಸ್ಟ್ ಯಾರಿದ್ರು ಅದರ ಹಿಂದೆ? ಅದರ ಜೊತೆಗೆ ಹೈದರಾಬಾದ್ನಲ್ಲಿದ್ದ ಮೆಕ್ಕಾ ಮಸೀದಿ ಬ್ಲಾಸ್ಟ್, ಇದ್ರ ಹಿಂದಿದ್ದ ಕಲ್ಪನೆ, ಚಿಂತನೆ ಯಾವುದು? ಹಾಗೆ ಗೌರಿ ಲಂಕೇಶ್ ಅವರ ಹತ್ಯೆ ಆಗಿರಬಹುದು, ಕಲಬುರ್ಗಿ ಅವರ ಹತ್ಯೆ ಆಗಿರಬಹುದು, ಇದ್ರ ಹಿಂದಿದ್ದ ಐಡಿಯಾಲಜಿ ಯಾವುದು? ಇದನ್ನ ಯಾಕೆ ಸ್ಯಾಫ್ರಾನ್ ಟೆರರಿಸಂ ಅಂತ ಹೇಳಿ ಕರೆಯೋದಿಲ್ಲ ಅಂತ ಕೂಡ ವಾದ ಮಾಡ್ತಾರೆ. ಸಂಜೋತಾ ಎಕ್ಸ್ಪ್ರೆಸ್ ಯಾರು ಮಾಡಿದ್ದು? ಯಾವ ಸಹೋದರರು ಇದನ್ನ ಮಾಡಿದ್ದು ಅಂತ ಹೇಳಿ ಮೊದಲು ಸಿಕ್ಕಾಕೊಂಡು ಅದಕ್ಕೆ ಸಂಬಂಧಪಟ್ಟಂತ ಡಾಸಿಯರ್ಗಳನ್ನ ಪಾಕಿಸ್ತಾನಕ್ಕೂ ಕೊಟ್ಟ ಚಿದಂಬರಂ ಮತ್ತು ಅವತ್ತಿನ ಕಾಂಗ್ರೆಸ್ ಸರ್ಕಾರ ಆನಂತರ ಏಕಾಏಕ ಅವರನ್ನು ಯಾಕೆ ನಿರಪರಾಧಿಗಳು ಅಂತ ಹೇಳ್ತು? ಅವರ ಕುರಿತಂತೆ ಡಾಸಿಯರ್ಸ್ಗಳನ್ನು ಕೂಡ ಪಾಕಿಸ್ತಾನಕ್ಕೆ ಕೊಡಲಾಗಿತ್ತು. ಆನಂತರ ಏಕಾಏಕಿ ಯಾಕೆ ಸಾಧ್ವಿ ಪ್ರಜ್ಞಾ ಸಿಂಗ್ ಮತ್ತು ಅವ್ರ ಟೀಮನ್ನ ಇದಕ್ಕೆ ಫಿಕ್ಸ್ ಮಾಡಲಾಯಿತು? ಯಾಕೆ ಈ ದೇಶದ ಸೇನಾ ನಾಯಕನೊಬ್ಬನನ್ನ ಕರ್ಕೊಂಡು ಬಂದು ಆತ RDX ಅನ್ನು ಇಟ್ಕೊಂಡಿದ್ದಾನೆ ಅಂತ ಹೇಳುವಂತ ಅಪರಾಧವನ್ನ ಅವ್ರ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸುವಂತ ಪ್ರಯತ್ನ ಮಾಡಲಾಯಿತು. ಆನಂತರ ಕೋರ್ಟ್ಗಳಲ್ಲಿ ಇವ್ರದ್ದು ಯಾವುದೇ ತಪ್ಪಿಲ್ಲ ಅಂತ ಅತ್ಯಂತ ಗೌರವಯುತವಾಗಿ ಬಿಡುಗಡೆ ಮಾಡಿ ಅವರನ್ನ ಸೇನೆ ಕೂಡ ತನ್ನೊಳಗೆ ವಾಪಸ್ ಸೇರಿಸಿಕೊಂಡು ಮೊನ್ನೆ ಇತ್ತೀಚೆಗೆ ಅವರಿಗೆ ರ್ಯಾಂಕ್ ನಲ್ಲಿ ಬಡ್ತಿ ಕೂಡ ಕೊಡಲಾಯಿತು. ಯಾಕೆ ಹೀಗೆ? ಅಂದ್ರೆ ಯಾರು ಇದರ ಹಿಂದೆ ಇದ್ದಾರೆ? ಇದರ ಹಿಂದೆ ಯಾವುದೋ ವ್ಯವಸ್ಥಿತ ಷಡ್ಯಂತ್ರ ಇರಬೇಕಲ್ಲ. ಹಾಗಿದ್ರೆ ಸ್ಯಾಫ್ರನ್ ಟೆರರಿಸ್ಟ್ ಅಂತ ಕರೆಯುವಂತ ಮಾತಿನಲ್ಲಿ ಮೊದಲ ಬಾರಿಗೆ ಸ್ಯಾಫ್ರನ್ ಟೆರರಿಸ್ಟ್ ಅನ್ನೋ ಪದವನ್ನು ಯೂಸ್ ಮಾಡಿದ್ದು ಯಾರು ಗೊತ್ತಾ? ಕಾಂಗ್ರೆಸ್ಸಿನ ಗವರ್ಮೆಂಟ್ನ ಕಾಲಕ್ಕೆ ಸ್ವತಃ ಪಿ ಚಿದಂಬರಂ ತಾನು ರಾಜ್ಯದ ಗೃಹ ಇಲಾಖೆಯ ಪ್ರಮುಖರನ್ನ ಸೇರಿಸಿಕೊಂಡು ಭಾಷಣ ಮಾಡುವಾಗ ಆ ಭಾಷಣದಲ್ಲಿ ಸ್ಯಾಫ್ರನ್ ಟೆರರಿಸಂ ಅನ್ನುವಂತ ಪದವನ್ನು ಬಳಸಿದ್ರು. ಅಂದ್ರೆ ದೇಶದ ಗೃಹ ಸಚಿವರು ಸ್ಯಾಫ್ರನ್ ಟೆರರಿಸಂ ಅನ್ನೋ ಪದವನ್ನು ಬಳಸಿದ್ರೆ ಅದು ಗೃಹ ಸಚಿವಾಲಯದ ಪ್ರಮುಖರ ಮುಂದೆ ಅವರು ಅದನ್ನ ಯಾವ ದಿಕ್ಕಿನಲ್ಲಿ ತೆಗೆದುಕೊಳ್ಬಹುದು, ಅವ್ರ ಮುಂದಿನ ನಡೆ ಹೆಂಗಿರಬಹುದು? ಅಂದ್ರೆ ಇಡೀ ಸರ್ಕಾರ ಹೀಗೆ ಬಳಸಿದ ನಂತರ ಇತ್ತೀಚೆಗೆ ಅದೇ ಕಾಂಗ್ರೆಸ್ಸಿನ ಅವತ್ತಿನ ದಿನಗಳ ಮಂತ್ರಿಯೊಬ್ಬರು ಒಂದು ಇಂಟರ್ವ್ಯೂ ಕೊಡ್ತಾ ಹೇಳಿದ್ರು, ನಾವು ಸ್ಯಾಫ್ರನ್ ಟೆರರಿಸಂ ಅನ್ನೋ ಪದವನ್ನ ಬಳಸಿದ್ದು ತಪ್ಪಾಗೋಯ್ತು, ನಾವು ಹಾಗೆ ಮಾಡಬಾರ್ದಾಗಿತ್ತು, ಅದು ನಮ್ಮ ತಪ್ಪು ನಡೆಯಾಗಿತ್ತು.
ಅಂದ್ರೆ ಇದು ವ್ಯವಸ್ಥಿತವಾಗಿರುವಂತ ರಾಜಕೀಯ ಷಡ್ಯಂತ್ರವಾಗಿ ಹಿಂದೂಗಳನ್ನ ಬಲಿಗೊಳಿಸುವಂತ ಪ್ರಯತ್ನ ಮಾಡಲಾಯಿತು. ನೀವು ಯಾವ ಗೌರಿ ಲಂಕೇಶ್ ಹತ್ಯೆ ಅಂತ ಹೇಳ್ತಿರೋ ಇವತ್ತಿನವರೆಗೂ ಕೂಡ ಸರ್ಕಾರಕ್ಕೆ ಅಥವಾ ಪೊಲೀಸರಿಗೆ ಅದಕ್ಕೆ ಬೇಕಾಗಿರುವಂತ ದಾಖಲೆಗಳನ್ನ ಸಮರ್ಪಿಸಲಿಕ್ಕೆ ಆಗಲಿಲ್ಲ. ಅವರೆಲ್ಲರೂ ಕೂಡ ಬೇಲ್ ಮೇಲೆ ಹೊರಗಡೆ ಇದ್ದಾರೆ. ಅವ್ರು ಯಾರು 2 ವರ್ಷಗಳ ಕಾಲ ಇವ್ರನ್ನ ಯಾರನ್ನೂ ಹಿಡಿಲಿಕ್ಕೆ ಆಗದೆ ಹೋದಾಗ ಕೊನೆಗೆ ಸ್ಯಾಫ್ರನ್ ಟೆರರಿಸಂ ನ ಅಡಿಯಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಒಬ್ಬೊಬ್ಬರನ್ನೇ ನಿಲ್ಲಿಸಬೇಕಾದಂತ ಸ್ಥಿತಿ ಬಂತಲ್ಲ. ಇವತ್ತಿಗೂ ಕೂಡ ಇದಕ್ಕೆ ಯಾವುದೇ ಪ್ರೂಫ್ ಕೊಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಆದ್ರೆ ಎಲ್ಲೆಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿದೆಯೋ ಅದನ್ನು ಒಂದಲ್ಲ ಒಂದು ಇಸ್ಲಾಮಿಕ್ ಆರ್ಗನೈಸೇಷನ್ಗಳು ಇದನ್ನ ನಾವೇ ಮಾಡಿದ್ದು ಅಂತ ಎದೆ ತಟ್ಕೊಂಡು ಹೇಳುತ್ತೆ. ಮತ್ತೆ ನಾವು ಯಾವ ಆಧಾರದ ಮೇಲೆ ಇವ್ರನ್ನ ಒಪ್ಕೊಳ್ಬೇಕು, ಇವ್ರನ್ನ ಬಿಡಬೇಕು? ಸರಿ, ಈ ಗಜ್ವಾಯೆ ಹಿಂದ ಹಾಗೆ ಜಿಹಾದಿ ಮನಸ್ಥಿತಿ ಬಗ್ಗೆ ಪ್ರಶ್ನೆ ಕೇಳೋಕ್ ಮುಂಚೆ ನೀವು ಚಿದಂಬರಂ ಅವರ ಪ್ರಸ್ತಾಪ ಮಾಡಿದ್ರಿ. ಈಗ ದೆಹಲಿ ಬ್ಲಾಸ್ಟ್ ವಿಚಾರದಲ್ಲೂ ಕೂಡ ಅವರ ಇತ್ತೀಚಿನ ಟ್ವೀಟ್ ಒಂದು ಬಹಳ ಚರ್ಚೆಗೆ ಒಳಗಾಯಿತು. ಈ ಹೋಮ್ ಗ್ರೋನ್ ಟೆರರಿಸಂ ಕೆಲ ಸರ್ಕಮ್ಸ್ಟೆನ್ಸ್ನಿಂದಾಗಿ ಭಾರತದಲ್ಲೇ ಇರುವ ಕೆಲ ಮುಸಲ್ಮಾನರು ಟೆರರಿಸ್ಟ್ ರೀತಿಯಲ್ಲಿ ವರ್ತಿಸ್ತಿದ್ದಾರೆ. ನಾವು ಅವರನ್ನು ಧರ್ಮದ ಅಡಿಯಲ್ಲಿ ಬ್ಲೇಮ್ ಮಾಡಲಿಕ್ಕೆ ಮುಂಚೆ ಯಾವ ಪರಿಸ್ಥಿತಿ ಅವರನ್ನು ಉಗ್ರವಾದದ ಕಡೆಗೆ ತೆಗೆದುಕೊಂಡು ಹೋಗ್ತಾ ಇದೆ ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ಅದೇ ಚಿದಂಬರಂ ಅವ್ರ ಮಾತು. ಕರೆಕ್ಟು. ಇದು ಚಿದಂಬರಂ ಮಾತು ಮಾತ್ರ ಅಲ್ಲ. ನಾನು ನಿಮಗೆ ಎಕ್ಸಾಂಪಲ್ ಕೊಡ್ಬೋದು ಅಂತಂದರೆ ಬಹುಶಃ ಪ್ರತಿಯೊಬ್ಬ ಮುಸ್ಲಿಂ ಲೀಡರ್ಸ್ಗಳು ಹೀಗೆ ಮಾತನಾಡ್ತಾರೆ. ಪ್ರಾಬಬ್ಲಿ 2006-07ನಲ್ಲಿ ನನಗೆ ಎಕ್ಸಾಕ್ಟ್ ಇಯರ್ ನೆನಪಿಲ್ಲ, ಯುನೈಟೆಡ್ ನೇಷನ್ಸಲ್ಲಿ ಮಹಾತಿರ್ ಮೊಹಮ್ಮದ್ ಮಾತನಾಡ್ತಾರೆ. ಮಹಾತಿರ್ ಮೊಹಮ್ಮದ್ ಮಲೇಷಿಯಾದ ಪ್ರಧಾನಮಂತ್ರಿ ಆಗಿದ್ರು ಅನ್ನೋದನ್ನು ನಾನು ನೆನಪಿಸ್ಕೊಡ್ಬೇಕಾಗಿಲ್ಲ. ಮಹಾತಿರ್ ಮೊಹಮ್ಮದ್ಗೆ ಕೊಟ್ಟಿದ್ದ ಟಾಪಿಕ್ ಏನು ಗೊತ್ತಾ? ಮಲೇಷಿಯಾದಲ್ಲಿ ಇಸ್ಲಾಮಿಕ್ ಉಗ್ರವಾದವನ್ನು ಹೇಗೆ ತಡೆಗಟ್ಟಿದ ಅನ್ನುವಂಥ ಟಾಪಿಕ್ ಇತ್ತು. ಈ ಟಾಪಿಕ್ನ ಆರಂಭದಲ್ಲಿ ಮಹಾತಿರ್ ಮೊಹಮ್ಮದ್ ಮಾತನಾಡ್ತಾನೆ. ನಾನು ಅಷ್ಟು ಸ್ಪೀಚ್ ಅನ್ನ ಟ್ರಾನ್ಸ್ಲಿಟ್ರೇಷನ್ ಓದಿದ್ದೀನಿ. ಆರಂಭದಲ್ಲಿ ಮಾತನಾಡ್ತಾ ಮಹಾತಿರ್ ಮೊಹಮ್ಮದ್ ಏನ್ ಹೇಳ್ತಾರೆ ಅಂತಂದ್ರೆ, ಆಕ್ಚುಲಿ ಇಸ್ಲಾಮಿಕ್ ಉಗ್ರರು ಅಂತ ಏನು ಡೆವಲಪ್ ಆಗೋದಿಲ್ಲ, ಅಲ್ಲಿನ ಪರಿಸ್ಥಿತಿಗಳ ಕಾರಣಕ್ಕೋಸ್ಕರ ಡೆವಲಪ್ ಆಗಿಬಿಡ್ತಾರೆ ಅಂತ ತಾನು ಇಸ್ಲಾಮಿಕ್ ಉಗ್ರರನ್ನ ಆರಂಭದಲ್ಲಿ ಸಮರ್ಥಿಸ್ಕೊಳ್ತಾನೆ. ಆಮೇಲೆ ಏನ್ ಹೇಳ್ತಾನೆ ಗೊತ್ತಾ? ನನ್ನ ದೇಶದಲ್ಲಿ ಒಂದಷ್ಟು ಜನ ನಾವು ಚೆನ್ನಾಗಿರೋದನ್ನು ಸಹಿಸ್ಲಿಕ್ಕಾಗದೆ, ತನ್ನ ದೇಶದಲ್ಲಿ ಆದಾಗ ಮಾತ್ರ ಈ ಪ್ರಾಬ್ಲಮ್, ನನ್ನ ದೇಶದಲ್ಲಿ ಚೆನ್ನಾಗಿರೋದನ್ನು ಸಹಿಸ್ಲಿಕ್ಕಾಗದೆ ಕಂಡಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡ್ತೀವಿ ಅಂತೆಲ್ಲ ನಿಶ್ಚಯ ಮಾಡಿದ್ರು. ಈ ತರ ಯಾರ್ಯಾರು ನಿಶ್ಚಯ ಮಾಡಿದ್ರು ಅವ್ರು ಪಾಕಿಸ್ತಾನಕ್ಕೆ ಹೋಗಿ ಟ್ರೈನಿಂಗ್ ತೆಗೆದುಕೊಂಡು ಬಂದಿದ್ರು. ನಾನು ಬಿಡ್ಲಿಲ್ಲ. ಯಾವ ದೇಶದಲ್ಲಿ ಈ ತರ ಸಮಾಜವನ್ನ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾರೋ ಅಂತವರನ್ನ ಉಗ್ರರು ಅಂತ ನಿಶ್ಚಯ ಮಾಡಿದ ಮೇಲೆ ಹುಡುಕಿ ಕೊಲ್ಲಬೇಕು ಅಂತ ಮಹಾತಿರ್ ಮೊಹಮ್ಮದ್ ಹೇಳ್ತಾನೆ. ನನ್ನ ದೇಶದಲ್ಲಿ ನಾನು ಅಂತವರನ್ನ ಹುಡುಕಿ ಕೊಂದಿದ್ದೀನಿ ಮತ್ತು ನನಗೆ ಈ ಕೆಲಸ ಮಾಡಲಿಕ್ಕೆ ಜಗತ್ತಿನ ಯಾವ ರಾಷ್ಟ್ರಗಳ ಸಹಾಯವೂ ಬೇಕಾಗಿಲ್ಲ. ನನ್ನ ದೇಶದಲ್ಲಿರುವ ಈ ಆತಂಕವಾದಿಗಳನ್ನ ನಾನು ಮಟ್ಟ ಹಾಕ್ತೀನಿ ಅಂತ ಮಹಾತಿರ್ ಮೊಹಮ್ಮದ್ ಹೇಳೋದು. ಅವನು ಆರಂಭದಲ್ಲಿ ಹೇಳಬೇಕಾದ್ರೆ ಮುಸಲ್ಮಾನರು ಪ್ರತಿಭಟಿಸೋದು ತನ್ನಲ್ಲಿರುವಂತ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಅಂತ ಹೇಳ್ತಾನೆ. ಕೊನೆಗೆ ತನ್ನ ದೇಶದಲ್ಲಿ ಆದಾಗ ಮಾತ್ರ ಅಂತವ್ರು ನಾನು ಮಟ್ಟ ಹಾಕಬೇಕು ಅಂತ ಮಹಾತಿರ್ ಮೊಹಮ್ಮದ್ ಮಾತನಾಡ್ತಾನೆ. ಅದೇ ಮಾತುಗಳ ಆರಂಭಿಕ ವಾಕ್ಯಗಳನ್ನ ಪಿ ಚಿದಂಬರಂ ಹೇಳ್ತಾರೆ. ಯಾಕೆ ಅಂತಂದ್ರೆ ಇವರಿಗೊಂದು ಹಠ ಇದೆ, ಹೇಗಾದ್ರೂ ಮಾಡಿ ಜಗತ್ತಿನಾದ್ಯಂತ ಇರುವಂತ ಈ ಇಸ್ಲಾಮಿಕ್ ಟೆರರಿಸಂ ಅನ್ನುವಂತ ಈ ಹಣೆಪಟ್ಟಿಯನ್ನು ಅವರಿಂದ ತೆಗಿಬೇಕು ಅಂತಿದ್ರೆ ಎರಡೇ ಮಾರ್ಗ. ಒಂದು, ಮುಸಲ್ಮಾನರು ಮೂಲತಃ ಟೆರರಿಸ್ಟ್ಗಳಲ್ಲ, ಅವರು ಬೇರೆ ಬೇರೆ ಕಾರಣಕ್ಕೋಸ್ಕರ ಇದನ್ನು ಪ್ರತಿಭಟಿಸ್ತಾರೆ ಅಂತ. ಅದಕ್ಕೆ ಹೇಳಿದ್ನಲ್ಲ, ಫಿತ್ನಾ ಅನ್ನೋದನ್ನ ಅವರು ಕ್ಷೋಭೆ ಮತ್ತು ಅಶಾಂತಿ ಅಂತ ಟ್ರಾನ್ಸ್ಲೇಟ್ ಮಾಡ್ತಾರೆ. ಯಾಕೆ ಅಂತಂದ್ರೆ ಭಾರತದಲ್ಲಿ ಅಶಾಂತಿ ಇದೆ, ಅದಕ್ಕೋಸ್ಕರ ಪ್ರತಿಭಟಿಸ್ತಾರೆ ಅಂತ ಹೇಳಬೇಕು ಅಂತ. ಇದು ಮೊದಲನೇದು. ಇನ್ನು ಎರಡನೇದು ಅವ್ರಿಗಿರೋದು ಏನು ಅಂದ್ರೆ, ಮುಸಲ್ಮಾನರ ಹಣೆಪಟ್ಟಿ ತೆಗಿಬೇಕು ಅಂದ್ರೆ ಇರೋದು ಒಂದೇ ಮಾರ್ಗ, ಹಿಂದೂಗಳ ಮೇಲೆ ಹಣೆಪಟ್ಟಿ ಹಾಕ್ಬಿಟ್ರೆ ನೀವು ಟೆರರಿಸ್ಟ್ಗಳೇ, ಅವರು ಟೆರರಿಸ್ಟ್ಗಳಿಗೆ ಪ್ರಾಬ್ಲಮ್ ಏನು ಅಂತ ತಿಳ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಪಿ ಚಿದಂಬರಂ ಮಾಡಿದ ಕೆಲಸವನ್ನ ಇವತ್ತಿಗೂ ಹೊತ್ಕೊಂಡು ತಿರುಗಾಡ್ತಿದ್ದೀವಿ. ಥ್ಯಾಂಕ್ಸ್ ಟು ತುಕಾರಾಮ್ ಓಂಬ್ಳೆ. ಆ ಮನುಷ್ಯ ಏನಾದರೂ ಸರಿಯಾಗಿ ಆ ಭಯೋತ್ಪಾದಕನನ್ನು ಹಿಡಿದೇ ಹೋಗಿದ್ದಿದ್ರೆ ಅವತ್ತು ಮುಂಬೈ ಬ್ಲಾಸ್ಟ್ ಮಾಡಿದ್ದು ಹಿಂದೂಗಳು ಅಂತ ಹಣೆಪಟ್ಟಿ ಕಟ್ಬಿಡ್ತಿದ್ರು. ತುಕಾರಾಮ್ ಓಂಬ್ಳೆ ತಮ್ಮ ಪ್ರಾಣ ಕೊಟ್ಟು ಹಿಂದೂಗಳ ಮಾನವನ್ನು ಉಳಿಸಿದ್ರು ಅಂತ ನನ್ಗೆ ಇವತ್ತು ಅನ್ಸುತ್ತೆ. ಸರಿ, ಗಜ್ವಾಯೆ ಹಿಂದ್ ಅನ್ನೋ ಕಾನ್ಸೆಪ್ಟ್ ಕುರಾನ್ನಲ್ಲಿ ಇಲ್ಲೇ ಇಲ್ಲ. ಕಾಫಿರ್ ಅನ್ನೋದು ಹಿಂದೂಗಳನ್ನ ಕಲ್ಪನೆಯಲ್ಲಿ ಇಟ್ಕೊಂಡು ಆಡಿದ ಮಾತುಗಳು ಅಲ್ವೇ ಅಲ್ಲ. ಇದನ್ನ ಮಿಸ್ಇಂಟರ್ಪ್ಟ್ ಮಾಡ್ತಾ ಇರೋದು ಭಾರತದಲ್ಲಿರ್ತಕ್ಕಂಥ ಯಾವುದೇ ಮದರಸಾನೂ ಅಲ್ಲ ಅಥವಾ ಮಸ್ಜಿದ್ನಲ್ಲಿ ಇರ್ತಕ್ಕಂಥ ಮುಸ್ಲಿಂ ಧಾರ್ಮಿಕ ಗುರುಗಳು ಅಲ್ಲ. ಇದು ಕಂಪ್ಲೀಟ್ ಆಗಿ ಮಿಸ್ಇಂಟ್ರಪ್ಷನ್ ಅಷ್ಟೇನೆ ಅಂತ ಹೇಳೋರು ಕೂಡ ಇದ್ದಾರೆ. ನಾನು ಹೇಳ್ತೀನಲ್ಲ, ಫಿತ್ನಾ ಅನ್ನೋ ಪದವನ್ನೇ ನಿಮಗೆ ಬೇಕಾಗಿರುವಂತೆ ಟ್ರಾನ್ಸ್ಲೇಟ್ ಮಾಡ್ಕೊಂಡಿರೋ ನೀವು, ಯಾವ ಫಿತ್ನಾ ಅನ್ನೋದು ಅರಾಬಿಕ್ ವರ್ಡ್ನಲ್ಲಿ ಐಡೋಲೇಟ್ರಿ ಅಂತ ಆಗುತ್ತೋ, ಐಡೋಲೇಟ್ರಿ ಅಂತ ಆದರೆ ಮೂರ್ತಿ ಪೂಜಕರು ಅಂತ ಅರ್ಥ ಮಾಡಿಕೊಂಡು ಜಗತ್ನಲ್ಲಿರುವ ಎಲ್ಲ ಮೂರ್ತಿ ಪೂಜಕರನ್ನ ವಧಿಸಿರಿ ಅಂತ ಕುರಾನ್ನಲ್ಲಿ ಅವತೀರ್ಣಗೊಂಡಂತ ವಾಣಿಯೇ ಹೇಳಿ ಆಗಿದೆಯೋ ಅದನ್ನೇ ನೀವು ತಿದ್ದಿ ಅಶಾಂತಿ ಮತ್ತು ಕ್ಷೋಭೆ ಅಂತ ಟ್ರಾನ್ಸ್ಲೇಟ್ ಮಾಡಬಹುದಾದ್ರೆ ನೀವು ಯಾವುದನ್ನು ಬೇಕಿದ್ರೂ ಇಂಟರ್ಪ್ರಿಟ್ ಮಾಡ್ಬೋದು, ಮಿಸ್ಇಂಟರ್ಪ್ರಿಟ್ ಮಾಡ್ಬೋದು. ನಾನು ನಿಮ್ಮನ್ನು ಕೇಳೋದು ಇಷ್ಟೇ, ಯಾವ್ದು ಈ ತರ ಇಂಟರ್ಪ್ರಿಟೇಷನ್ ತಪ್ಪಾಗಿದೆ ಅಂತ ಅನ್ಸುತ್ತೋ ನಿಮಗೆ, ಹೌದು ಇದನ್ನ ಫಾಲೋ ಮಾಡಬೇಕಾಗಿಲ್ಲ, ಇದನ್ನ ಭಾರತೀಯ ಮುಸಲ್ಮಾನರು ಫಾಲೋ ಮಾಡಬೇಕಾಗಿಲ್ಲ ಅನ್ನೋದನ್ನ ನೀವು ಹೇಳ್ತೀರೋ, ನಿಮಗೆ ತಾಕತ್ತಿದೆಯಾ ಅದನ್ನ ನಿಮ್ಮ ಕುರಾನ್ನಿಂದ ಆಚೆ ತೆಗೆದು ಹಾಕ್ಲಿಕ್ಕೆ? ತೆಗೆದು ಬಿಡಿಯಲ್ಲ.
ಇದನ್ನ ಭಾರತೀಯ ಹಿಂದೂಗಳು ಭಾರತೀಯ ಮುಸಲ್ಮಾನರು ಫಾಲೋ ಮಾಡಬೇಕು ಅಂತಿಲ್ಲ. ಇದು ಈ ದೇಶಕ್ಕೆ ಸೂಟ್ ಆಗುವಂಥದ್ದಲ್ಲ. ಯಾಕೆ ಅಂತಂದ್ರೆ ಹಿಂದೂಗಳಷ್ಟು ಒಳ್ಳೆಯ ಜೊತೆಗಾರರು ಜಗತ್ನಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ. ಹೀಗಾಗಿ ನಾವು ಅವರೊಂದಿಗೆ ಯುದ್ಧ ಮಾಡಬೇಕಾಗಿಲ್ಲ, ನಾವು ಜೊತೆಯಲ್ಲಿ ಹೋಗಬೇಕಾಗಿದೆ. ಅದಕ್ಕೋಸ್ಕರ ಈ ವಾಕ್ಯಗಳನ್ನ ಕುರಾನ್ನಿಂದ ತೆಗೆಯೋಣ, ಒಂದು ಅಬ್ರಿಡ್ಜ್ಡ್ ಕುರಾನ್ ಮಾಡೋಣ. ಇಡೀ ಭಾರತದಲ್ಲಿ ಎಲ್ಲ ಪಂಥಗಳು, ಮುಸ್ಲಿಂ ಪಂಥಗಳು ಇದೇ ಕುರಾನ್ ಅನ್ನು ಫಾಲೋ ಮಾಡಬೇಕು ಅಂತ ಹೇಳಿ ಧೈರ್ಯ ಇದೆಯಾ? ನೆವರ್. ಯಾಕೆ ಧೈರ್ಯ ಇಲ್ಲ ಅಂತಂದ್ರೆ ಭಾರತದೊಳಗೆ ಅದಾಗಲೇ ಇವರ ಹೆಸರಿನಲ್ಲಿ ಯಾವ ಥರ ಕಟ್ಟರ್ಪಂಥಿ ಮುಸಲ್ಮಾನರು ಬಂದಿದ್ದಾರೆ ಅಂತಂದ್ರೆ ಈ ದೇಶದಲ್ಲಿ ವಹಾಬಿಸಮ್ ಶುರುವಾಗಿ ಹೋಗಿದೆ, ಈ ದೇಶದಲ್ಲಿ ಸಲಫಿಸಮ್ ಶುರುವಾಗಿ ಹೋಗಿದೆ. ಅವರು ಯಾವ ಥರ ಅಗ್ರೆಸಿವ್ ಆಗಿ ಮಂಡಿಸ್ತಿದ್ದಾರೆ ಅಂತಂದ್ರೆ ವಹಾಬಿಗಳಿಗೆ ಈ ದೇಶದ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ವಹಾಬಿಗಳಿಗೆ ಮತ್ತು ಅವರ ಚಿಂತನೆಗಳಿಂದ ಬಂದಿರುವಂಥ ಐಸಿಸ್ ಉಗ್ರರಿಗೆ ಅವರಿಗೆ ಭಾರತದಲ್ಲಿರುವಂಥ ಶಿಯಾಗಳನ್ನು ಕಂಡರೆ ಆಗೋದಿಲ್ಲ, ಅವರಿಗೆ ಭಾರತದಲ್ಲಿರುವ ಸೂಫಿಗಳನ್ನು ಕಂಡರೆ ಆಗೋದಿಲ್ಲ, ಅವರಿಗೆ ಭಾರತದಲ್ಲಿರುವಂಥ ಅಹಮದಿಯಾಗಳನ್ನು ಅಥವಾ ಕಾದಿಯಾನಿಗಳು ಅಂತ ಯಾರನ್ನು ಕರೀತಾರೋ ಅವರುಗಳನ್ನು ಕಂಡರೆ ಆಗೋದಿಲ್ಲ. ಯು ನೋ ವಾಟ್, ನನಗೊಬ್ಬ ಮುಸ್ಲಿಂ ಫ್ರೆಂಡ್ ಸಿಗ್ತಾರೆ, ಚಕ್ರವರ್ತಿ. ಒಬ್ಬ ಕಾದಿಯಾನಿ ಮತ್ತು ಚಕ್ರವರ್ತಿ ಇಬ್ರು ಸಿಕ್ಕಿದ್ರೆ ಕೇಳಿಸ್ಕೊಳ್ಳಿ ಸರಿಯಾಗಿ, ಒಬ್ಬ ಕಾದಿಯಾನಿ ಅಥವಾ ಅಹಮದಿಯಾ ಮತ್ತು ಚಕ್ರವರ್ತಿ ಇಬ್ರು ಎದುರಿಗೆ ಬಂದ್ರೆ ನಾನು ಮೊದಲು ಅಹಮದಿಯಾನ್ ಕೊಲ್ತೀನಿ, ಆಮೇಲೆ ಚಕ್ರವರ್ತಿ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಒಬ್ಬ ಮುಸಲ್ಮಾನ್ ಮಿತ್ರ ಹೇಳ್ತಾನೆ. ನಂಗೆ ಅಷ್ಟರ ಮಟ್ಟಿಗೆ ದ್ವೇಷ ಇದೆ ನಮ್ಗಳಿಗೆ ಅಹಮದಿಯಾಗಳ ಮೇಲೆ, ಕಾದಿಯಾನಿಗಳ ಮೇಲೆ ಅಂತ. ಆ ಮುಸಲ್ಮಾನರೊಳಗೆ ಮುಸಲ್ಮಾನರ ವಿರುದ್ಧವೇ ಯಾರು ದಿನಕ್ಕೆ 5 ಬಾರಿ ನಮಾಜ್ ಮಾಡ್ತಾನೋ, ಯಾರು ಕುರಾನ್ ಫಾಲೋ ಮಾಡ್ತಾನೋ, ಯಾರು ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ನ ಒಪ್ಪಿಕೊಳ್ತಾನೋ ಅವನ ಮೇಲೆ ದ್ವೇಷ ಇದೆ ಅಂತ ಆದ್ರೆ ಇನ್ನು ಅವ್ರಿಗೆ ಬೇರೆಯವ್ರ ಮೇಲಿನ ಪರಿಕಲ್ಪನೆ ಹೇಗಿರ್ಬೋದು? ಹೀಗಾಗಿ ಅವರ ರಕ್ತಗತವಾಗಿರುವಂಥ ಸಂಗತಿ, ಅದು ಕುರಾನ್ ಮೂಲಕ ಬಂದಿರುವಂಥ ಈ ಸಂಗತಿ ಇದೆಯಲ್ಲ, ಇದು ಬಹಳ ಡೇಂಜರಸ್ ಆಗಿರುವಂಥ ಸಂಗತಿ ಅಂತ ನನಗೆ. ಇದಕ್ಕೆ ಮೂಲ ಕುರಾನ್ ಅಲ್ಲ, ಇದಕ್ಕೆ ಮೂಲ ಇಸ್ಲಾಂ ಧರ್ಮ ಅಲ್ಲ. ಇದೆಲ್ಲ ಕೇವಲ ರಾಡಿಕಲ್ ಮನಸ್ಥಿತಿ ಇರುವ ಕೆಲ ಬೆರಳೆಣಿಕೆ ಮಂದಿಯಿಂದ ಮಾತ್ರ ಆಗ್ತಾ ಇರೋದು. ನೀವು ಕೆಲ ರಾಡಿಕಲ್ಗಳು ಮಾಡ್ತಾ ಇರುವ ಕುಕೃತ್ಯಕ್ಕೆ ಇಡೀ ಇಸ್ಲಾಂ ಧರ್ಮವನ್ನ, ಅದರಲ್ಲೂ ಭಾರತೀಯ ಮುಸಲ್ಮಾನರನ್ನ ಎಲ್ಲರನ್ನೂ ಟೆರರಿಸ್ಟ್ ಅನ್ನೋ ರೀತಿಯಲ್ಲಿ ನೋಡಬಾರ್ದು. ಆಯ್ತು, ರಾಡಿಕಲ್ಗಳು ಯಾರು? ಆಯ್ತು, ಯಾರಿಗೆ ಓದು ಬರಹ ಗೊತ್ತಿಲ್ವೋ, ಯಾರು ಬೀದಿ ಬದಿಯಲ್ಲಿ ಯಾವಾಗಲೂ ಇರ್ತಾನೋ ಅವನನ್ನು ಕರ್ಕೊಂಡು ಹೋದ್ರು, ಬ್ರೈನ್ ವಾಶ್ ಮಾಡಿದ್ರು, ಅವನಿಗೊಂದು ಟೈಮರ್ ಫಿಕ್ಸ್ ಮಾಡಿದ್ರು, ಬಾಂಬ್ ತಗೊಂಡು ಉಡಾಯಿಸು ಅಂತ ಒಪ್ಕೊಳ್ತೀನಿ ನಾನು. ಅವನಿಗೇನೂ ಗೊತ್ತಿಲ್ಲ, ಅಧ್ಯಯನ ಇಲ್ಲ. ಯಾರ್ರೀ ರ್ಯಾಡಿಕಲ್ಲು? ಒಸಾಮಾ ಬಿನ್ ಲ್ಯಾಡನ್, ಅವನು MBA ಗ್ರಾಜ್ಯುಯೇಟು, ಅವನು ರ್ಯಾಡಿಕಲ್ಲ. ಉಮರ್ ನಬಿ ಡಾಕ್ಟರ್, ಅವನು ರ್ಯಾಡಿಕಲ್ಲ. ಶಹೀನ್ ಆ ಲೇಡಿ ಡಾಕ್ಟರ್, ಆಕೆ ರ್ಯಾಡಿಕಲ್ಲ. ಯಾರು ಇಂಜಿನಿಯರ್ಗಳು ಅನೇಕರು, ಎಲ್ಲೋ ಗ್ಲಾಸ್ಗೋದಲ್ಲಿ ಸಿಕ್ಕಾಕೊಂಡಂತ ಒಬ್ಬ ಡಾಕ್ಟರ್ ರ್ಯಾಡಿಕಲ್ಲ. ಆತ ದಡ್ಡನ? ಅಂದ್ರೆ ಅತ್ಯಂತ ಬುದ್ಧಿವಂತರು ಇಂಜಿನಿಯರ್ಗಳಾದ ನಂತರ, ಡಾಕ್ಟರ್ಗಳಾದ ನಂತರ ಅವರು ಕುರಾನ್ನಲ್ಲಿರುವಂಥ ಈ ಮೂಲಭೂತವಾದವನ್ನ ಯಾವುದನ್ನ ಈ ಬುದ್ಧಿವಂತರೆಲ್ಲ ಇಲ್ಲಿ ನಿಂತ್ಕೊಂಡು ಅದನ್ನ ಭಾರತೀಯ ಮುಸಲ್ಮಾನರು ಫಾಲೋ ಮಾಡಬಾರ್ದು ಅಂತ ಹೇಳ್ತಾರೋ ಅದನ್ನ ಫಾಲೋ ಮಾಡುವಂತ ಆ ಜನ ಅವರು ದಡ್ಡರನ್ಬೇಕೋ ಬುದ್ಧಿವಂತರನ್ಬೇಕೋ? ಬುದ್ಧಿವಂತರನ್ನು ಕೂಡ ನಿಮ್ಮ ಪುಸ್ತಕ ರ್ಯಾಡಿಕಲ್ ಆಗಿ ಕನ್ವರ್ಟ್ ಮಾಡುತ್ತೆ ಅಂತಂದ್ರೆ ಐ ವಂಡರ್. ಹಿಂದೂಗಳಲ್ಲಿ ಬುದ್ಧಿವಂತರಾಗ್ತಾ ಇದ್ದಂತೆ ದೇವಸ್ಥಾನಕ್ಕೆ ಹೋಗೋದು ಕಡಿಮೆ ಮಾಡ್ತಾರೆ. ಹಿಂದೂಗಳಲ್ಲಿ ಬುದ್ಧಿವಂತರು ಇನ್ ದ ಸೆನ್ಸ್ ಕಾಲೇಜ್ಗೆ ಹೋದಂತೆ ಅವ್ರು ನಿಧಾನವಾಗಿ ಕಡಿಮೆ ಮಾಡ್ತಾರೆ. ಹಿಂದೂಗಳು ಡಾಕ್ಟರ್ಗಳಾದ್ರೆ ನಾವು ನಮ್ಮ ಹಾಸ್ಪಿಟಲ್ಗಳಲ್ಲಿ ದೇವರ ಫೋಟೋ ಇಟ್ಕೋಬಾರ್ದು ಅಂತ ಹೇಳುವಂತ ಅನೇಕ ಜನರನ್ನು ನೋಡಿದ್ದೀನಿ. ಅವನು ಇಂಜಿನಿಯರ್ ಆದ್ರೆ ಧರ್ಮದ ಕುರಿತಂತೆ, ನಮ್ಮ ಧರ್ಮ ಗ್ರಂಥಗಳ ಕುರಿತಂತೆ ಪ್ರಶ್ನೆ ಕೇಳ್ತಾನೆ. ಆದರೆ ಇಸ್ಲಾಂನಲ್ಲಿ ಡಾಕ್ಟರ್ ಆದ್ರೆ ಭಯೋತ್ಪಾದಕನಾಗ್ತಾನೆ. ಕಾಶ್ಮೀರದಿಂದ ಬಂದಿರೋರು ಅಲ್ಫಲಾದಲ್ಲಿರುವಂಥವರೆಲ್ಲ ಏನೇನು ಮಾಡ್ತಾರೆ ಅನ್ನುವಂಥದ್ರ ವರದಿಗಳು ಬರ್ತಾ ಇವೆ. ಮತ್ತದಕ್ಕೆ ಪೊಲಿಟಿಕಲ್ ಸಪೋರ್ಟ್ ಯಾರದ್ದು? ಇದೇ ಕಾಂಗ್ರೆಸ್ನವ್ರದ್ದು. ಭೂಪಿಂದರ್ ಹುಡ್ಡಾ 70 ಎಕರೆ ಜಮೀನನ್ನು ಕೊಡ್ತಾನೆ. ಯಾರಿಗೆ ಕೊಡ್ತಾನೆ? ಯಾವ ಸಾದಿಕ್ ಜೈಲ್ನಲ್ಲಿದ್ದು ಬಂದಿದ್ನೋ ಅವನಿಗೆ 70 ಎಕರೆ ಜಮೀನು ಕೊಡಲಾಗುತ್ತೆ. ಅವರಿಗೆ 65 ಕೋಟಿ ರೂಪಾಯಿ ಅನುದಾನವನ್ನು ಕೊಟ್ಟು ಅವ್ರಿಗೆ ಇಡೀ ಯೂನಿವರ್ಸಿಟಿಯನ್ನು ರನ್ ಮಾಡ್ಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡಿ ಕೊಡಲಾಗುತ್ತೆ. ಆತ 450 ಕೋಟಿ ರೂಪಾಯಿ ಫ್ರಾಡ್ ಮಾಡಿ ಇಡೀ ಯೂನಿವರ್ಸಿಟಿಯಲ್ಲಿ ಹಣವನ್ನು ಗಳಿಸ್ಕೊಂಡು ಇಟ್ಕೊಳ್ತಾನೆ. ಯಾರ ಕಣ್ಣಿಗೂ ಬೀಳೋದಿಲ್ವಾ? ಏನಾದರೂ ದೆಹಲಿಯಲ್ಲಿ ಆ ಬಾಂಬ್ ಬ್ಲಾಸ್ಟ್ ಆಗುವಂತ ಪ್ರಕ್ರಿಯೆ ಗೊತ್ತಾಗಿರ್ಲಿಲ್ಲ ಅಂತಂದಿದ್ರೆ ಅಲ್ಫಲಾ ಯೂನಿವರ್ಸಿಟಿನ ತಲೆ ಮೇಲೆ ಇಟ್ಕೊಂಡು ಇದೇ ಮೀಡಿಯಾದವ್ರು ಕೂತ್ಕೊಂಡು ಕುಣಿದಾಡಿರ್ತಿದ್ರು, ಎಂಥ ಅದ್ಭುತವಾಗಿರುವಂತ ಇಸ್ಲಾಮಿಕ್ ಯೂನಿವರ್ಸಿಟಿ ಅಂತ. ಡೋಂಟ್ ಯು ಥಿಂಕ್ ಇಡೀ ಮುಸಲ್ಮಾನರು, ನಾನು ಹಿಂದೂಗಳ ಬಗ್ಗೆ ಮಾತನಾಡ್ತಿಲ್ಲ, ಮುಸಲ್ಮಾನರೇ ಯೋಚನೆ ಮಾಡಬೇಕು ಏನ್ ಪರಿಸ್ಥಿತಿ ಇದು. ನಾನು ಮುಸಲ್ಮಾನರ ಬಗ್ಗೆ ಮಾತನಾಡಿದ್ರೆ ನೀವು ಹೇಳ್ಬೋದು ಚಕ್ರವರ್ತಿ ಮತಾಂಧ, ಚಕ್ರವರ್ತಿ ಹಿಂದುತ್ವವಾದಿ ಅಂತ ಕರಿಬಹುದು. ಆದ್ರೆ ನಾನು ಮಾತಾಡದೆ ಹೋದ್ರೆ ನೀವು ಮಾತಾಡಲ್ವಲ್ಲ, ನೀವು ಬಾಯಿ ಮುಚ್ಕೊಂಡಿರ್ತೀರಲ್ಲ. ಎಷ್ಟು ಜನ ಮುಸಲ್ಮಾನರು ಬೀದಿಗೆ ಬಂದು ಅಲ್ಫಲಾ ಯೂನಿವರ್ಸಿಟಿ ವಿರುದ್ಧ ಹೋರಾಟ ಮಾಡಿದ್ದಾರೆ ಹೇಳಿ? ನೀವು LTTE ಹಿಂದೂಗಳು ಅಂತ ಕರೀತೀರ, ಆರೋಪ ಮಾಡ್ತೀರಿ ನಮಗೆ. LTTE ವಿರುದ್ಧ ಹೋರಾಟ ಮಾಡೋದು ಹಿಂದೂಗಳೇ.
ನೀವು ನಕ್ಸಲರನ್ನ ಹಿಂದೂಗಳು ಅಂತ ಕರಿತೀರಿ. ನಕ್ಸಲರ ವಿರೋಧಕ್ಕೆ ನಿಂತಿರೋನು ಇದೇ ಹಿಂದುತ್ವವಾದಿ ಚಕ್ರವರ್ತಿ. ಆದರೆ ಎಷ್ಟು ಜನ ಮುಸಲ್ಮಾನರನ್ನ ನನ್ನಂತೆ ಇಷ್ಟೇ ಅಗ್ರೆಸಿವ್ ಆಗಿ ನೀವು ಮುಸಲ್ಮಾನರ ಈ ಭಯೋತ್ಪಾದಕ ಸಂಘಟನೆಗಳ ವಿರುದ್ಧ ಹೋರಾಟ ಮಾಡುವಂಥವ್ರನ್ನ ತೋರಿಸ್ತೀರಿ ಹೇಳಿ? ಖಂಡಿಸ್ತೀವಿ. ನಾವು ಪ್ರತಿ ಬಾರಿ ಕೂಡ ಶುಕ್ರವಾರ ನಮಾಜ್ಗಿಂತ ಮುಂಚೆ ಇದನ್ನೇ ತಿಳಿಸ್ತೇವೆ. ಅದರಲ್ಲೂ ಭಾರತದಂಥ ನೆಲದಲ್ಲಿದ್ದ ಸಂದರ್ಭದಲ್ಲಿ ಕೋಮು ಸೌಹಾರ್ದತೆ ನಮಗೆ ಅನಿವಾರ್ಯ, ನಾವೆಲ್ಲರೂ ಕೂಡ ಸಹೋದರತ್ವವನ್ನೇ ಪ್ರತಿಪಾದಿಸ್ಕೊಂಡು ನಾವು ಬದುಕಬೇಕು ಅಂತ ಹೇಳಿ ಪ್ರತಿ ಶುಕ್ರವಾರವೂ ಕೂಡ ನಾವು ಪ್ರತಿಪಾದಿಸ್ತೀವಿ, ಹೇಳ್ಕೊಡ್ತೀವಿ. ಅದನ್ನು ಕೇಳಿಸ್ಕೊಳ್ಳೋರು ಕಿವಿ ಮುಚ್ಕೊಂಡ್ರೆ ನಾವೇನು ಮಾಡೋದು? ಇದೇ ವೇದಿಕೆಯಲ್ಲಿ ನಿಂತು ಧರ್ಮ ಮುಖಂಡರೊಬ್ಬರು, ಧಾರ್ಮಿಕ ಮುಖಂಡರೊಬ್ಬರು ಹೇಳಿದ ಮಾತಿದು. ಅಂದರೆ ನೀವು ಸೋತ್ರಿ ಅಂತ ಒಪ್ಕೊಳ್ಳಿ. ನಮ್ಮ ಹತ್ರ ಸೋತೋದ್ವಿ, ನಾವು ಸೋತ್ವಿ ಚಕ್ರವರ್ತಿಯವರೇ, ಇನ್ನು ನಮ್ಮ ಹತ್ರ ಹೇಳಲಿಕ್ಕಾಗೋದಿಲ್ಲ, ಸ್ವಲ್ಪ ಅಗ್ರೆಸಿವ್ ಆಗಿ ನೀವೇ ಹೇಳಿ ಅಂತ ನೀವು ನನಗೆ ಹೇಳ್ರಲ್ಲ. ಮತ್ತು ನೀವು ಯಾಕೆ ನನ್ನ ವಿರುದ್ಧದ ಭಾವನೆಗಳನ್ನಲ್ಲಿ ತುಂಬಿಸ್ತೀರಾ? ನೀವು ಸೋತ್ರಿ ತಾನೆ, ನಿಮ್ಮ ಮಾತು ಕೇಳೋದಿಲ್ಲ ತಾನೆ. ಅವ್ರಿಗೆ ಹೆಂಗೆ ಕೇಳಿಸ್ಬೇಕು ಅಂತ ನನಗೆ ಗೊತ್ತು. ಅವ್ರಿಗೆ ಹೆಂಗೆ ಕೇಳಿಸ್ಬೇಕು ಅಂತ ಯೋಗಿ ಆದಿತ್ಯನಾಥರಿಗೆ ಗೊತ್ತು. ಅವ್ರು ಹೆಂಗೆ ಕೇಳುವಂತೆ ಮಾಡಬೇಕು ಅಂತ ಮೋದಿಯವರಿಗೆ ಗೊತ್ತು. ಅವ್ರು ಹೆಂಗೆ ಕೇಳುವಂತೆ ಮಾಡಬೇಕು ಅಂತ ಅಮಿತ್ ಶಾ ಅವರಿಗೆ ಗೊತ್ತು. ಅವ್ರು ಹೆಂಗೆ ಕೇಳುವಂತೆ ಮಾಡಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಗೊತ್ತು. ಒಪ್ಕೊಳ್ರಲ್ಲ ಹಾಗಿದ್ರೆ ಮಾಡ್ಕೊಳ್ಳಿ ಅಂತ. ಸರಿ, ಕಟ್ಟರವಾದ ಹಿಂದುತ್ವದಲ್ಲೂ ಇದೆ. ಕೆಲ ಹಿಂದೂಗಳು ಕೂಡ ಕಟ್ಟರವಾದಕ್ಕೆ ಅನುಸರಿಸಿ ಕಾನೂನು ಬಾಹಿರ ಚಟುವಟಿಕೆಯನ್ನ ಮಾಡ್ತಾರೆ. ಹಾಗೇನೆ ಮುಸ್ಲಿಮರಲ್ಲೂ ಕೂಡ ಕೆಲವರಿದ್ದಾರೆ ಅನ್ನೋ ವಾದ ಇದೆ. ಈ 72 ಕನ್ಯರಿಗೋಸ್ಕರ ಜಿಹಾದ್ ಮಾಡೋದು ಇದೆಲ್ಲ ನಾವು ಅಥವಾ ನಮ್ಮ ಧಾರ್ಮಿಕ ಗ್ರಂಥಗಳೇ ಹೇಳಿದ್ದಲ್ಲ. ಯಾರೋ ಈ ಕಟ್ಟರ್ಪಂಥೀಯರು ಮಾಡ್ತಾ ಇರುವಂತಹ ಭ್ರಮೆ ಸೃಷ್ಟಿಸುವ ಕಾರ್ಯ, ಅದಕ್ಕೆ ಬಲಿಯಾಗ್ತಿರೋರು ಕೂಡ ಅದೇ ಚಿದಂಬರಂ ಅವ್ರು ಹೇಳಿದಂತೆ ಕೆಲ ಸರ್ಕಮ್ಸ್ಟೆನ್ಸ್ನಲ್ಲಿ ಬಲಿಪಶುಗಳಾಗಿರುವವರು. ಈ ಮೈನಾರಿಟಿ ವಿಕ್ಟಿಮ್ ಕಾರ್ಡ್ ಅನ್ನೋದೇನಿದೆ, ಇದು ಪದೇ ಪದೇ ಇಂಥ ವಿಚಾರಗಳಲ್ಲಿ ಮುನ್ನೆಲೆಗೆ ಬರ್ತಾನೆ ಇರುತ್ತೆ. ಜೈಲಿನಲ್ಲಿರುವ ಹೆಚ್ಚು ಕಳ್ಳರು ಯಾರು? ಯಾವ ಧರ್ಮಕ್ಕೆ ಸೇರಿದ್ರು? ಒಂದು ಸ್ವಲ್ಪ ಯಾವಾಗಲಾದ್ರೂ ತೆಗೆದು ನೋಡಿ. ಅತ್ಯಂತ ಹೆಚ್ಚು ಪಿಕ್ ಪಾಕೆಟರ್ಸ್ ಯಾರು? ರಸ್ತೆಯಲ್ಲಿ ಹೋಗ್ತಾ ಇರೋರಿಗೆ ಈವ್ ಟೀಸಿಂಗ್, ಹೆಣ್ಮಕ್ಕಳಿಗೆ ಈವ್ ಟೀಸಿಂಗ್ ಮಾಡುವಂಥ ಜಾಸ್ತಿ ಜನ ಗುರುತಿಸಿದ್ರೆ ಯಾವ ಧರ್ಮದಿಂದ ಸಿಗ್ತಾರೆ? ಯಾವ ಜನ ರಸ್ತೆಯಲ್ಲಿ ಏನು ಮೊಳೆಗಳನ್ನು ಹಾಕಿ ಗಾಡಿ ಪಂಚರ್ ಆಗಲಿ ಅಂತ ಕಾಯ್ತಿರ್ತಾರೆ? ಯಾರು? ನಾನು ಯಾವುದೇ ಧರ್ಮದ ಹೇಳ್ತಿಲ್ಲ, ನಿಮ್ಮ ತಲೆಯಲ್ಲಿ ಯಾವುದೋ ಬರ್ತಿದೆ ಅಂತ ನಂಗೆ ಗೊತ್ತಿದೆ. ಇವರೆಲ್ಲರೂ ಒಂದೇ ಆಗಿದ್ದಾರೆ. ಹಾಗಂತ ನಾವು ಯಾವತ್ತಾದರೂ ಕಳ್ಳತನವನ್ನು ಇಸ್ಲಾಂ ಹೇಳ್ಕೊಟ್ಟಿದೆ ಅಂತ ಹೇಳಿದೀವಾ? ಈವ್ ಟೀಸಿಂಗನ್ನು ಇಸ್ಲಾಂ ಹೇಳ್ಕೊಟ್ಟಿದೆ ಅಂತ ಹೇಳಿದೀವಾ? ನೆವರ್. ಅದು ಮುಸಲ್ಮಾನರು ಅಂತಲ್ಲ, ಅವ್ರ ಮನಸ್ಸಿನೊಳಗಿರುವಂಥ ಕೆಡಕುತನ ಮಾಡ್ತಾ ಇರೋದು. ಆದರೆ ಟೆರರಿಸಮ್ ಅನ್ನೋ ವಿಚಾರ ಇದೆಯಲ್ಲ, ಇದು ಬೇರೆನೆ. ಟೆರರಿಸಮ್ ಹೆಂಗಾಗುತ್ತೆ ಗೊತ್ತಾ? ಅವನು ತನ್ನನ್ನು ತಾನು ಆತ್ಮಾಹುತಿ ಮಾಡಿಕೊಂಡು ಬೇರೆಯವರನ್ನ ಕೊಲ್ತಾನೆ, ಬೇರೆಯವರನ್ನ ನಾಶ ಮಾಡ್ತಾನೆ. ಆ ನಾಶ ಮಾಡುವ ಪ್ರಕ್ರಿಯೆಗೆ ಆ ಧೈರ್ಯವನ್ನ ಮತ್ತು ಅದಕ್ಕೊಂದು ಬೇಕಾಗಿರುವ ಸೈದ್ಧಾಂತಿಕ ಹಿನ್ನೆಲೆಯನ್ನ ಯಾರೋ ಕೊಡ್ತಾರಲ್ಲ, ಅದು 100% ಯಾವುದೋ ಒಂದು ಮತೀಯ ಚಿಂತನೆಗಳಿಂದ ಬರುವಂಥದ್ದು. ಆ ಮತೀಯ ಚಿಂತನೆಗಳು ಏನೇನಿವೆ ಅಂತ ಹುಡುಕಿ ಅವರೇ ಕ್ಲಿಯರ್ ಮಾಡ್ಕೊಳ್ಳಿಲ್ಲ ಅದನ್ನ ಅಂತಂದ್ರೆ ನಾಶವಾಗುವಂಥ ಸ್ಥಿತಿ ಬರುತ್ತೆ. ಪ್ರಕೃತಿ ಸಹಿಸ್ಕೊಳ್ಳೋದಿಲ್ಲ ಇಂಥವರನ್ನ. 4 ವರ್ಷ 8 ವರ್ಷ ಪಿ ಚಿದಂಬರಂ ಇರಬಹುದು, ಆನಂತರ 10 ವರ್ಷ ಯೋಗಿ ಆದಿತ್ಯನಾಥ್ ಬರ್ತಾರೆ, ಆನಂತರ 10 ವರ್ಷ ಅಮಿತ್ ಶಾ ಬರ್ತಾರೆ, ಆನಂತರ 10 ವರ್ಷ ನರೇಂದ್ರ ಮೋದಿ ಬರ್ತಾರೆ, ಇನ್ನೂ 10 ವರ್ಷ ಇರ್ತಾರೆ ಅವರು. ಹೇಗೆ ಮಾಡ್ತೀರಾ ನೀವು? ಹೀಗಾಗಿ ನಿಮ್ಮನ್ನು ನೀವು ತಿದ್ದುಕೊಳ್ಳುವಂಥ ಪ್ರಕ್ರಿಯೆಗೆ ನೀವು ತಯಾರಾಗಲಿಲ್ಲ ಅಂತಂದ್ರೆ ಯು ಹ್ಯಾವ್ ಪ್ರಾಬ್ಲಮ್. ಆ ಪ್ರಾಬ್ಲಮ್ನ ಅರ್ಥ ಮಾಡ್ಕೋಬೇಕು. ಇನ್ನು ಎರಡನೇದು, ಹಿಂದೂಗಳಲ್ಲಿ ಇಲ್ವಾ? ಹೌದು, ಕಳ್ಳತನ ಮಾಡೋರು ಹಿಂದೂಗಳಲ್ಲಿದ್ದಾರೆ, ಈವ್ ಟೀಸಿಂಗ್ ಮಾಡೋರು ಹಿಂದೂಗಳಲ್ಲಿದ್ದಾರೆ. ಅಫ್ಕೋರ್ಸ್ ಎಲ್ಲಾದರೂ ಅಪರೂಪಕ್ಕೊಮ್ಮೆ ತನ್ನ ಹೊಟ್ಟೆಗೆ ಬಾಂಬ್ ಕಟ್ಕೊಂಡು ಬರುವಂಥ ಹಿಂದೂವು ಇರ್ಬೋದು. ಆದರೆ ಎಲ್ಲೂ ಕೂಡ ಹಿಂದುತ್ವದ ರಕ್ಷಣೆಗೋಸ್ಕರ ನಾನು ಇವ್ರನ್ನ ಕೊಲ್ತೀನಿ ಅಂತ ಬಂದವನಿಲ್ಲ. ನಾನು ಹಿಂದುತ್ವದ ಆ ರಕ್ಷಣೆ, ನನ್ನ ಉದ್ದೇಶ ಇರೋದು ಹಿಂದುತ್ವದ ರಕ್ಷಣೆ ಅಂತೇಳಿ ಬಂದವರಿಲ್ಲ. ಆದರೆ ಇಸ್ಲಾಂನಲ್ಲಿ ಹಂಗಿಲ್ಲ. ನಾನು ಬಂದಿರೋದೇ ಇಸ್ಲಾಮಿನ ರಕ್ಷಣೆಗೋಸ್ಕರ. ಎಲ್ಲೋ ಒಂದು ಕಡೆ ಈಗ ಹೇಳ್ರಿ, ನೀವು ಬಾಬ್ರಿ ಮಸೀದಿಯನ್ನು ಉರುಳಿಸಲಾಯಿತು. ಎಲ್ಲರ ಸಿದ್ಧಾಂತ ಏನು ಗೊತ್ತೇನು? ಭಾರತದಲ್ಲಿ ಬಾಬ್ರಿ ಮಸೀದಿ ಉರುಳಿಸಿದ ನಂತರ ಒಂದು ಅಗ್ರೆಸಿವ್ ಆಗಿ ಮುಸಲ್ಮಾನರು ತಯಾರಾದರು ಅಂತ. ಆಯ್ತಪ್ಪ, ಬಾಬ್ರಿ ಮಸೀದಿಯನ್ನು ಉರುಳಿಸಿದ್ದು ಯಾಕೆ ಅನ್ನುವಂಥ ಯೋಚನೆ ಮಾಡುವ ಸಾಮಾನ್ಯ ಜ್ಞಾನ ಇರಲಿಲ್ವಾ? ಅವನೊಬ್ಬ ಡಾಕ್ಟರು, ಅವನೊಬ್ಬ ಇಂಜಿನಿಯರ್ಗೆ ಒಂದು ಸಾಮಾನ್ಯ ಜ್ಞಾನ ಇಲ್ವಾ? ಒಬ್ಬ ಮೌಲ್ವಿಗೆ ಸಾಮಾನ್ಯ ಜ್ಞಾನ ಇಲ್ವಾ? ಒಂದು ಕಾಲದಲ್ಲಿ ರಾಮ ಹುಟ್ಟಿದ ಈ ಜಾಗದಲ್ಲಿ ಒಂದು ಮಂದಿರ ಇತ್ತು, ಅದನ್ನು ನಮ್ಮ ಒಬ್ಬ ರಾಜ ಕೆಡವಿದ್ದ. ಅವರು ಅದನ್ನು 500 ವರ್ಷಗಳ ಕಾಲ ಎಲ್ಲ ರೀತಿಯಿಂದ ಫೈಟ್ ಮಾಡಿದ್ರು, ಆಗಲಿಲ್ಲ ಅಂದಾಗ ಇದನ್ನು ಮುಗಿಸಿ ಮತ್ತೊಂದನ್ನು ಎಬ್ಸಿದ್ರು. ಹೋಗ್ಲಿ ಬಿಡಪ್ಪ, ಒಂದು ಕಟ್ಟಡಕ್ಕೋಸ್ಕರ ಯಾಕೆ ಕಿತ್ತಾಡು? ಮುಗ್ದೋಗಿತ್ತಲ್ಲ. ನೀವು ಅದಕ್ಕೋಸ್ಕರ ಎದ್ದಿದೆ ಅಂತಂದ್ರೆ ಏನರ್ಥ? ನಿಮಗೆ ಕ್ಷೋಭೆ ಬೇಕು ಅಂತಿಲ್ಲ, ನಿಮಗೆ ಅಶಾಂತಿ ಬೇಕು ಅಂತಿಲ್ಲ, ನಿಮಗೆ ಯುದ್ಧ ಮಾಡ್ಲಿಕ್ಕೆ ಒಂದು ಕಾರಣ ಬೇಕು ಅಷ್ಟೇ. ಯಾಕೆ ಅಂತಂದ್ರೆ ಹೇಳಲಾಗಿದೆ, ದಾರುಲ್ ಹರ್ಬನ್ ತೆಗೆದು ದಾರುಲ್ ಇಸ್ಲಾಮನ್ನ ತರಲೇಬೇಕು ಎನ್ನುವಂತ ಆಗ್ರಹ ನಿಮ್ಗೇನು ಮಂಡಿಸಲಾಗಿದೆಯಲ್ಲ, ಆ ಕಾರಣಕ್ಕೆ ಇದು ಅಂತ ಸ್ಪಷ್ಟವಾಗಿ ಅನ್ಸುತ್ತೆ ಎಂತವನಿಗೂ. ಸರಿ, ನಾನು ಈ ಬಾಬ್ರಿ ಮಸೀದಿ ಬಗ್ಗೆನೂ ಪ್ರಶ್ನೆ ಕೇಳಬೇಕು. ಅದಕ್ಕೆ ಮುಂಚೆ ನೀವು ಹೇಳ್ತಾ ಇದ್ರಿ ಹಿಂದುತ್ವವನ್ನ ಕಾಪಾಡುವ ಸಲುವಾಗಿ ಹತ್ಯೆ ಮಾಡ್ಲಿಕ್ಕೆ ಯಾವ ಹಿಂದೂ ಹೋಗೋದಿಲ್ಲ ಅಂತ ಹೇಳಿ. ಬೇರೆ ಎಲ್ಲೂ ಬೇಡ, ಕರಾವಳಿ ಭಾಗ, ನಮ್ಮದೇ ಕರ್ನಾಟಕ, ಕರಾವಳಿ ಶಿವಮೊಗ್ಗದಲ್ಲಿ
ಅಲ್ಲಿ ಅನೇಕ ಮುಸಲ್ಮಾನ್ ಯುವಕರನ್ನ ಕೂಡ ಕೊಲ್ಲಲಾಗಿದೆ. ಅದ್ರ ಹಿಂದೆ RSS ಅಥವಾ ಹಿಂದುತ್ವವಾದಿ ಸಂಘಟನೆಗಳ ಹುಡುಗರಿದ್ದಾರೆ ಅನ್ನೋ ಆರೋಪ, ಅನೇಕರು ಜೈಲಲ್ಲಿ ಕೂಡ ಇದ್ದಾರೆ. ಇವರೆಲ್ಲ ಹಾಗಾದ್ರೆ ಯಾಕೆ ಕೊಂದ್ರು? ಹಿಂದೂ ಕೊಂದಿರುವ ಪ್ರತಿಯೊಂದು ಕೂಡ ಪ್ರತಿಕ್ರಿಯಾತ್ಮಕವಾಗಿರುವಂತದ್ದೇ. ಸರಿ, ಅದು ಪ್ರತಿಕ್ರಿಯೆ ಆದ್ರೂ ಕೂಡ ಕಾನೂನಾತ್ಮಕವಾಗಿ ತಪ್ಪೇ ಅಲ್ವಾ? ಆಯ್ತು, ಪ್ರತಿಕ್ರಿಯಾತ್ಮಕವಾಗಿ ಮಾಡದೆ ಹೋಗಿದ್ದಿದ್ರೆ ಏನಾಗಿರ್ತಿತ್ತು? ಯಾರು ಕೊಂದಿದ್ದಾರೋ ಜೈಲೊಳಗೆ ಹೋದವನು 6 ತಿಂಗಳ ನಂತರ ವಾಪಸ್ ಬಂದು ತಿರುಗಾಡ್ತಾ ಇದ್ರೆ ಬೇಲ್ ತೆಗೆದುಕೊಂಡು, ಅವನ ಮನೆಯವರಿಗೆ ಅನ್ಸುತ್ತೆ ಸಹಜವಾಗಿ, ಇದು ಸಹಜವಾಗಿ ಮಾಡುವಂತ ಪ್ರಕ್ರಿಯೆ, ನಾನು ಅವ್ರನ್ನ ಸಮರ್ಥಿಸಿಕೊಳ್ಳೋದಿಲ್ಲ. ಆದ್ರೆ ಎಲ್ಲೂ ಕೂಡ ಅವನು ತಾನಾಗಿಯೇ ಮುಂದಕ್ಕೆ ಹೋಗಿ ಇಲ್ಲಿ ನಮಾಜ್ ಮಾಡ್ತಿರುವಂತ 500 ಜನರನ್ನ ಕೊಂದು ಬಿಡಬೇಕು, ಇದರಿಂದಾಗಿ ನನಗೆ ಸ್ವರ್ಗ ಸಿಗುತ್ತೆ ಅಂತ ಎಲ್ಲೂ ಕೂಡ ಒಬ್ಬ ಹಿಂದೂ ಭಾವಿಸಿ ಆ ಕೆಲಸವನ್ನು ಮಾಡಲ್ಲ. ನಾನು ಆ ಮಾತನ್ನು ಹೇಳ್ತಾ ಇರೋದು. ನೀವು ಉಲ್ಲೇಖ ಮಾಡುವಂತ ಪ್ರತಿಯೊಂದು ಕೂಡ ಪ್ರತಿಕ್ರಿಯಾತ್ಮಕವಾದವುಗಳೇ. ಸುಹಾಸ್ ಶೆಟ್ಟಿಯ ಮರ್ಡರ್ ಆಗುತ್ತೆ, ಪ್ರತಿಕ್ರಿಯೆಗೆ ಮತ್ತೊಂದಾಗುತ್ತೆ. ಎಲ್ಲಕ್ಕಿಂತಲೂ ಮುಂಚೆ ಆಗಿದ್ದು ಸುಹಾಸ್ ಶೆಟ್ಟಿಯ ಮರ್ಡರ್ ಅನ್ನೋದನ್ನು ಮರಿಲಿಕ್ಕಾಗೋದಿಲ್ಲ ಅಂತ ನೀವು ಎಲ್ಲ ಕಡೆ ವ್ಯವಸ್ಥಿತ ಷಡ್ಯಂತ್ರವನ್ನ ಮಾಡಿಕೊಂಡು ಯಾವುದೋ ಒಬ್ಬ ವ್ಯಕ್ತಿಯ ಇದು ಗ್ಯಾಂಗ್ ವಾರ್ಗಳು ನಡೆದಂತೆ ನಡೆಯುತ್ತೆ. ನೀವು ಗ್ಯಾಂಗ್ ವಾರ್ಗಳನ್ನ ಹಿಂದುತ್ವದ ವಾರ್ ಅಂತ ಕರಿತೀರಾ. ಈ ಗ್ಯಾಂಗ್ ವಾರ್ಗೂ ಹಿಂದುತ್ವಕ್ಕೂ ಸಂಬಂಧ ಇಲ್ಲ. ಹಿಂದುತ್ವದ ವಿಚಾರಕ್ಕೆ ನೀವು ಬಂದು ಹೇಳೋದಾದ್ರೆ ಒಬ್ಬನೂ ಕೂಡ ಇದುವರೆಗೂ ಜೈ ಶ್ರೀರಾಮ್ ಹೇಳಲಿಕ್ಕೆ ನನಗೆ ಅವಕಾಶ ಸಿಗಲಿಲ್ಲ, ಅದಕ್ಕೋಸ್ಕರ ಕೊಲ್ತೀನಿ ಅನ್ನಲಿಲ್ಲ. ಹಾಗಿದ್ದಿದ್ರೆ ಇವತ್ತು ಬಂಗಾಳದಲ್ಲಿ ಅಥವಾ ನೀವು ಇದರಲ್ಲಿ ಪಶ್ಚಿಮ ಬಂಗಾಳದಿಂದ ಬಾಂಗ್ಲಾದೇಶದಲ್ಲಿ ಇವತ್ತು ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಟೆರರಿಸಂಗಿಳಿಬೇಕಿತ್ತು. ಪಾಕಿಸ್ತಾನದಲ್ಲಿ ಹಿಂದೂಗಳು ತಮ್ಮ ರಕ್ಷಣೆಗೋಸ್ಕರ ಟೆರರಿಸಂಗಿಳಿಬೇಕಿತ್ತು. ಇವತ್ತು ಇಂಗ್ಲೆಂಡ್ ನಲ್ಲಿ ಮುಸಲ್ಮಾನರು ಹಿಂದೂಗಳೊಂದಿಗೆ ಅಥವಾ ಅಲ್ಲಿನ ಕ್ರಿಶ್ಚಿಯನ್ರೊಂದಿಗೆ ನಡ್ಕೊಳ್ತಾ ಇರೋದನ್ನ ಪ್ರತಿಭಟಿಸಲಿಕ್ಕೆ ಹಿಂದೂಗಳು ತಾವೇ ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಕ್ರಿಯೇಟ್ ಮಾಡ್ಕೋಬೇಕಾಗಿತ್ತು. ಅದಕ್ಕೆ ಬೇಕಾಗಿರುವಂತ ಫಂಡಿಂಗ್ ಭಾರತದಿಂದ ಹೋಗ್ಬೇಕಿತ್ತು. ಎಲ್ರಿ ಆಗತ್ತ ಹಂಗೆ? ಜಗತ್ತಿನ ಯಾವ ಕಡೆಗಳಲ್ಲೂ ಕೂಡ ಇದುವರೆಗೂ ಒಂದೇ ಒಂದು ಹಿಂದೂ ಆರ್ಗನೈಸೇಷನ್ ಇದು ವ್ಯವಸ್ಥಿತವಾಗಿ ಟೆರರಿಸಂ ನಡೆಸುತ್ತೆ ಅನ್ನುವಂತ ಉದಾಹರಣೆ ಇದುವರೆಗೂ ತೋರಿಸ್ಲಿಕ್ಕೆ ಸಾಧ್ಯವಾಗಲಿಲ್ಲ. ಆ ಹಣೆಪಟ್ಟಿ ಇರೋದು ಮುಸಲ್ಮಾನರಿಗೆ ಮಾತ್ರ. ಬಟ್ ಈ ರಾಡಿಕಲ್ ಇಸ್ಲಾಂ ಟೆರರಿಸಂ ಅನ್ನೋದು RSS ಶಾಖೆಯಿಂದ ಬಂದಂತಹ ಕಾಲ್ಪನಿಕ ಪದ, ಹಿಂಗೂ ವ್ಯಾಖ್ಯಾನಗಳಿದೆ. ನೀವೇ ಹೇಳಿದ್ರಿ, ಮುಸ್ಲಿಂ ಧರ್ಮಗುರುಗಳು ಬಂದು ಇಲ್ಲಿ ನಿಂತ್ಕೊಂಡವ್ರು ಹೇಳ್ತಾರೆ ನಮ್ದೇನೂ ಇಲ್ಲ, ರ್ಯಾಡಿಕಲ್ ಆಗಿ ಕೆಲವರು ಮಾತ್ರ ಹಿಂಗಿರ್ತಾರೆ, ನಮ್ದೇನೂ ತಪ್ಪಿಲ್ಲ, ಅವ್ರನ್ನ ಮಾತು ಕೇಳಲಿಲ್ಲ ಅಂದರೆ ನಾವೇನು ಮಾಡಬೇಕು ಅಂತ. ರ್ಯಾಡಿಕಲೈಸೇಷನ್ ಅನ್ನೋದು ಎಲ್ಲ ಕಡೆಗಳಲ್ಲೂ ಇದೆ. ರ್ಯಾಡಿಕಲೈಸೇಷನ್ ಭಿನ್ನ ಭಿನ್ನ ಕಾರಣಗಳಿಗಾಗತ್ತೆ. ಆದರೆ ಇಸ್ಲಾಂನಲ್ಲಿ ಮಾತ್ರ ಹಿಂದೂಗಳಲ್ಲೂ ರ್ಯಾಡಿಕಲೈಸ್ ಆಗ್ತಾರೆ. ಹಿಂದೂಗಳು ಕೂಡ ತಾವು ವಿಚಾರವನ್ನ ತುಂಬ ಮತೀಯವಾಗಿ ಆಲೋಚನೆ ಮಾಡಿದಾಗ ರ್ಯಾಡಿಕಲ್ ಆಗೋದನ್ನು ನಾನು ಗಮನಿಸಿದ್ದೀನಿ. ಆದರೆ ಪ್ರಾಬ್ಲಮ್ ಇರೋದು ಎಲ್ಲಿ ಅಂತಂದ್ರೆ ಇಸ್ಲಾಂನಲ್ಲಿ ರ್ಯಾಡಿಕಲ್ ಆಗಲಿಕ್ಕೆ ರೀಸನ್ ಬೇಕಾಗಿಲ್ಲ. ಅವ್ರ ಕೈಯಲ್ಲಿರುವಂಥ ಪುಸ್ತಕವೇ ಸಾಕು, ಕುರಾನ್ ಸಾಕು, ಹದೀಸ್ ಸಾಕು, ಶರಿಯಾ ಕಾನೂನುಗಳು ಸಾಕು. ಅವುಗಳನ್ನು ಇಟ್ಕೊಂಡು ಒಬ್ಬ ವ್ಯಕ್ತಿ ರ್ಯಾಡಿಕಲ್ ಸಹಜವಾಗಿ ಆಗ್ಬೋದು. ಬಾಬ್ರಿ ಮಸೀದಿ ವಿಚಾರಕ್ಕೆ ಬಂದ್ರೆ ಈಗಲೂ ಕೂಡ ಡೆಲ್ಲಿ ಬ್ಲಾಸ್ಟ್ ನ ಮೂಲ ಉದ್ದೇಶ ಇದ್ದಿದ್ದು, ಅಂದ್ರೆ ಆ ಶಂಕಿತ ಉಗ್ರರ ಮೂಲ ಉದ್ದೇಶ ಇದ್ದಿದ್ದು ಬಾಬ್ರಿ ಮಸೀದಿ ಧ್ವಂಸ ದಿನದಂದೇ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು, ವಿಚ್ ಇಸ್ ಆನ್ December 6. ದುರಂತಾನೋ ಅಥವಾ ಈ ವ್ಯವಸ್ಥೆ ಇರೋದೇ ಹಾಗೋನೋ ಕೆಲ ಪೊಲಿಟಿಕಲ್ ಪಾರ್ಟಿಗಳು ಕೂಡ ಇದಕ್ಕೆ ಪೂರಕವಾದ ವಾತಾವರಣ ಕ್ರಿಯೇಟ್ ಮಾಡಿಬಿಡುತ್ತಾ ಅಂತ. ಫಾರ್ ಎಕ್ಸಾಂಪಲ್ TMC December 6 ಒಂದು ಬೃಹತ್ ರ್ಯಾಲಿಯನ್ನ ಮಾಡಬೇಕು ಅಂತ ಹೊರಟಿದ್ದಾರೆ. ಇದು ಕೂಡ ಅಂದ್ರೆ ನಮ್ಮವರೇ, ನಮ್ಮ ದೇಶದ ರಾಜಕಾರಣಿಗಳೇ, ಪಕ್ಷವನ್ನು ಪಕ್ಕಕ್ಕಿಟ್ಬಿಟ್ಟು ನೋಡೋದಾದ್ರೂ ಕೂಡ ನಮ್ಮ ಭಾರತೀಯರೇ ಅವರೆಲ್ಲರೂ ಕೂಡ ಅವರೇನೆ ಇಂಥದ್ದೊಂದು ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿಕೊಡ್ತಿದ್ದಾರಾ, ನೀವು ಬಾಬ್ರಿ ಮಸೀದಿ ಧ್ವಂಸ ಮಾಡಿದಕ್ಕೆ ಪ್ರತೀಕಾರವನ್ನ ತೀರಿಸ್ಕೊಳ್ಬೇಕು, ಅದನ್ನ ಖಂಡಿಸಬೇಕು ಅಂತ. ಪಕ್ಷಗಳ ವಿಚಾರಕ್ಕೆ ಬರೋದಾದ್ರೆ ಮಾತನಾಡದೇ ಇರೋದು ಬಹಳ ಒಳ್ಳೆಯದು. ಯಾಕೆ ಅಂತಂದ್ರೆ ಇವರು ಎಷ್ಟು ನೀಚ ಮಟ್ಟಕ್ಕೆ ಇಳಿಯಬಲ್ಲರು ಅಂತಂದರೆ, ನಾನು ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಉಲ್ಲೇಖ ಮಾಡಿಕೊಟ್ಟೆ, ಪಾಪ್ಯುಲರ್ ಫ್ರಂಟ್ ಫಾರ್ ದ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್ ಅಂತ ಒಂದು 1970s ಶುರುವಾಯಿತು. ಯಾವಾಗ ಅವ್ರದ್ದು ಅರಬ್ ನ್ಯಾಷನಲಿಸಮ್ ಸತ್ತೋಯ್ತೋ ಆಗ ಪ್ಯಾಲೆಸ್ತೈನ್ ಅವರು ತಾವೇ ಸ್ವತಃ ಕೈಗೆತ್ಕೊಂಡು ಒಂದು ಹೋರಾಟವನ್ನು ರೂಪಿಸಿದರು. ಆಗ ಶುರುವಾಗಿದ್ದು ಪಾಪ್ಯುಲರ್ ಫ್ರಂಟ್ ಫಾರ್ ಲಿಬರೇಷನ್ ಆಫ್ ಪ್ಯಾಲೆಸ್ತೈನ್. ಕರ್ನಾಟಕದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತ ಬಂತು. ಯಾರು ಇಟ್ಕೋತಾರೆ? ಒಂದು ಟೆರರಿಸ್ಟ್ ಆರ್ಗನೈಸೇಷನ್ ಹೆಸರಿನ ಅರ್ಧ ಭಾಗವನ್ನು ತೆಗೆದುಕೊಂಡು ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಅಂತಂದರೆ ಏನರ್ಥ? ನಾವು ಅದರದ್ದೇ ಛಾಯಿಯಾಗಿ ಕೆಲಸ ಮಾಡ್ತೀವಿ ಅಂತ ಅರ್ಥ. ಅದರ ಕೆಲವರನ್ನು ಒಳಗೆ ಬಂಧಿಸಿ ಇಟ್ಟರೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯನವರು ಹಾಗೆ ಬಂಧಿಸಿದ್ದವರನ್ನೆಲ್ಲ ರಿಪೋರ್ಟ್ ಹಾಕಿ ಬಿಡಿಸ್ತಾರೆ. ನೀವೇನು ಹೇಳ್ತೀರಾ ಇವ್ರ ಬಗ್ಗೆ? ಯಾತಕ್ಕೋಸ್ಕರ ಬಿಡಿಸ್ತಾರೆ? ಕೇವಲ ನಮಗೆ ಒಂದು ವೋಟ್ ಬ್ಯಾಂಕ್ ನಿಶ್ಚಿತವಾಗಲಿ ಎನ್ನುವ ಏಕಮಾತ್ರ ಕಾರಣಕ್ಕೆ ಬಿಟ್ಟರೆ ಮತ್ತೆ ಯಾವ ಕಾರಣ ಇರ್ಲಿಕ್ಕೆ ಸಾಧ್ಯ?
ಇನ್ಯಾವ ಕಾರಣವೂ ಅಲ್ಲ. ಅಧಿಕಾರಕ್ಕೆ ನಾವು ಬರಲಿಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ಬೋದು. ಈ 2023ನಲ್ಲಿ ನಮ್ಮ ದೇಶದಲ್ಲಿ ಒಂದು ಬಾಂಬ್ ಬ್ಲಾಸ್ಟ್ ಆದಾಗ ಆ ಬಾಂಬ್ ಬ್ಲಾಸ್ಟ್ನ ಹಿಂದೆ ಇದ್ದವರು ಬಾಂಗ್ಲಾದೇಶದಿಂದ ಬಂದ ಒಳ ನುಸುಳಿಕೊಂಡು ಬಂದಂಥ ಮುಸಲ್ಮಾನರು ಅಂತ ಗೊತ್ತಾಗಿತ್ತು. ಆ 4 ಜನರನ್ನ ಹಿಡಿದ್ರು, ಅವ್ರನ್ನ ಆಚೆ ದಬ್ಬಲಾಯಿತು. ಆದರೆ ಮಮತಾ ಬ್ಯಾನರ್ಜಿ ಅದೇ ಬಾಂಗ್ಲಾದೇಶದ ನುಸುಳುಕೋರರನ್ನ ತಾವು 2 ಕೈಗಳನ್ನು ಚಾಚಿ ಸ್ವಾಗತಿಸ್ತಾರೆ. ಯಾಕೆ? ಅವರ ಓಟ್ ಇಲ್ಲದೆ ನಾನು ಗೆಲ್ಲಿಕ್ಕಾಗೋದಿಲ್ಲ ಅಂತ. ಭಾರತಕ್ಕೆ ಬಂದ ಈ ಬಾಂಗ್ಲಾದೇಶ ಮುಸಲ್ಮಾನರಿಗೆ ಇವರು ಆಧಾರ್ ಕಾರ್ಡ್ ಕೊಡ್ತಾರೆ, ರೇಷನ್ ಕಾರ್ಡ್ ಕೊಡ್ತಾರೆ, ವೋಟರ್ ID ಕೊಡ್ತಾರೆ, ವೋಟಿಂಗಿಗೆ ದುಡ್ಡು ಕೊಡ್ತಾರೆ. ಕೊನೆಗೆ ಸರ್ಕಾರದಿಂದ ಏನೇನು ಸವಲತ್ತುಗಳು ಸಿಗಬೇಕು ಅದು ನನ್ನ ಟ್ಯಾಕ್ಸು ನಿಮ್ಮ ಟ್ಯಾಕ್ಸ್ನಿಂದ ತೆಗೆದುಕೊಂಡು ಬಾಂಗ್ಲಾದೇಶದಿಂದ ಬಂದಂತ ನಮ್ಮವ್ರು ಅಲ್ಲದವ್ರಿಗೆ ಯಾರು ತಮಗೋಸ್ಕರ ಪ್ರತ್ಯೇಕ ರಾಷ್ಟ್ರ ತೆಗೆದುಕೊಂಡ್ರು ಅವ್ರಿಗೆ ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಧಾನವಾಗಿ ಪ್ರತಿ ಈಗೊಂದು ಬಾರಿ ಅವರು ಹಿಂದೂಗಳ ವಿರುದ್ಧ ದ್ವೇಷವನ್ನು ಅವ್ರ ಮನಸ್ಸಿನಲ್ಲಿ ಬಿತ್ತಿ ಅವರು ಒಂದು ಜೊತೆಗೂಡಿಸಿಟ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇದನ್ನು ರಾಹುಲ್ ಗಾಂಧಿ ಮಾಡ್ತಾರೆ, ಕಾಂಗ್ರೆಸ್ನವ್ರು ಮಾಡ್ತಾರೆ, ಇದನ್ನು TMC ಮಾಡುತ್ತೆ, ಇದನ್ನು DMK ಮಾಡುತ್ತೆ. ಪ್ರತಿಯೊಬ್ಬರು ಕೂಡ ಹಿಂಗೆ ಮಾಡ್ತಾ ಅವರಲ್ಲಿ ಜೀವಂತವಾಗಿ ಅದನ್ನು ಉಳಿಸಬೇಕು ಅಂತ ಪ್ರಯತ್ನ ಮಾಡ್ತಾರೆ. ಈಗ ಒಂದು ಪ್ರಾಬ್ಲಮ್ ಆಗಿದೆ ಅವರಿಗೆ, ಏನು ಅಂತಂದ್ರೆ ಬಿಹಾರದಲ್ಲಿ ಮುಸಲ್ಮಾನರು ಈ ಬಾರಿ ಡಿವೈಡ್ ಆಗಿ ವೋಟ್ ಮಾಡಿದ್ದಾರೆ. ಬಿಹಾರದಲ್ಲಿ ಮುಸಲ್ಮಾನರಲ್ಲಿ ಮೇಲ್ವರ್ಗದವರು ಕಾಂಗ್ರೆಸ್ ಮತ್ತು ಬೇರೆ ಕಡೆಗಿದ್ರೆ ಕೆಳವರ್ಗದವರು ತಮ್ಮ ವೋಟನ್ನು ಚೇಂಜ್ ಮಾಡಿದ್ದಾರೆ. ಈ ಬಾರಿ ಮುಸಲ್ಮಾನರದಲ್ಲೂ ಮೇಲ್ವರ್ಗ ಕೆಳವರ್ಗ ಇದೆ. ಅಲ್ಲಿ ಸೈಯದ್ಗಳು ಹೇಗಿದ್ದಾರೋ ಹಾಗೆ ಪಸ್ಮಂಡಗಳು ಅಂತಲೂ ಇದ್ದಾರೆ. ಅವ್ರನ್ನ ದಲಿತರು ಅಂತ ಕರೆಯಲಾಗುತ್ತೆ, ಅರ್ಜಾಲ್ಗಳು ಅಂತ ಕರೆಯಲಾಗುತ್ತೆ, ಅತ್ಯಂತ ಹಿಂದುಳಿದವರು ಅಂತ. ಅವ್ರನ್ನ ಜೊತೆಗೆ ಸಮಾನವಾಗಿ ನೋಡೋದಿಲ್ಲ, ಕೊಡುಕೊಳ್ಳು ವ್ಯವಸ್ಥೆ ಅಲ್ಲಿಲ್ಲ, ಅತ್ಯಂತ ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಈ ಬಾರಿ ಪಸ್ಮಂಡಗಳು ಅತ್ಯಂತ ಆಲೋಚನೆ ಮಾಡಿ ಬಿಹಾರದಲ್ಲಿ ಸ್ವಲ್ಪ ಟ್ರೆಂಡ್ ಚೇಂಜ್ ಮಾಡಿದ ನಂತರ ಇಲ್ಲೂ ಕೂಡ ಅದೆಲ್ಲ ಹಬ್ಬೋದು ಅಂತ ಟೆನ್ಷನ್ಗೆ ಬಿದ್ದಿದ್ದಾರೆ ಎಲ್ಲರೂ. ಆ ಕಾರಣಕ್ಕೆ ನನಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಮುಸಲ್ಮಾನರ ಒಳಗೆ ಇನ್ನೂ ಹೆಚ್ಚು ಭಯವನ್ನು ಹುಟ್ಟಿಸುವಂತ ಚಕ್ರವರ್ತಿ ಸೂಲಿಬೇಲೆ ವಿಡಿಯೋ ತೋರಿಸೋದು ನೋಡಿ ಹೆಂಗ್ ಮಾತಾಡ್ತಾನೆ, ಇವನು ಎಂತ ಡೇಂಜರು, ನಾಳೆ ದಿನ ಇವನೇನಾದ್ರೂ MLA ಆಗ್ಬಿಟ್ರೆ, ಇವನು MP ಆಗ್ಬಿಟ್ರೆ, ಇವನು ಪ್ರತಿನಿಧಿಸುವಂತ BJP ಹೆಂಗಾಗಬೇಕು, ಏನ್ ಹೆದರಿಕೆ ಹುಟ್ಟಿಸ್ಬಿಡೋದು ಅಂತಂದ್ರೆ ಅವ್ರಿಗೆ ಅನ್ನಿಸ್ಬೇಕು ನಮ್ಗೆ ಇವ್ರು ಆಗಬಾರ್ದು ಅಂತಂದ್ರೆ ನಾವು ಕಾಂಗ್ರೆಸ್ಸಿಗೆ ವೋಟ್ ಮಾಡಲೇಬೇಕು ಅಂತ. ಈ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆಯಲ್ಲ ಭಾರತದಲ್ಲಿ ಅತ್ಯಂತ ಕೆಟ್ಟದಾಗಿ. ಐ ಸ್ಟಿಲ್ ಬಿಲೀವ್ 2009 ಇಫ್ ಐ ಆಮ್ ನಾಟ್ ರಾಂಗ್ ನ್ಯೂಯಾರ್ಕ್ ಟೈಮ್ಸ್ ಪತ್ರಿಕೆ ಒಂದು ರಿಪೋರ್ಟ್ ಮಾಡಿತ್ತು. ಆ ರಿಪೋರ್ಟ್ನಲ್ಲಿ ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ ಮುಸಲ್ಮಾನರು ಭಾರತದಲ್ಲಿ ಅಗ್ರೆಸಿವ್ ಆಗಲಿಕ್ಕೆ ರೀಸನ್ ಏನು. ನ್ಯೂಯಾರ್ಕ್ ಟೈಮ್ಸ್ ಹೇಳೋದು ನಾನು ಹೇಳ್ತಿರೋದಲ್ಲ, ನ್ಯೂಯಾರ್ಕ್ ಟೈಮ್ಸ್ ಹೇಳುತ್ತೆ ಭಾರತದಲ್ಲಿ ಪ್ರಜಾಪ್ರಭುತ್ವ ಇದೆ, ಮುಸಲ್ಮಾನರು ಏನ್ ಬೇಕಿದ್ರೂ ಮಾತನಾಡ್ಬೋದು, ನಾವು ಮಾತನಾಡ್ಬೋದು, ಮುಸಲ್ಮಾನರು ಮಾತನಾಡ್ಬೋದು ಅನ್ನೋ ಕಾರಣಕ್ಕೋಸ್ಕರ ಇಲ್ಲಿ ಧೈರ್ಯವಾಗಿ ಮಾತನಾಡ್ತಾರೆ. ಹಿಂಗಾಗಿ ಅವರಿಗೆ ರ್ಯಾಡಿಕಲೈಸ್ ಮಾಡೋದು ಸುಲಭ. ಶರ್ಜಿಲ್ ಯಾರು ಜೈಲಿನಲ್ಲಿದ್ದಾನೋ ಅವನ ಬಗ್ಗೆ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ನಿನ್ನೆ ಆ ಕೋರ್ಟ್ನ ಕೇಸಿನ ವಿಚಾರ ಬಂದಾಗ ಅವನು ಮಾಡಿದ ಭಾಷಣಗಳ ವಿಡಿಯೋ ತುಣುಕನ್ನು ಪ್ರೆಸೆಂಟ್ ಮಾಡಲಾಗಿದೆ ಕೋರ್ಟ್ನಲ್ಲಿ. ಆ ವಿಡಿಯೋ ತುಣುಕ್ನಲ್ಲಿ ಹೇಳ್ತಾನೆ ನಮಗೆ ಕೋರ್ಟಿನ ಮೇಲೆ ನಂಬಿಕೆ ಇಲ್ಲ, ನಿಮಗೆ ಗೊತ್ತಿದೆ ಕೋರ್ಟ್ ಅಯೋಧ್ಯೆಯಲ್ಲಿ ಏನು ಮಾಡಿದೆ ಅಂತ, ಹೀಗಾಗಿ ನಮಗಿರುವಂಥದ್ದು ಒಂದೇ ಒಂದು ಮಾರ್ಗ, ಸ್ಟ್ರೀಟ್ ಪವರ್ನ ತೋರಿಸಬೇಕು. ವಾಟ್ ಡಸ್ ಇಟ್ ಮೀನ್? ಸ್ಟ್ರೀಟ್ ಪವರ್ ಅಂದರೆ ಏನರ್ಥ? ಸ್ಟ್ರೀಟ್ ಪವರ್ ಅಂತಂದ್ರೆ ಬೀದಿಗೆ ಬನ್ನಿ, ಲಾಠಿ ತೆಗೆದುಕೊಳ್ಳಿ, ಬಂದೂಕ್ ತೆಗೆದುಕೊಳ್ಳಿ, ಕಲ್ ತಗೊಂಡು ಎಸೀರಿ ಅಂತ ಶರ್ಜೀಲ್ ಯಾರನ್ನು ಇವ್ರು ಲೀಡರ್ ಅಂತ ಕರೀತಾರೋ ಅವನು ಹೇಳ್ತಾನೆ. ಮತ್ತು ಅಂಥವ್ರನ್ನ ಸಮರ್ಥಿಸಲಿಕ್ಕೆ ಕಪಿಲ್ ಸಿಬಲ್ ಅಂತ ಕಾಂಗ್ರೆಸ್ಸಿನ ಲೀಡರ್ಗಳು ಹೋಗಿ ನಿಲ್ತಾರೆ ಅಂತಂದ್ರೆ ಇವ್ರ ಉದ್ದೇಶ ಏನಿದೆ, ಇವ್ರ ಹಿನ್ನೆಲೆ ಏನಿದೆ ಅಂತ ನಾವು ಅರ್ಥ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ. ಸರಿ, ನೀವು ಪಕ್ಷದ ಬಗ್ಗೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷದ ಬಗ್ಗೆ ಹೇಳ್ತಿದ್ರಿ. ಕಾಂಗ್ರೆಸ್ ಪಕ್ಷದ ವಕ್ತಾರರೇ ಕೇಳಿದ ಪ್ರಶ್ನೆಯನ್ನ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಆಯ್ತು, ಟೆರರಿಸ್ಟ್ಗಳಲ್ಲಿ ಬಹುತೇಕರು ಮುಸಲ್ಮಾನರೇ ಇರ್ತಾರೆ ಅನ್ನೋದನ್ನ ಒಪ್ಕೊಂಡ್ಬಿಡೋಣ. ಒಪ್ಕೊಂಡ ನಂತರ ಏನು ಸೊಲ್ಯೂಷನ್ ಏನು? ಕೇವಲ ಟೆರರಿಸ್ಟ್ಗಳಲ್ಲಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ ಅಂತ ಹೇಳಿಬಿಟ್ಟದ ಮಾತ್ರಕ್ಕೆ ಟೆರರಿಸಂ ನಿಂತು ಹೋಗ್ಬಿಡುತ್ತಾ, ಸಮಸ್ಯೆಗೆ ಪರಿಹಾರ ಸಿಕ್ಕಿಬಿಡುತ್ತಾ ಅಂತ ಹೇಳಿ? ಸಮಸ್ಯೆಗೆ ಪರಿಹಾರ ಸಿಗೋದಿಲ್ಲ, ಆದರೆ ಸಮಸ್ಯೆ ಏನು ಅಂತ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಯಾಕೆ ಡಿನಯಲ್ ಮಾಡಲ್ ಇದ್ದೀರಾ? ಫಸ್ಟ್ ಆಫ್ ಆಲ್ ಅಕ್ಸೆಪ್ಟ್ ಇಟ್. ನಾನು ಮುಸಲ್ಮಾನ್ ಲೀಡರ್ಗಳನ್ನು ಕೂರ್ಕೊಂಡು ಹೇಳ್ತೇನೆ, ಟೆರರಿಸ್ಟ್ಗಳು ನೀವೇ ಮೊದಲು ಅಕ್ಸೆಪ್ಟ್ ಮಾಡಿ. ಅಕ್ಸೆಪ್ಟ್ ಮಾಡಿದ ನಂತರ ಮನಸ್ಸು ಸ್ವಲ್ಪ ವೀಕ್ ಆಗುತ್ತೆ. ಹೌದಪ್ಪ, ಟೆರರಿಸ್ಟ್ಗಳು ನಮ್ಮಲ್ಲಿ ಜಾಸ್ತಿ ಇದ್ದಾರೆ, ಬಟ್ ನಾವೆಲ್ಲರೂ ಮೊದಲು ನೀವು ಕೈ ಮುಗಿಯೋದನ್ನು ಕಲಿರಲ್ಲ. ಈಗ ಎಲ್ಲಾದರೂ ಒಬ್ಬ ಹಿಂದೂ ಯಾವುದಾದ್ರೂ ಹುಡುಗಿಯನ್ನು ರೇಪ್ ಮಾಡಿ ಸಿಕ್ಕಾಕೊಂಡ್ರೆ ಯು ನೋ ವಾಟ್ ಹ್ಯಾಪನ್ಸ್? ಮೊದಲು ಫೇಸ್ಬುಕ್ಕಲ್ಲಿ ನಾನು ಹಾಕ್ತೀನಿ, ಅಯೋಗ್ಯ, ನೀನು ಹಿಂದೂ ಅಂತ ಕರೀಲಿಕ್ಕೆ ನಾಚಿಕೆ ಆಗುತ್ತಲ್ಲೋ, ನಾನು ಕೈ ಮುಗಿದು ನಿಂತ್ಬಿಡ್ತೀನಿ, ತಪ್ಪಾಯ್ತು ಕಂಡ್ರೋ ಅಂತ ಹೇಳ್ತೀನಿ. ಯಾವುದೋ ಕಾಶ್ಮೀರದಲ್ಲಿ ಒಂದು ರೇಪ್ ಕೇಸ್ ಆದಾಗ ನಾವೆಲ್ಲರೂ ಗಾಬರಿ ಆಗ್ಬಿಟ್ವಿ, ಏನಪ್ಪ ಹಿಂಗೆ ಮಾಡಿಬಿಟ್ರೆ ಹಿಂದೂ ಹೆಣ್ಮಕ್ಳನ್ನ ಹಿಂದೂಗಳು ಹೀಗೆ ರೇಪ್ ಮಾಡೋದನ್ನ. ನಾವು ಹಿಂದೂ ಹೆಣ್ಮಕ್ಳೆಲ್ಲ ಮುಸ್ಲಿಂ ಹುಡುಗಿಯನ್ನು ಯಾರಾದರೂ ಒಬ್ಬ ಹಿಂದೂ ರೇಪ್ ಮಾಡಿದಾಗಲೂ ಕೂಡ ಹೀಗೆ ಬೇಜಾರು ಮಾಡ್ಕೊಳ್ತೀವಿ, ಹೆಣ್ಮಕ್ಳದ್ದು ಏನು ತಪ್ಪಿತ್ತು, ಯಾಕೆ ಮಾಡಬೇಕು ಅಂತ. ಹಂಗೆ ಅಂದಿದ ತಕ್ಷಣ ನಾವು ಪೊಲೈಟ್ ಆಗಿಬಿಡ್ತೀವಿ, ನಾವು ವೀಕ್ ಆಗಿಬಿಡ್ತೀವಿ, ಹೀಗೆ ಮಾಡಿದ ತಪ್ಪು, ಇದಕ್ಕೆ ಇಂಥದ್ದು ಕಾರಣವಾದರೆ ಇದನ್ನು ಧಿಕ್ಕರಿಸ್ತೀನಿ ನಾನು ಅಂತ ನಾನು ಹೇಳ್ತೀನಿ. ಐ ಆಮ್ ಡ್ಯಾಮ್ ಶ್ಯೂರ್ ನೀವು ಹೇಳ್ತೀರಾ ಅದನ್ನು. ಆದರೆ ಮುಸಲ್ಮಾನರು ಯಾರು ಹೇಳ್ತಾರೆ ಹೇಳಿ? ನಾನು ಹೇಳ್ತೀನಿ, ಅವ್ರು ನಮ್ಮ ಮಾತು ಕೇಳೋದಿಲ್ಲ, ಇದು ಆ್ಯಕ್ಚುಲಿ ಹೀಗಲ್ಲ, ನಮ್ದ್ರಲ್ಲಿ ಇರೋದು ಹಂಗಲ್ಲ. ಹಿಂಗೆ ಯಾಕ್ರಿ ಹೇಳಬೇಕು? ಹೌದು,
ನಮ್ಮವ್ರು ಮಾಡೋದು ತಪ್ಪು. ಆ ತಪ್ಪು ಮಾಡೋರನ್ನ ಬಂದರೆ ನಾವು ಒದ್ದು ಕಳಿಸ್ತೀವಿ ಅವ್ರನ್ನ ಅಂತ ಹೇಳಬೇಕಲ್ಲ ಧೈರ್ಯವಾಗಿ. 4 ಜನ ಬರಲಿ. ನೀವು ಎಲ್ಲ ಬಿಡಿ, ನೀವು ಭಯೋತ್ಪಾದನೆಯ ಕತೆ ಬಿಡಿ. ನಾನು ಭಯೋತ್ಪಾದನೆಯ ಇನ್ನೊಂದು ಸ್ವರೂಪವನ್ನು ಹೇಳ್ತೀನಿ. ಕರೋನಾ ಬಂದಾಗ ನಂಗೆ ಗೊತ್ತಿಲ್ಲ ನೀವು ಎಲ್ಲಿ ಆ ಸಂದರ್ಭದಲ್ಲಿ ಇದ್ರು ಅಂತ. ಕರೋನಾ ಬಂದಾಗ ಆ ಕರೋನಾ ಕಾಲದಲ್ಲಿ ಈ ಮುಸಲ್ಮಾನರು ತಾವೆಲ್ಲ ಸಾಮೂಹಿಕವಾಗಿ ನಮಾಜ್ ಮಾಡ್ತಿದ್ರು ಇದೇ ಬೆಂಗಳೂರಿನಲ್ಲಿ. ಯಾವ ಒಬ್ಬನೂ ಕೂಡ ಎದುರಿಗೆ ಬಂದು ಅಯೋಗ್ಯರ ಮಾಡಬಾರ್ದು ಕಂಡ್ರೋ. ನಮ್ಮ ಇಸ್ಲಾಂನಲ್ಲಿ ಸಾಮೂಹಿಕವಾಗಿ ಮಾಡಲೇಬೇಕು ಎನ್ನುವಂಥ ಹಠ ಏನೂ ಇಲ್ಲ. ನಿಮ್ಮ ಮನೆಗಳಲ್ಲಿ ಮಾಡಿ. ದೇಶಕ್ಕೆ ಕ್ರೈಸಿಸ್ ಬಂದಿದೆ, ನಾವು ಇದನ್ನು ಸ್ಪ್ರೆಡ್ ಮಾಡಬಾರ್ದು. ಯಾರು ಹೇಳಿದರು? ನಾನೊಬ್ಬ ಮುಸ್ಲಿಂ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಒಬ್ಬ ಮುಸ್ಲಿಂ ಲೀಡರಿಗೆ ಫೋನ್ ಮಾಡಿದೆ, ಮಾತಾಡ್ರಿ. ಅವರಂದ್ರು, ಚಕ್ರವರ್ತಿ ನಿಮ್ಗೆ ಗೊತ್ತಲ್ಲ ಇದನ್ನು ಮಾಡ್ತಾ ಇರೋದು ಯಾರು, ನಾನು ಮಾತಾಡಿದ್ರೆ ನನ್ನ ಕೊಂದು ಬಿಡ್ತಾರೆ. ನಾನಂದ್ರು, ನೀವು ಮಾತಾಡಲಿಲ್ಲ ಅಂದರೆ ನಾನು ಮಾತಾಡಬೇಕು. ಅವರಂದ್ರು, ನೀವು ಮಾತಾಡಬೇಡಿ, ನಿಮ್ಮನ್ನು ಕೊಲ್ತಾರೆ. ನಾನು ಹೇಳಿದೆ, ನಾನು ಸಾಯ್ತೀನಿ ಅಂತ ಸಾಯೋ 1000 ಜನರನ್ನು ಸಾಯಿಸೋದು ಹೆಂಗೆ? ಯಾರಾದ್ರೂ ಒಬ್ಬರು ಮಾತನಾಡಬೇಕಲ್ಲ. ನಿಮಗೆ ಮಾತನಾಡೋ ಧೈರ್ಯ ಇಲ್ಲ, ಅವ್ರ ವಿರುದ್ಧ ಏನಾದರೂ ಹೇಳೋ ಧೈರ್ಯ ಇಲ್ಲ. ಇದು ಇಸ್ಲಾಂ ಅಲ್ಲ ಕಂಡ್ರೋ. ನೀವು ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಧೈರ್ಯವಾಗಿ ಹೇಳಲಿಲ್ಲ ಅಂತಂದಾಗ ನನ್ನಂತ 100 ಜನ ಹುಟ್ಕೋಬೇಕಾಗತ್ತೆ, ಮಾತನಾಡಬೇಕಾಗತ್ತೆ. ನೀವು ನನ್ನ ಮತಾಂಧರು, ಹಿಂದುತ್ವವಾದಿ ಅಂತ ನನಗೊಂದು ಹಣೆಪಟ್ಟಿ ಕಟ್ತೀರಾ, ಅದಕ್ಕೆ ತಕ್ಕಂತೆ ಮಾತನಾಡೋ ಪ್ರಯತ್ನ ಪಡ್ತೀರಾ. ನೀವೇನಾದರೂ ಹೇಳ್ರಿ, ನನ್ನ ರಾಷ್ಟ್ರವನ್ನು ಉಳಿಸ್ಲಿಕ್ಕೋಸ್ಕರ ಈ ಕ್ರಮ ತೆಗೆದುಕೊಳ್ಬೇಕು ಅಂತ ಆದರೆ ಡೆಫಿನೆಟ್ಲಿ ನಾನು ಎಲ್ರಿಗಿಂತ ಮುಂದೆ ನಿಂತ್ಕೊಳ್ತೀನಿ, ಅದರಲ್ಲಿ ಅನುಮಾನ ಇಲ್ಲ. ಹೌದು, ಧರ್ಮಕ್ಕೂ ಭಯೋತ್ಪಾದನೆಗೂ ತಳಕು ಹಾಕೋದು ಬೇಡ. ಆದರೆ ಮುಂದುವರೆದು ಕೇಳ್ತಾ ಇದ್ದೀನಿ, ನಮ್ಮಲ್ಲಿ ನಾವೆಲ್ಲ ಪೂಜನೀಯ ಭಾವದಲ್ಲಿ ಕಾಣೋ ಅಂತ APJ ಅಬ್ದುಲ್ ಕಲಾಂ ಅವರು ಇದ್ದರು. ಈ ರೀತಿ ಡಾಕ್ಟ್ರುಗಳು ಬಂದಿದ್ದಾರೆ. ಇವ್ರುಗಳ ವಿದ್ಯಾಭ್ಯಾಸದಲ್ಲಿ ಏನು ವ್ಯತ್ಯಾಸ ಇದೆ? ಇಬ್ಬರೂ ಇಲ್ಲಿಯವರೇ. ಇಲ್ಲಿ ಏನು ವ್ಯತ್ಯಾಸ ಇದೆ? ಮುಂದುವರೆದು ಹೇಳೋದಾದರೆ ಪರ್ಸೆಂಟೇಜ್ ಎಷ್ಟಿರ್ಬೋದು? ಅಬ್ದುಲ್ ಕಲಾಂ ಅಂತವ್ರು ಎಷ್ಟಿರ್ಬೋದು ಆ ಧರ್ಮದಲ್ಲಿ, ಈ ಥರ ಯಾವುದೋ ಡಾಕ್ಟ್ರುಗಳು ಈ ಥರದವ್ರು ಎಷ್ಟಿರ್ಬೋದು? ಯಾಕಂದರೆ ಇವರಲ್ಲಿ ವಿದ್ಯಾಭ್ಯಾಸ ಕಡಿಮೆ ಆದರೆ ಕಲ್ಲು ಬೀಳ್ತವೆ, ಜಾಸ್ತಿ ಆದರೆ ಬಾಂಬ್ ಬೀಳ್ತವೆ. ಈ ಪರಿಸ್ಥಿತಿನ ಯಾವ ಥರ ಹೇಳ್ತೀರಾ ನೀವು? ಸೊ ಬೆಟರ್ ಕಲ್ಲು ಬೀಳೋದು ಒಳ್ಳೇದು, ವಿದ್ಯಾಭ್ಯಾಸ ಕೊಡದಿರೋದು ಒಳ್ಳೇದು ಅಂತ ನೀವು ಹೇಳ್ತಿರೋದು ಅಂತ ಅನ್ಸುತ್ತೆ ನನಗೆ. ಫೈನ್, ಬಟ್ ನಾನು ಹೇಳೋದು, ಅಬ್ದುಲ್ ಕಲಾಂರನ್ನ ನೀವು ಲೀಡ್ರ್ ಅಂತ ಕರೆದ್ರಿ, ಸುಮ್ಮನೆ ಮಾರ್ಕೆಟಲ್ಲಿ ಹೋಗಿ ಅಲ್ಲಿ 10 ಜನ ನಿಂತಿದ್ರೆ 10 ಜನ ಮುಸಲ್ಮಾನರಲ್ಲಿ ಮೈಕ್ ಹಿಡಿದು ಅಬ್ದುಲ್ ಕಲಾಂ ಯಾರಿಗೆ ಲೀಡರು ಅಂತ ಕೇಳಿ, 9 ಜನ ಮುಸಲ್ಮಾನರು ಅಬ್ದುಲ್ ಕಲಾಂನ ಲೀಡರ್ ಅಂತ ಒಪ್ಕೊಳ್ಳೋದಿಲ್ಲ. ಯಾಕೆ ಅಂತಂದರೆ ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಗೊತ್ತಾ? ಒಬ್ಬ ಮುಸಲ್ಮಾನ ಆಗೋದು ಯಾವಾಗ ಅಂತಂದರೆ ಅಲ್ಲಾಹನಿಗೆ ಪ್ಯಾರಲಲ್ ಆಗಿ, ಭಗವಂತನಿಗೆ ಪ್ಯಾರಲಲ್ ಆಗಿ ಇನ್ನೊಂದು ದೇವರನ್ನು ಇಡಬಾರ್ದು. ಪ್ರತಿನಿತ್ಯ ಅಜಾನ್ ಕೂಗುವಾಗ ಅದನ್ನು ಹೇಳ್ತಾರೆ. ಪ್ರಾಫೆಟ್ ಮೊಹಮ್ಮದ್ ಪೈಗಂಬರ್ರೇ ಕೊನೆಯ ಪ್ರವಾದಿ ಅಂತ ಒಪ್ಕೋಬೇಕು, ಅವ್ರ ನಂತರ ಮತ್ತಾರೂ ಇಲ್ಲ ಅಂತ. ಮತ್ತು 3ನೇದು ಕುರಾನ್ನೇ ಒಂದು ಪವಿತ್ರವಾದ ಪುಸ್ತಕ, ಅದನ್ನು ಬಿಟ್ಟು ಮತ್ತೊಂದಿಲ್ಲ ಅಂತ ನೀವು ತಿಳ್ಕೊಳ್ಬೇಕು, ಹಂಗೆ ಫಾಲೋ ಮಾಡಬೇಕು ಅಂತ. ಬಟ್ ಅಬ್ದುಲ್ ಕಲಾಂರು ಸರಸ್ವತಿ ಪೂಜೆ ಮಾಡ್ತಾರೆ, ಸರಸ್ವತಿಗೆ ನಮಸ್ಕಾರ ಮಾಡ್ತಾರೆ. ರಾಮಕೃಷ್ಣ ಮಿಷನ್ಗೆ ಹೋದರೆ ಅಲ್ಲಿ ಹೋಗಿ ಪ್ರೇಯರ್ ಹಾಲಿಗೆ ಕೂತ್ಕೊಳ್ತಾರೆ, ಅವ್ರು ಮೆಡಿಟೇಷನ್ ಮಾಡ್ತಾರೆ. ಹೌ ಕ್ಯಾನ್ ಈ ಬಿ ಎ ಮುಸ್ಲಿಂ? ನೀವು ಮುಸ್ಲಿಂ ಅಂತ ಹೇಳ್ತೀರಾ, ಅವ್ರು ತಮ್ಮಂತಾವು ಮುಸ್ಲಿಂ ಅಂದ್ಕೊಂಡ್ರು. ಮುಸ್ಲಿಮರು ಒಪ್ಕೊಳ್ಳೋದಿಲ್ಲ. ನೀವು ಈ ಥರದ ಅತ್ಯಂತ ಶ್ರೇಷ್ಠರನ್ನು ಯಾರಿದ್ದಾರೋ ಅವ್ರನ್ನ ಮುಸಲ್ಮಾನರು ಅಂತ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಅವ್ರು ಲೀಡ್ರ್ ಅಂತ ಆಗೋದು ಬಹಳ ದೂರ. ಅವ್ರಿಗೆ ಯಾರು ಲೀಡ್ರ್ ಆಗ್ಬೋದು ಅಂತಂದರೆ, ಯಾರು ಹಿಂದೂಗಳನ್ನು ಬೈದು 15 ನಿಮಿಷ ಪೊಲೀಸರು ಸೈಲೆಂಟ್ ಆಗಿದ್ದರೆ ನಾನು ಕೊಂದುಬಿಡ್ತೀನಿ ಅಂತ ಹೇಳ್ತೀರೋ ಅವ್ರು ಲೀಡ್ರ್ ಆಗಿಬಿಡ್ತಾರೆ ಅಂತ. ಇಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅಂದರೆ ಮೂಲ ಚಿಂತನೆಯಲ್ಲೇ ಪ್ರಾಬ್ಲಮ್ ಇದೆ. ಇದನ್ನು ಟೋಟಲ್ ಆಗಿ ಬದಲಾಯಿಸ್ಕೊಳ್. ನಾನು ಮಾತಾಡೋದ್ರಿಂದ ಆಗಲ್ಲ ರೀ. ನಾನು ಮಾತಾಡಿದರೆ ಏನಾಗುತ್ತೆ ಗೊತ್ತಾ? ದ್ವೇಷ ಜಾಸ್ತಿ ಆಗುತ್ತೆ. ಐ ನೋ. ನಾನು ಮಾತನಾಡ್ತಾ ಇರುವಾಗೆಲ್ಲ ಎದುರುಗಡೆ ಕೂತಿರುವಂಥ ಮುಸಲ್ಮಾನೊಳಗೆ ಬೆಂಕಿ ಹತ್ತಾ ಇರುತ್ತೆ, ಇವ್ ನನ್ನ ಬಗ್ಗೆ ಹಿಂಗೆ ಮಾತಾಡ್ತಿದ್ದಾನಲ್ಲ ಅಂತ. ಹೀಗಾಗಿ ನಾನು ಮಾತಾಡಿದ್ರೆ ಸೊಲ್ಯೂಷನ್ ಅಲ್ಲ. ನನ್ನಷ್ಟೇ ಆವೇಶ ಭರಿತನಾಗಿ ಈ ವೇದಿಕೆ ಮೇಲೆ ಮುಸಲ್ಮಾನ ಮಾತಾಡಬೇಕು. ಅವನು ಬಂದು ಹೇಳಬೇಕು ಸರಿ ಇಲ್ಲ, ನಾನೊಬ್ಬ ಮುಸಲ್ಮಾನ, ನನಗೆ ಕುರಾನ್ ಗೊತ್ತು, ನನಗೆ ಫಿತ್ನಾ ಅಂದರೆ ಏನು ಅಂತ ಗೊತ್ತು, ಇದು ಸರಿ ಇಲ್ಲ, ಇದನ್ನು ಸರಿ ಮಾಡಬೇಕು ಅಂತ ಅವನು ಮಾತನಾಡೋದಿದೆಯಲ್ಲ, ಅದಕ್ಕೆ ಇಂಪ್ಯಾಕ್ಟ್ ಜಾಸ್ತಿ ಇದೆ. ಬಟ್ ವೇರ್ ಆರ್ ದೇ? ನಾನು ಆರಂಭದಲ್ಲಿ ಈ ಫೀಲ್ಡಿಗೆ ಬಂದಾಗ, ಅಂದರೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಇಲ್ಲಿಗೆ ಬಂದಾಗ, ನಾನು ಮುಸಲ್ಮಾನರ ಪರವಾಗಿ ಮಾತನಾಡ್ತಿದ್ದೆ. 1-2% ಜನ ರ್ಯಾಡಿಕಲ್ ಇಸ್ಲಾಮಿಸ್ಟ್ಗಳು ಇರ್ಬೋದು ಅಂತ ನಾನೇ ಮಾತಾಡಿರೋ ಭಾಷಣಗಳಿವೆ. ಇವತ್ತು ನನಗೆ ಹಂಗೆ ಹೇಳುವಂಥ ಧೈರ್ಯ ಇಲ್ಲ. ಇವತ್ತು ಕನಿಷ್ಠ ಪಕ್ಷ ಭಾರತದಲ್ಲಿ ಒಂದು 20-25% ರ್ಯಾಡಿಕಲ್ ಮುಸ್ಲಿಮ್ಸ್ ಇದ್ದಾರೆ. 25 ಈಗಲೂ ನಾನು ಕನ್ಸರ್ವೇಟಿವ್ ಆಗಿದ್ದೀನಿ. 25% ಮಾತ್ರ. 75% ಇವತ್ತಿಗೂ ಕೂಡ ಕಲ್ಲಂಗಡಿ ಮಾರ್ಕೊಂಡು ಬೀದಿ ಬದಿಯಲ್ಲಿ ಅಂಗಡಿಯಲ್ಲಿ ಏನೋ ವ್ಯಾಪಾರ ಮಾಡ್ಕೊಂಡು ಸಣ್ಣ ಪುಟ್ಟಿದ್ದಾರೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಈ 75% ಜನರಲ್ಲಿ ಕನಿಷ್ಠ 50-60% ಜನ ಈ ಥರದ್ದು ಯಾವುದೇ ಕೃತ್ಯ ಆದಾಗ ನಾವು ಯಾರ ಪರವಾಗಿಯೂ ಇಲ್ಲ ಅಂತ ನ್ಯೂಟ್ರಲ್ ಆಗಿರ್ತಾರೆ. ಮತ್ತು ನ್ಯೂಟ್ರಲ್ ಆಗಿರೋರು ಅವ್ರ ಪರವಾಗಿದ್ದಾರೆ ಅಂತ ನೋಡುವವರಿಗೆ ಅನ್ಸೋದ್ರಿಂದ ಸಹಜವಾಗಿ ಅದನ್ನೂ ಸೇರಿಸಿದ್ರೆ ಒಂದು 70-80% ಆಗ್ಬಿಡ್ತಾರೆ ಅಂತ. ಸರ್, ನನ್ನ ಹೆಸರು ಸೈಯದ್ ಇರ್ಫಾನ್ ಅಂತ. ನೀವು ಹೇಳಿದ್ರಿ ಇವಾಗ ಗುರುಗಳು, ಧರ್ಮದ ಗುರುಗಳು, ಈ ಕಾದಿಯಾನಿ, ಅಹಮದಿ ಈ ಥರ ಇದೆ ನಮ್ಮಲ್ಲಿ. ನಾನು ಅದನ್ನು ನಿಮಗೆ ಅಗ್ರಿ ಮಾಡ್ತೀನಿ, ಅದರಲ್ಲಿ ಏನು ಸಂಶಯ ಇಲ್ಲ. ಬಟ್ ನೀವು ಹೇಳಿದ್ರಲ್ಲ, ಕುರಾನ್ನಲ್ಲಿ, ಸೂರೆ ಬಕ್ರಾನಲ್ಲಿ ಈ ಥರ ಎಲ್ಲ ಇದೆ, ಅದನ್ನು ತೆಗಿಬೇಕು ಅಂತ ಹೇಳ್ತಾ ಇದ್ದೀರಲ್ಲ,
ಅದು ಈ ಮಾಧ್ಯಮದಿಂದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಅದು ಈ ಜನ್ಮದಲ್ಲಿ ಯಾರ ಕೈಯಿಂದನೂ ಸಾಧ್ಯನೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಯಾಕಂದರೆ ಅದಿರೋದು ಸರಿ, ಅವ್ರ ಹತ್ರ ತಪ್ಪು ತಿಳುವಳಿಕೆ ಇರೋದು. ಇವ್ರು ಹೇಳಿದಾರಲ್ಲ ಅದರಲ್ಲಿ ತುಂಬ ತಪ್ಪೇ ಇದೆ ಅವ್ರದ್ದು. ಇವರು ಸರಿಗೆ ಅರ್ಥ ಮಾಡ್ಕೊಂಡಿಲ್ಲ. ಯಾಕಂದರೆ ಅವ್ರು ಹೇಳ್ತಾ ಇದ್ದಾರೆ ಫಿತ್ನಾ, ಇವ್ರನ್ನ ಕೊಲ್ಲಬೇಕು ಅಂತ ಹೇಳಿ. ಅದ್ರ ಮುಂದೆದು ಆಯತ್ಗಳಿದೆ, ಅದನ್ನ ಅವ್ರು ಓದ್ಬೇಕು ಸರಿಗೆ. ಒಂದು ಅಲ್ಲ, ನಾನಲ್ಲ, ಅವ್ರು ಹೇಳ್ತಾ ಇದ್ದಾರಲ್ಲ, ನನ್ನ ಹತ್ರ ಕನ್ನಡನೂ 5 ವರ್ಷದಿಂದ ಪುಸ್ತಕ ಇದೆ, ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂದ್ಬಿಟ್ಟು ಇವಾಗ ಸ್ವಲ್ಪ ಹೊತ್ತು ಮುಂಚೆ ಹೇಳಿದ್ರು ಅವರು, ಇದನ್ನ ನಾವು ಮಾಡಿಸ್ತೀವಿ, ನಮ್ಮ ಹತ್ರ ಇದ್ದಾರೆ ಅಂದ್ರೆ ಭಯವನ್ನು ಬಿಡು ನಮ್ಗೆ ಆಗ್ತಾ ಇದಾರೆ. ಅವರು ಯೋಗಿ ಇದಾರೆ, ಇಲ್ಲ ಮೇಡಮ್, ಯೋಗಿ ಇದಾರೆ ನಮ್ಮ ಹತ್ರ, ಮೋದಿ ಇದಾರೆ, ಅಮಿತ್ ಶಾ ಬರ್ತಾರೆ ಅಂತ. ಅವರಲ್ಲ, ಅವ್ರ ತರ ಇನ್ನ 10 ಜನ ಬಂದ್ರು ಇದನ್ನ ಮಾಡಕ್ ಆಗಲ್ಲ. ನಮ್ಗೆ ಗೊತ್ತಿದೆ. ನಾವು ಹೆಮ್ಮೆಯಿಂದ ಹೇಳ್ತೀವಿ, ನಮ್ಮ ಕುರಾನು ಒಂದೊಂದು ಅಕ್ಷರನು ಸತ್ಯ ಸತ್ಯ ಸತ್ಯ. ಒಪ್ಕೊಳ್ಳೋಣ ಸರ್, ನಿಮ್ಮ 2 ಅನುಮಾನಗಳನ್ನ ಅಥವಾ ಅಪನಂಬಿಕೆಗಳನ್ನ ನಾವು ಒಪ್ಪುತ್ತಾ ಒಂದೊಂದಾಗೆ ಹೋಗೋಣ. ಅವ್ರು ಹೇಳಿದ ತಪ್ಪು ಅನ್ನೋದಾದ್ರೆ ನೀವು ಹೇಳಿ ಸರಿ ಏನು? ಹಾಗಾದ್ರೆ ಇದೆಲ್ಲ ಎಲ್ಲಿ ಬರ್ತಾ ಇದೆ? ದಾರುಲ್ ಹರಬ್ ಎಲ್ಲಿ ಬರ್ತಾ ಇದೆ? ಫಿದಾಯಿನ್ ಎಲ್ಲಿ ಬರ್ತಾ ಇದೆ? ಸರ್ ತನ್ಸುಜಿದಾ ಎಲ್ಲಿಂದ ಬರ್ತಾ ಇದೆ? ಇದೆಲ್ಲ ಎಲ್ಲಿಂದ ಬರ್ತಿದೆ? ಕುರಾನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋ ಹಾಗಿದ್ರೆ ಇದು ಎಲ್ಲಿಂದ ಬರ್ತಿದೆ ಅದನ್ನ ಹೇಳಿ ಅಲ್ಲ. ಇವ್ರು ಹೇಳ್ತಾ ಇದಾರಲ್ಲ, ಇವಾಗ ನಾನು ಪುಸ್ತಕನ ತುಂಬಾ ಒಳಗಡೆಯಿಂದ ಓದಿದ್ದೀನಿ ಅಂದ್ಬಿಟ್ಟು ಇವ್ರಿಗೆ ಅರ್ಥನೇ ಆಗ್ತಾ ಇಲ್ಲ. ಅದು ನಾವು ಅರ್ಥ ಮಾಡಕ್ಕಂತ ಹೇಳಿದ್ರೆ ನಮ್ಮ ಗುರುಗಳ ಹತ್ರ ಇವ್ರಿಗೆ ಕರ್ಕೊಂಡು ಹೋಗಿ ಇವ್ರು ಬರ್ತಾರಾ? ಇಷ್ಟು ದಿನ ನೀವು ಕಲ್ತಿದ್ದೀರಾ ಅಲ್ಲ, ನಾವು ಕಲ್ತಿದ್ದೀವಿ. ಅದಕ್ಕೆ ನಾನು ಹೇಳ್ತಾ ಇದ್ದೀನಲ್ಲ ಹೆಮ್ಮೆಯಿಂದ, ಅದು ಅದ್ನಲ್ಲಿ ಇರೋದು ಒಂದೊಂದು ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಹೆಮ್ಮೆಯಿಂದ. ಯಾರೋ ಕೆಲವರು ಅವ್ರದಕ್ಕೆ ಪೂರಕವಾಗಿ ನಂದೊಂದು ಪ್ರಶ್ನೆ ಇದೆ. ಒಂದೇ ಒಂದು ನಿಮಿಷ. ಇಲ್ಲ, ನಿಮಗೆ ಅರ್ಥ ಏನಪ್ಪಾ? ಫಿತ್ನಾ ಅಂದ್ರೆ ಸರ್ ನೋಡಿ, ಫಿತ್ನಾ ಅಂದ್ರೆ ಏನು ಗೊತ್ತಾ? ನಿಮ್ಮ ಧರ್ಮದಲ್ಲಿ ಯಾವುದಾದ್ರೂ ಒಂದು ಎಕ್ಸ್ಟ್ರಾ ಅದನ್ನ ಜೋಡಿಸಿ ಇಲ್ದಿರೋದು ಆಪಾದನೆ ಒತ್ತೋದು, ಅದು ಫಿತ್ನಾ ಸರ್. ಅಂದ್ರೆ ಉದಾಹರಣೆಗೆ ಇವಾಗ ನೀವು ಹೇಳಿದ್ರಿ, ಇವಾಗ ಮಸೀದಿ ಅಲ್ಲಾಹು ಅಕ್ಬರ್ ಕೂಗ್ತಾರೆ, ಅದನ್ನ ನೀವು ನಂಬ್ಕೋಬೇಕು ಅಂತ ಹೇಳ್ಬಿಟ್ಟು ನಾವು ನಂಬ್ತಾ ಇದ್ದೀವಿ. ಬಟ್ ಅದನ್ನ ಜೊತೆಯಲ್ಲಿ ನೀವು ಇನ್ನೊಬ್ಬರದು ನಂಬಿ ಅಂತಾರಲ್ಲ, ಅದು ಫಿತ್ನಾ. ಅಂದ್ರೆ ಅರ್ಥ, ಬಹು ದೇವತಾವಾದಿಗಳು, ಬಹು ವಿಶ್ವಾಸವಾದಿಗಳು ಯಾರಿದ್ದಾರೆ ಅವರು ಫಿತ್ನಾ. ಕರೆಕ್ಟು, ನೀವು ಪರ್ಫೆಕ್ಟ್ ಆಗಿ ಹೇಳಿದ್ರಿ. ಬಹು ವಿಶ್ವಾಸಿಗಳು ಅಂತಂದ್ರೆ ಯಾರು ಹಂಗೆ ಹೇಳಿದಾರಪ್ಪ. ಸೂರೆ ಬಕ್ರಾ ನಂಬರ್ 1, ಸೂರೆ ಬಕ್ರಾ ಅಲ್ ಬಕ್ರಾದ ನಂಬರ್ 193 ಅಂತೂ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ, ಫಿತ್ನಾ ಯಾರು ಮಾಡ್ತಾರೋ ಅವರನ್ನ ಕೊಲ್ಲಿ. ಆನಂತರ ನೆಕ್ಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ಎಲ್ಲಿಯವರೆಗೂ ಅಲ್ಲಾಹನ ಪೂಜೆ ಆರಂಭವಾಗುವುದಿಲ್ಲವೋ ಅಲ್ಲಿವರೆಗೂ ಈ ಹೋರಾಟ ನಡೀಲಿ ಅಂತ. ಅಂದ್ರೆ ಅರ್ಥ ಏನು? ಬೇರೆ ಯಾರ್ಯಾರನ್ನ ಪೂಜೆ ಮಾಡ್ತಾರೆ, ನೀವು ಹೇಳಿದ್ ಕರೆಕ್ಟು, ಇನ್ನೊಬ್ಬರನ್ನ ಜೋಡಿಸೋದು ಅದು ತಪ್ಪು ಅಂತ. ನಾನು ಹೇಳೋದು, ನಿಮ್ಮ ಧರ್ಮವನ್ನ ನನ್ನ ಮೇಲೆ ಯಾಕೆ ಹೇರ್ತೀರಿ? ನಾನು ನನ್ನ ಪಾಡಿಗೆ ಏನೋ ಮಾಡ್ಕೊಂಡಿದ್ದೀನಿ, ನೀವು ನಿಮ್ಮ ಪಾಡಿಗೆ ಮಾಡ್ರಪ್ಪ, ನಾನು ತಪ್ಪು ಅಂತ ಹೇಳಿದ್ದೀನಾ? ನೀವು ಅಲ್ಲಾಹನ ಪೂಜೆ ಮಾಡೋದು ತಪ್ಪು ಅಂತ ಹೇಳಿ ನೆವರ್, ನಾನು ಹೇಳೋದಿಲ್ಲ. ನಾನು ಎಲ್ಲರನ್ನೂ ಒಪ್ಕೋತೀನಿ, ನಾನು ಹೇಳ್ತೀನಿ ಅಲ್ಲಾಹ್ ಸರಿ, ನೀವು ಮಾಡಿ. ಆದ್ರೆ ನೀವ್ ಯಾಕೆ ಹೇಳ್ತೀರಾ ನೀವು ಇದನ್ನ ಮಾಡೋದು ತಪ್ಪು ಅಂತ? ನೀವ್ ಹೇಳ್ತೀರಲ್ಲ ಫಿತ್ನಾ ಅಂದ್ರೆ ಅದೇ ಹೋರಾಟ, ಅದೇ ಅದಕ್ಕೋಸ್ಕರವೇ ಹೋರಾಟ. ಯಾರಾದ್ರೂ ಹೇಳ್ತಾ ಇದಾರಾ ಮುಸ್ಲಿಂಗೆ ಕನ್ವರ್ಟ್ ಆಗಿ ಅಂತ? ಕೊಲ್ತಾರಲ್ಲಪ್ಪ, ಅಲ್ಲ ನಂಗೆ ಹೇಳೋದಿಲ್ಲ, ಕೊಂದೇ ಬಿಡ್ತಾರೆ. ನಿಮ್ಗೊಂದು ಸಿಂಪಲ್ ಪ್ರಶ್ನೆ ಸರ್, ನೂಪುರ್ ಶರ್ಮಾ ಅನ್ನೋ ಹೆಸರು ನೆನಪಿದ್ಯಾ ಸರ್? ನೂಪುರ್ ಶರ್ಮಾ ಅಂತ ಹೆಸರು ಹೌದು ಕೇಳಿ. ಯಾಕೆ ಸರ್ ಅವ್ರು ಇಷ್ಟು ದಿನ ಆದ್ರೂ ಆಚೆ ಬರ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಅವರು ಒಂದು ಕಮೆಂಟ್ ಮಾಡಿದ್ರು ನಮ್ಮ ಪ್ರಾಫಿಟ್ ಮೇಲೆ. ಕಮೆಂಟ್ ಮಾಡಿದ ಮೇಲೆ ಮನೇಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿ, ಆ ಭಯದ ವಾತಾವರಣ ಯಾಕೆ ಬಂದಿದೆ? ಕುರಾನ್ನಲ್ಲಿ ಕೊಲ್ಲು ಅಂತ ಹೇಳಿಲ್ಲ ಅನ್ನೋದಾದ್ರೆ, ಕುರಾನನ್ನ ಓದುವವರು ಕೊಲ್ಲುವ ಮನಸ್ಥಿತಿ ಅವ್ರು ಅಲ್ಲ ಅನ್ನೋದಾಗಿದ್ರೆ, ಒಬ್ಬ ನೂಪುರ್ ಶರ್ಮಾಗೆ ಭಯ ಯಾಕಿರ್ಬೇಕಾಗಿತ್ತು ಮನೆಯಿಂದ ಆಚೆ ಬರ್ಲಿಕ್ಕೆ? ಅದು ಅವರು ಪರ್ಸನಲ್, ಸರಿನಾ? ಅವರು ಏನಾದ್ರು ಆ ಥರ ಹೇಳಿದ್ರೆ ಅದು ತಪ್ಪಿನ್ಬಿಟ್ಟು ಬಂದು ಜನಗಳ ಮುಂದೆ ಕ್ಷಮಿಸ್ಕೊಂಡು ಕೇಳ್ಕೊಂಡು ಬಂದರೆ. ನಾನು ಇದೇ ಪ್ರಶ್ನೆ ಚಕ್ರವರ್ತಿ ಅವ್ರಿಗೆ ಕೇಳ್ತೀನಿ. ಇಲ್ಲ ಇದನ್ನ ಕ್ಲಿಯರ್ ಮಾಡ್ತೀನಿ. ತಪ್ಪು ತಿಳ್ಕೊಂಡಿದ್ಯಾ? ಏನಾಗಿತ್ತು ಅವತ್ತು ಡಿಬೇಟ್ನಲ್ಲಿ ಅಂತಂದ್ರೆ, ನೂಪುರ್ ಶರ್ಮಾರ್ನ ಭಡಕಾಯಿಸಲಾಯಿತು. ಹಿಂದೂ ಧರ್ಮದ ಕುರಿತಂತೆ ಒಂದು ಅವಹೇಳನಕಾರಿಯಾದ ಮಾತನ್ನ ಇನ್ನೊಬ್ರು ಮಾತಾಡಿದ್ರು, ಮತ್ತು ಮಾತನಾಡಿದನೊಬ್ಬ ಮುಸಲ್ಮಾನ. ನೀವು ಹೆಂಗೆ ಮಾತಾಡಿದಿರಿ? ಫಸ್ಟ್ ಆಫ್ ಆಲ್ ಮಾತನಾಡಿದ ನಂತರ ಆಕೆ ಈ ಕುರಾನ್ನಲ್ಲಿರ್ಬೋದಾಗಿರುವಂಥ, ಪ್ರವಾದಿ ಮಹಮ್ಮದರ ಬದುಕಿನಲ್ಲಿರ್ಬೋದಾಗಿರುವಂಥ ಯಾವುದೋ ಒಂದು ಸಂಗತಿಯನ್ನು ಉಡಾಫೆಯಿಂದ ಮಾತಾಡಿದ್ಲು. ಅಲ್ಲಿಗೆ ಕ್ಲೋಸ್ ಆಯಿತು. ಆ ನಂತರದ ದಿನಗಳಲ್ಲಿ ನಾನು ಅನೇಕ ಮುಸ್ಲಿಂ ಧರ್ಮಗುರುಗಳ ಹತ್ರ ಮಾತನಾಡಿದರೆ ಏನು ಹೇಳಿದ್ರು ಗೊತ್ತಾ? ಆಕೆ ಹೇಳಿದ್ದು ತಪ್ಪಿಲ್ಲ, ನಾನು ಉಮರ್ ಶರೀಫ್ರ ಜೊತೆನೇ ಮಾತಾಡಿದ್ದೀನಿ, ಆದರೆ ಹೇಳಿರುವ ಶೈಲಿ ತಪ್ಪು. ನಾನು ಹೇಳಿದೆ ಹೇಳಿರುವ ಶೈಲಿ ತಪ್ಪು ಅಂತ. ಸರ್ ತನ್ಸೆ ಜುದಾನ, ಇಲ್ಲ ನಾವು ಅದನ್ನು ಸಮರ್ಥಿಸಿಕೊಳ್ಳೋದಿಲ್ಲ. ನೀವು ಸಮರ್ಥಿಸಿಕೊಳ್ಳೋದಿಲ್ಲ ಅಂದ ಮಾತ್ರಕ್ಕೆ ದಿನ ಬೆಳಗಾದರೆ ಅವಳ ವಿರುದ್ಧ ಹೊರಡ್ತಾ ಇರುವಂಥ ಫತ್ವಾಗೆ ಯಾರು ಹೊಣೆ? ಈ ಫತ್ವಾಗಳಾದರೂ ಹೆಂಗಿವೆ? ಆಕೆ ಮನೆಯಿಂದ ಆಚೆ ಬರುವಂತಿಲ್ಲ, ಆಕೆಗೆ ಸೆಕ್ಯೂರಿಟಿ ಕೊಟ್ಟು ಕೂರಿಸಿದ್ದಾರೆ, ಆಕೆ ಎಲ್ಲಾದರೂ ಹೋಗಬೇಕು ಅಂದರೆ 4 ಜನರನ್ನು ತಗೊಂಡು ತಿರುಗಾಡಬೇಕು. ಇವತ್ತು ಜಾಗತಿಕ ಮಟ್ಟದಲ್ಲಿ ಯಾರ್ಯಾರನ್ನ ಕೊಲ್ಲಬೇಕು ಅಂತ ಲಿಸ್ಟ್ ಮಾಡಿದರೆ ಅದರಲ್ಲಿ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್, ಅಮಿತ್ ಶಾ ಬಂದ್ರೆ ನೆಕ್ಸ್ಟ್ ನೂಪುರ್ ಶರ್ಮಾ.
ಅಲ್ಲೆಲ್ಲೋ ರಾಜಸ್ಥಾನದಲ್ಲಿ ಒಬ್ಬ ಟೇಲರ್ನ ಹೊಡೆದಾಕಿದ್ರು. ಯಾಕೆ ಗೊತ್ತಾ? ನೂಪುರ್ ಶರ್ಮಾನ ಫೋಟೋನ ತಾನು ಸ್ಟೇಟಸ್ ಅಲ್ಲಿ ಇಟ್ಟಿದ್ದ ಅಂತ ಒಬ್ಬ ಟೇಲರ್ನ ಮರ್ಡರ್ ಮಾಡಿಬಿಟ್ರಲ್ಲಪ್ಪ. ಹೃದಯಕ್ಕೆ ಯಾವತ್ತು ವೇದನೆ ಆಗೋದಿಲ್ವೇನ್ರೋ? ಅವಳು ಫೋಟೋ ಇಟ್ಕೊಂಡಿದ್ದೆ ತಪ್ಪ. ಈಗ ನನಗೆ ನೂಪುರ್ ಶರ್ಮಾ ಫೋಟೋ ಇಟ್ಕೊಳ್ಳೋ ಧೈರ್ಯ ಇಲ್ಲ. ಯಾರಿಗೆ ಗೊತ್ತಪ್ಪ? ನೀನು ನಾಳೆ ಬಂದು ಸರ್ ತನ್ಸೆ ಜುದಾ ಗುಸ್ತಾಕಿ ನಬೀಕಿ ಏಕಿ ಸಜಾ ಸರ್ ತನ್ಸೆ ಜುದಾ ಅಂತ ಅಂದ್ಬಿಟ್ರೆ ಏನು ಮಾಡಲಿ? ಯೋಚನೆ ಮಾಡಿ. ಹೀಗೆ ಯಾರೋ ಸರಿ ಮಾಡಬೇಕಲ್ಲ ಇದನ್ನ. ನೀವುಗಳು ಬರಬೇಕು. ನಾನಿರೋ ಜಾಗದಲ್ಲಿ ನೀವು ಮಾತಾಡಬೇಕು. ಇಲ್ಲಿ ಬಂದು ನಿಂತ್ಕೊಂಡು ನೂಪುರ್ ಶರ್ಮಾ ಯಾರೋ ಇರ್ಬೋದು, ಅವಳೇನೋ ಹಂಗಲ್ಲ, ನೂಪುರ್ ಶರ್ಮಾಗೆ ಹಿಂಗೆ ಮಾಡ್ತಿರೋ ತಪ್ಪು ಯಾವನು ಮಾಡ್ತಾನೋ ಮೊದಲು ನನ್ನ ಕತ್ತರಿಸು ಬಾ, ಆಮೇಲೆ ನಿಂಗೆ ಮಾಡು ಅಂತ ಹೇಳ್ಕೊಳ್ಬೇಕಿತ್ತು. ಯಾಕೆ ಹೇಳ್ಕೊಳ್ಳಲ್ಲ ನೀವು? ಎಲ್ಲೋ ಒಂದು ಕಡೆ ನಾನು ಭಾರತದ ಮುಸಲ್ಮಾನರಿಗೆ ಇವತ್ತಿಗೂ ಕೇಳ್ಕೊಳ್ತೀನಿ, ಇಡೀ ಜಗತ್ನಲ್ಲಿ ಮುಸಲ್ಮಾನರಿಗೆ ಹೇಗೆ ಬದುಕಬೇಕು ಎನ್ನುವಂಥ ಆದರ್ಶ ತೋರಿಸಬಲ್ಲಂಥ ಯಾವುದಾದ್ರೂ ದೇಶದ ಮುಸಲ್ಮಾನರಿದ್ರೆ ಅವ್ರು ಭಾರತದ ಮುಸಲ್ಮಾನರು ಮಾತ್ರ. ನೀವು ಅದನ್ನೇ ಮಾಡಲಿಲ್ಲ ಅಂತಂದ್ರೆ ಇನ್ಯಾರು ತೋರಿಸ್ಬೇಕು ಆ ಮುಸಲ್ಮಾನರಿಗೆ ಬೆಳಕನ್ನು? ಸೌದಿ ಅರೇಬಿಯಾದವರಾ? ಆ ಸೌದಿ ಅರೇಬಿಯಾದವ್ರು ಆಗಲೇ ಪೊಲಿಟಿಕಲ್ ಇಸ್ಲಾಮಿಗೆ ಬಂದಾಯಿತು. ಅವರೇ ಶುರು ಮಾಡಿದ್ದು 1970s ಅರಬ್ ನ್ಯಾಷನಲಿಸಮ್ ಅಂತ. ಅವರೇ ಫಂಡ್ ಮಾಡಿದ್ದು ಭಾರತದಲ್ಲಿ ಭಯೋತ್ಪಾದನೆಗೆ. ಇವತ್ತು ಏನು ಮಾಡ್ತಿದ್ದಾರೆ ಗೊತ್ತಾ? ಹೆಣ್ಮಕ್ಕಳಿಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟರು, ಹೆಣ್ಮಕ್ಕಳಿಗೆ ಬುರ್ಖಾ ಕಂಪಲ್ಸರಿ ಇಲ್ಲ ಅಂದ್ರು, ಹಿಜಾಬ್ ಹಾಕಬೇಕು ಅಂತಿಲ್ಲ ಅಂತಂದ್ರು, ಗೌರವಯುತವಾದ ಡ್ರೆಸ್ ಹಾಕೊಂಡು ಹೋಗಿ ಅಂತ ಹೇಳಿದ್ರು. ಹೆಣ್ಮಕ್ಳು ಡ್ಯಾನ್ಸ್ ಮಾಡಬಹುದು, ಹೆಣ್ಮಕ್ಳು ಅಲ್ಲಿ ದೊಡ್ಡ ದೊಡ್ಡ ಲೈವ್ ಕನ್ಸರ್ಟ್ಗಳಿಗೆ ಹೋಗಿ ಕೂತ್ಕೊಳ್ತಾರೆ ಸೌದಿ ಅರೇಬಿಯಾದಲ್ಲಿ. ದೇ ಹ್ಯಾವ್ ಚೇಂಜ್ ದೆಮ್ಸೆಲ್ಸ್. ಆದರೆ ಕರ್ನಾಟಕದಲ್ಲಿ, ಭಾರತದಲ್ಲಿ ಇನ್ನೂ ಕಟ್ಟರ್ಪಂಥಿ. ಅವ್ರದ್ದೇ ಪ್ರಶ್ನೆಯ ಎರಡನೇ ಭಾಗ ಬಂದೆ ಸರ್. ಎರಡನೇ ಭಾಗ ಏನು ಅಂತಂದ್ರೆ, ಭಾರತದಲ್ಲಿರೋ ಮುಸಲ್ಮಾನರಿಗೆ ಇನ್ಕ್ಲೂಸಿವ್ ಭಾವನೆ ಯಾಕೆ ಬರ್ತಿಲ್ಲ ಅಂತಂದ್ರೆ, ನೀವು ಕೂಡ ಹೆದರಿಸ್ತಿದ್ದೀರಿ, ಯೋಗಿ ಬಂದ್ಬಿಡ್ತಾರೆ, ಏನಾಗುತ್ತೆ ಗೊತ್ತಾ? ಈಗ ಗಜ್ವಾಯೇ ಹಿಂದ್ ತಪ್ಪು ಅನ್ನೋ ಹಾಗಿದ್ರೆ ಭಗವಾಯೇ ಇಸ್ಲಾಂ ಮಾಡ್ತೀವಿ ಅನ್ನೋದು ಕೂಡ ತಪ್ಪು ಅಂತ. ನಾನು ಯಾಕೆ ಹೇಳಿದೆ ಅದನ್ನ? ನಾನು ಈಗಲೂ ಹೇಳ್ತೀನಿ, ನಾನು ಹೋಗಿ ಕೂತ್ಕೋತೀನಿ ಕಣಯ್ಯ, ನೀನು ಬಂದಿಲ್ಲಿ ಮಾತನಾಡು. ನೀನು ಮಾತಾಡಲಿಲ್ಲ ಅಂತಂದ್ರೆ ಯಾರಾದರೂ ಹೇಳೋರು ಬೇಕಲ್ಲ. ನೀವೇ ಹೇಳಿದ್ರಿ, ಧರ್ಮಗುರುಗಳು, ಮುಸ್ಲಿಂ ಧರ್ಮಗುರುಗಳು ಇಲ್ಲಿ ನಿಂತ್ಕೊಂಡು ಹೇಳಿದ್ರು, ನಾವು ಹೇಳ್ತೀವಿ, ನಮ್ಮ ಮಾತನ್ನು ಕೇಳೋರು ಯಾರು? ನಿಮ್ಮ ಮಾತು ಕೇಳಲ್ಲ ತಾನೆ, ನಾವು ಕೇಳಿಸ್ತೀವಿ ಅಂತ. ನಾನು ಆ ಕಾರಣಕ್ಕೆ ಕೇಳಿದ್ದು, ನಾನು ಹೆದರ್ಸ್ಲಿಕ್ಕಲ್ಲ ಹೇಳಿದ್ದು. ನೀವೇ ಕೇಳಲ್ಲ, ಯಾರಾದರೂ ಹೇಳಬೇಕಲ್ಲ. ಈಗ ಟೆರರಿಸ್ಟ್ಗಳು, ಸರ್ ನಾವು ಅವ್ರಿಗೆ ಎಷ್ಟು ಕುರಾನ್ ಬಗ್ಗೆ ಹೇಳಿದ್ರು ಅವ್ರು ಕೇಳ್ಕೊಳ್ಳಲ್ಲ, ನಾವು ಏನು ಮಾಡೋದು ಸರ್ ಅಂದರೆ, ನೀ ಕೇಳಲ್ಲ ತಾನೆ, ನಾನು ಕೇಳಿಸ್ತೀನಿ ಇರು. 1948ನಲ್ಲಿ ಈ ದೇಶ ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ಕೆಲವು ಮುಸಲ್ಮಾನರು ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ ಕಾಶ್ಮೀರದಲ್ಲಿ. ನೆಕ್ಸ್ಟ್ ವಾರು ಕೂಡ ಭಾರತಕ್ಕೆ ಸಪೋರ್ಟ್ ಮಾಡಿದ್ದಾರೆ 1965ನಲ್ಲಿ. ಆದರೆ ಯಾಕೆ 1990s ನಂತರ ಚೇಂಜ್ ಆಯಿತು ಅಂತಂದರೆ, ಮೈಂಡನ್ನು ರ್ಯಾಡಿಕಲೈಸ್ ಮಾಡಲಿಕ್ಕೆ ಪಾಕಿಸ್ತಾನ ಬಂತು. ಈ ಪಾಕಿಸ್ತಾನದ ಪ್ರಭಾವ ಹೆಂಗೆ ಅಂತಂದರೆ, ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನಡೆಯುವಾಗ ಪಾಕಿಸ್ತಾನ ಗೆದ್ದರೆ ಖುಷಿ ಪಡುವಂಥ ಜನ, ನಾನು ಎಲ್ಲ ಮುಸ್ಲಿಮರು ಅಂತ ಹೇಳಲ್ಲಪ್ಪ, ಬೇಜಾರು ಮಾಡ್ಕೋಬೇಡಿ, ಬಹುತೇಕ ಮುಸಲ್ಮಾನರು ಪಾಕಿಸ್ತಾನ ಗೆದ್ದ ಖುಷಿ ಪಡೋರು. ಯಾಕೆ ಸೌದಿ ಅರೇಬಿಯಾ ಬೇಡ, ಪಾಕಿಸ್ತಾನ ಬೇಕಾ? ಅಂದರೆ ಇಸ್ಲಾಮಿಕ್ ಈ ಒಟ್ಟಾರೆ ಈ ಡೆವಲಪ್ಮೆಂಟ್ಸ್ ಇದೆಯಲ್ಲ, ಇದು ಹೇಗೆ ಬೆಳೆದಿದೆ ಅಂತಂದರೆ, ಒಂದು ಪ್ಯಾನ್ ವರ್ಲ್ಡ್ ಕಲ್ಪನೆ ಇದೆ ಅವರಿಗೆ. ಇಡೀ ಜಗತ್ತನ್ನು ಹಬ್ಬಬೇಕು ಎನ್ನುವಂಥ ಕಲ್ಪನೆಯಲ್ಲಿದ್ದಾರೆ. ಅದರಲ್ಲಿ ಭಾರತ ಒಂದು ತಡೆಗೋಡೆ ಅವರಿಗೆ. ಭಾರತವೇ ಬಲವಾಗಿ ನಿಂತಿರೋದು ಇದಕ್ಕೆ. ಯಾಕೆ ಅಂತಂದರೆ, ಇಲ್ಲಿನ ಮುಸಲ್ಮಾನರು ಇವತ್ತಿನವರೆಗೂ ಸ್ಟಾಂಚ್ ಆಗಿ ಭಾರತದ ಪರವಾಗಿ ನಿಂತಿದ್ರು. ಆದರೆ ಈಗ ನಂಗೆ ಆ ಧೈರ್ಯ ಇಲ್ಲ ಹೇಳೋದು. ವಹಾಬಿಸಮ್ ಹೆಂಗೆ ನುಗ್ಗಿದೆ ಒಳಗೆ ಅಂತಂದರೆ, ಅವರು ಇವ್ರಿಗೆ ಅರ್ಥ ಆಗುತ್ತೆ ನಾನು ಹೇಳೋದೆಲ್ಲ, ಅರ್ಥ ಆಗದೆ ಇರೋ ಥರ ಇದ್ದಾರೆ. ವಹಾಬಿನವರು ಇವರೊಳಗೆ ಇರುವಂಥ ಜನರನ್ನ ಸೆಳ್ಕೊಂಡು ಟೆರರಿಸ್ಟ್ ಮಾಡ್ತಿದ್ದಾರೆ. ಅವ್ರಿಗೆ ಅದು ಆತಂಕ ಇದೆ ಧರ್ಮಗುರುಗಳಿಗೆ. ನಮ್ಮ ತರುಣರು ನಮ್ಮ ಮಾತೇ ಕೇಳ್ತಾ ಇಲ್ಲ, ಅವರು ವಹಾಬಿಸಮ್ಗೆ ಒಳಗಾಗ್ತಿದ್ದಾರೆ ಅಂತ ಅವು ಮುಸ್ಲಿಂ ಧರ್ಮಗುರುಗಳೇ ನಮಗೆ ಬಂದು ಹೇಳ್ತಾರೆ. ಅಂದರೆ ಈ ಥರದ ಬ್ರೈನ್ ವಾಷಿಂಗು ಅವ್ರ ಒಳಗೆ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅಂತಂದರೆ, ಅನ್ಲೆಸ್ ಒಂದು ಫೈರ್ ವಾಲನ್ನು ಮುಸಲ್ಮಾನರೇ ಕ್ರಿಯೇಟ್ ಮಾಡದೆ ಹೋದರೆ ಅವರು ತಮ್ಮ ಮತವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಫಸ್ಟ್ ಸೆನ್ಸಸ್ ಆಗಿದ್ದು 1951ರಲ್ಲಿ. ಆವಾಗ ಮುಸಲ್ಮಾನ ಸಂಖ್ಯೆ ಬಂದು 8+% ಇತ್ತು. ಈಗ ಅಂದರೆ 2011 ಪ್ರಕಾರ ಹೆಚ್ಚು ಕಡಿಮೆ ಎಷ್ಟಾಗಿದೆ ಅಂತಂದರೆ 15% ಅಂತ ಇದೆ. ಈಗ 2025 ವರ್ಷಕ್ಕೆ ಅಪ್ರಾಕ್ಸಿಮೇಟ್ಲಿ ಹೆಚ್ಚು ಕಡಿಮೆ 25% ಆಗಿರ್ಬೋದು. ಈಗ ನಮಗೆ ದೇಶದ ಏನು ಗೊತ್ತಾ, ಪಾಪ್ಯುಲೇಷನ್ ಅಂತ ನಾವು ಭಾಳಷ್ಟು ನಾವು ಹೊಡೆದಾಡ್ತೀವಿ. ಈಗ ನಾವು ಪವರ್ ಕೊಟ್ಟಾಗೆ ಯಾರಿಗೆ, ಮೋದಿಯವ್ರಿಗಾಗಲಿ BJPಗಾಗಲಿ, ಯಾಕೆ ಒನ್ ಕಪಲ್ ಒನ್ ಚೈಲ್ಡ್ ಅಂತ ಪಾಲಿಸಿ ತಗೊಂಡ್ಬರ್ತಿಲ್ಲ? ಒಂದು ಭಾರತದ ಡಿವಿಡೆಂಡ್ ಇರೋದು, ಭಾರತದ ಶಕ್ತಿ ಇರೋದು ಜನಸಂಖ್ಯೆಯಲ್ಲೇ. ಇವತ್ತು ಅಮೆರಿಕ ಟ್ಯಾರಿಫನ್ನು ಹಾಕಿದ ನಂತರವೂ ಹೆದರುತ್ತೆ. ಯಾಕೆ ಅಂತಂದರೆ, ಭಾರತ ಸ್ಟ್ರಾಂಗ್ ಆಗಿದೆ ಅನ್ನುವ ಕಾರಣಕ್ಕೋಸ್ಕರ. ವಿ ಆರ್ ಆಲ್ಮೋಸ್ಟ್ 150 crore ಈಗ. ಸೊ ಅದೊಂದು ಶಕ್ತಿ ನಮಗೆ. ಎರಡನೇದು, ಒನ್ ಚೈಲ್ಡ್ ಪಾಲಿಸಿಯನ್ನು ಚೈನಾ ತೊಗೊಂಡು ಬಂದು ಏನಾಯಿತು ಅನ್ನೋದ್ರ ಕಣ್ಮುಂದೆ ಇದೆ ನಮಗೀಗ. ಚೈನಾದಲ್ಲಿ ಅದಾಗಲೇ 2 ಚೈಲ್ಡ್ ಪಾಲಿಸಿ ಬಂತು, ಇಟ್ ಫೇಲ್ಡ್. ಚೈನಾ ವೆಂಟ್ ಟು ಎನ್ ಎಕ್ಸ್ಟೆಂಡ್ ಸೇಯಿಂಗ್ ದ್ಯಾಟ್ 3 ಮಕ್ಕಳನ್ನು ಮಾಡ್ಕೊಳ್ಳಿ, ನಿಮಗೆ ನಾವು ಇಂಥದ್ದನ್ನು ಫ್ರೀ ಕೊಡ್ತೀವಿ ಅಂತ. ಚೈನಾದಲ್ಲಿ ಜನರೇ ಇಲ್ಲ.
ಚೈನಾ ಅದು ಒಳಗಿಂದೊಳಗೆ ಕುಸಿತಾ ಇರುವಂಥ ಹಂತಕ್ಕೆ ಬಂದ್ಬಿಟ್ಟಿದೆ. ಮುಂದಿನ 10 ವರ್ಷಗಳ ನಂತರ ಚೈನಾದಲ್ಲಿ ವರ್ಕಿಂಗ್ ಫೋರ್ಸ್ ಇರೋದಿಲ್ಲ. ಅವ್ರು ಅದಕ್ಕೆ ಆದಷ್ಟು ಬೇಗ ರೋಬೋಟಿಕ್ಸ್ ಶಿಫ್ಟ್ ಆಗಬೇಕು ಅಂತ ಪ್ರಯತ್ನ ಪಡ್ತಿರೋದು. ಆದರೆ ಭಾರತದಲ್ಲಿ ಪ್ರಾಬ್ಲಮ್ ಇರೋದು ಏನು ಅಂತಂದರೆ ಡೆಮೋಗ್ರಫಿಕ್ ಚೇಂಜ್ ಇದೆಯಲ್ಲ, ಅದ್ರ ಕುರಿತಂತೆ ನೀವು ಮಾತನಾಡ್ತಿರೋದು, ಅದ್ರ ಕುರಿತಂತೆ. ಸೊ ಜನಸಂಖ್ಯೆಯನ್ನು ಸಾರಾಸಗಟಾಗಿ ಕಡಿಮೆ ಮಾಡಬೇಕು ಅನ್ನೋದನ್ನು ನಾನು ಏನು ಒಪ್ಕೊಳ್ಳಲ್ಲ. ಆದರೆ ಡೆಮೋಗ್ರಫಿಕ್ ಚೇಂಜ್ ಇದೆ. ಬಟ್ ಈಗಿನ ದುರಂತ ಏನು ಅಂತಂದರೆ ಭಾರತದಲ್ಲಿ ಈ ಥರ ಒಂದೇ ಸಂಖ್ಯೆ ಜಾಸ್ತಿ ಆಗಿರುವಂಥ ಜಿಲ್ಲೆಗಳು ದಿನೇ ದಿನೇ ಜಾಸ್ತಿ ಆಗ್ತಾ ಇವೆ. ಇಟ್ ಈಸ್ ವೆರಿ ಡೇಂಜರಸ್. ಸೊ ಸರ್ಕಾರ ಈ ಕುರಿತಂತೆ ಸ್ವಲ್ಪ ಗಂಭೀರವಾಗಿ ಆಲೋಚನೆ ಮಾಡ್ತಾ ಇದೆ. ಏನಾದರೂ ಮಾಡುತ್ತೆ ಅನ್ನೋ ವಿಶ್ವಾಸ ಖಂಡಿತವಾಗಿಯೂ ಇದೆ. ಸರ್, ನಿಮ್ಮ ಬಗ್ಗೆ ನಮಗೆ ಅಗೇನ್ಸ್ಟ್ ಏನು ಕ್ವಶನ್ ಇಲ್ಲ. ನಾವು ನಮ್ಮ ಪಾಯಿಂಟ್ ಆಫ್ ವ್ಯೂ ಏನು ಹೇಳ್ತಾ ಇದ್ದೀನಿ ಅಂದರೆ 1 ಅವರಿಂದ ನಾವು ಇಲ್ಲಿ ಕೂತ್ಕೊಂಡು ನಿಮಗೆ ಲಿಸನ್ ಮಾಡ್ತಾ ಇದ್ದೀವಿ. ಬರೀ ನೀವು ಹಿಂದೂ ಮುಸ್ಲಿಂ ಅದೇ ನೀವು ಮಾತಾಡ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಏನಿದೆ ಅದ್ರ ಬಗ್ಗೆ ನೀವು ಮಾತಾಡಬೇಕು ಫಸ್ಟ್ ಆಫ್ ಆಲ್. ಆಮೇಲೆ ನೀವು ಹೇಳಿದ್ರು ಇದು ಗುಸ್ತಾಖ್ ನಬಿಗೆ ಏಕಿ ಸದಾ ಸರ್ ತನ್ಸೆ ಜುದಾ ಅಂತ. ಸರ್, ಎಲ್ಲ ಮುಸ್ಲಿಮ್ಸ್ ಒಂದೇ ಥರ ಒಂದು ಮೈಂಡ್ ಸೆಟ್ನಲ್ಲಿ ಇರಲ್ಲ, ಬೇರೆ ಬೇರೆ ಮೈಂಡ್ ಸೆಟ್ನಲ್ಲಿ ಇರ್ತದೆ. ಅವನು ಬೇರೆ ಬೇರೆ ಅವನದು ಪಾಯಿಂಟ್ ಆಫ್ ವ್ಯೂ. ಯಾವ ಮುಸ್ಲಿಮ್ ಒಂದಿರಲ್ಲ. ಆಮೇಲೆ ನೀವು ಒಂದು ಮಾತು ಹೇಳಿದ್ರು, ಇದು ಖುರಾನ್ನಲ್ಲಿ ಇದು ಫಿತ್ನಾ ಅಂತ ಇದು ಒಡ್ಡು ರಿಮೂವ್ ಮಾಡಬೇಕಂತ. ಸರ್, ನಾವು ಒಂದೇ ಮಾತು ಹೇಳೋದು, ಯಾರ ಕೈಯಿಂದನೂ ಇದು ರಿಮೂವ್ ಮಾಡೋಕ್ಕಾಗಲ್ಲ. ನಮ್ಮ ಖುರಾನ್, ನಮ್ಮ ಇಸ್ಲಾಂ ಇದು ಹೇಳಲ್ಲ, ಈ ಹಿಂದೂ ಮುಸ್ಲಿಮ್ ಈ ಥರ ಏನೂ ಹೇಳಲ್ಲ. ಎಲ್ಲ ಒಂದೇ. ನಾವು ಇಂಡಿಯಾನಲ್ಲಿ ಇದ್ದೀವಿ, ನಾವು ಎಲ್ಲ ಒಂದೇ, ಗೊತ್ತಾ? ಹಿಂದೂ ಆಗಿ ಮುಸ್ಲಿಮ್ ಆಗಿ ಈ ಡಟ್ಟಿ ಪಾಲಿಟಿಕ್ಸ್ ನಮಗೆ ಇದೆಲ್ಲ ಮಾಡ್ತಾ ಇರೋದು. ಡಟ್ಟಿ ಪಾಲಿಟಿಕ್ಸ್ ಇದು ನಡೀತಾ ಇದಲ್ವಾ, ಈ BJP ಇದು ಕಾಂಗ್ರೆಸ್ ಎಲ್ಲ. ಅವನು ನಮಗೆ ಹಿಂದೂ ಮುಸ್ಲಿಂ ಅಂತ ನಮ್ಮ ಎಲ್ಲ ಅವನು ಇದು ಮಾಡ್ತಾ ಇರೋದು ಎಲ್ಲ. ಮುಸಲ್ಮಾನರನ್ನ ರ್ಯಾಡಿಕಲೈಸ್ ಮಾಡೋದು ಸುಲಭ ಅಂತ ನಂದು ವಾದ. ನಾನು ಪ್ರೂವ್ ಮಾಡ್ತೀನಿ. ಹೆಂಗೆ ಅಂತಂದರೆ, ಫಸ್ಟ್ ಆಫ್ ಆಲ್ ಅವ್ನು ಪೂರ್ತಿ ಏನನ್ನು ಕೇಳಿಸ್ಕೊಳ್ಳಲ್ಲ, ಪೂರ್ತಿ ಏನನ್ನು ಓದಲ್ಲ, ಮತ್ತು ಹೇಳಿದ್ದನ್ನು ಸರಿಯಾಗಿ ತಿಳ್ಕೊಂಡಿರಲ್ಲ. ಇದು 3ನೇ ಪಾಯಿಂಟ್. ನಾನು ಯಾಕೆ ಹೇಳಿದ್ದು ತೆಗಿಬೇಕು ಅಂತ, ಆಗಲೇ ಅವ್ರು ಮಾತಾಡ್ತಾ ಹೇಳಿದ್ರು, ಧರ್ಮಗುರುಗಳು ಇಲ್ಲಿ ವೇದಿಕೆ ಮೇಲೆ ಬಂದಿದ್ರು, ಅವ್ರು ಹೇಳಿದ್ರು ಇದ್ರ ಅರ್ಥ ಅದಲ್ವೇ ಅಲ್ಲ ಅಂತ. ಬಟ್ ನಾನು ಹೇಳಿದೆ ಬೇರೆ ಬೇರೆ ಇದರ ಅರ್ಥ ಹಿಂಗಿದೆ, ಹಿಂಗೆ ಸ್ಪಷ್ಟವಾಗಿ ಬರೆದಿದ್ದಾರೆ, ನೀವು ಅನುವಾದ ಮಾತ್ರ ಚೇಂಜ್ ಮಾಡಿದ್ದೀರಾ. ಬಟ್ ನೀವು ಅರೇಬಿಕಲ್ಲೇ ಕಲಿಸ್ತೀರಾ, ಕನ್ನಡದಲ್ಲಿ ಕಲಿಸೋದಿಲ್ಲ. ನೀವು ಮುಸಲ್ಮಾನರಿಗೆ ಕನ್ನಡದಲ್ಲಿ ಕಲಿಸ್ಕೊಡ್ತೀರಾ. ನಾನು ಕನ್ನಡದಲ್ಲಿ ಓದಿದ್ದೀನಿ ಕುರಾನ್, ನಾನು ಇಂಗ್ಲಿಷ್ನಲ್ಲಿ ಕುರಾನ್ ಓದಿದ್ದೀನಿ. ಬಟ್ ನೀವು ಮುಸಲ್ಮಾನರು ಯಾವ್ದ್ರಲ್ಲಿ ಓದ್ತೀರಾ? ಅರಾಬಿಕಲ್ಲಿ ಓದ್ತೀರಾ. ಅರಾಬಿಕಲ್ಲಿ ಓದಿದಾಗ ಫಿತ್ನಾಕ್ಕೆ ಅವ್ರು ಹೇಳಿದ ಅರ್ಥನೇ ಬರುತ್ತೆ. ಅವ್ರು ಕರೆಕ್ಟಾಗಿ ಹೇಳಿದ್ರು. ಫಿತ್ನಾ ಅಂತಂದ್ರೆ ಏನು? ನಮ್ಮ ದೇವರಿಗೆ ಇನ್ಯಾವುದೇ ದೇವರನ್ನ ಜೋಡಿಸಿ ನೀವು ಮಾಡೋ ಕೆಲಸವನ್ನ ಫಿತ್ನಾ ಅಂತ ಕೇಳು ಪೂರ್ತಿ ಅದರ ಅರ್ಥ ಅಂತ ಹೇಳಿದ್ರು. ಸೊ ಅರಾಬಿಕಲ್ಲಿ ಆ ಅರ್ಥ ಬರುತ್ತೆ. ನೀವು ಕನ್ನಡದಲ್ಲಿ ತರಬೇಕಾದ್ರೆ ಅದನ್ನ ಕ್ಷೋಭೆ ಮತ್ತು ಅಶಾಂತಿ ಅಂತ ತರ್ತೀರಾ. ಈ ಗೊಂದಲ ಯಾಕೆ ಹಂಗಿದ್ರೆ? ಇದು ಈ ತರದ ಅನೇಕ ವಾಕ್ಯಗಳು ಅವರೇ ಹೇಳಿದ್ರು, ಭಾರತೀಯ ಮುಸಲ್ಮಾನರು ಅನುಸರಿಸುವಂಥದ್ದಲ್ಲ ಅಂತ ಧರ್ಮಗುರುಗಳು ಹೇಳಿದ್ರು ಅಂತ, ಇದೇ ಡಿಬೇಟ್ನಲ್ಲಿ ಹೇಳಿದ್ರು ಅಂತ. ಹಂಗಿದ ಮೇಲೆ ಅನುಸರಿಸುವಂಥದ್ದಲ್ಲ ಅಂತಂದ್ರೆ ಭಾರತಕ್ಕೆ ಒಂದು ಬೇರೆ ಕುರಾನ್ ಮಾಡ್ರಲ್ಲ. ನಿಮ್ದೇ ತಾನೆ, ನಾನು ಹೇಳ್ತಿರೋದು ನಿಮ್ದೇ ವಾದ, ನನ್ನ ವಾದ ಅಲ್ಲ. ನನ್ನ ಸರ್ ತಂಚೆ ಜುದಾ ಅಂದ್ಬಿಟ್ಟಿರ. ಮತ್ತೆ ನಂಗೊಂದು ಹೆದರಿಕೆ ಇದೆ, ನಂಗೊಂದು ಭಾಳ ಹೆದರಿಕೆ ಇದೆ ಮಾತನಾಡಬೇಕಾದ್ರೆ. ಸರ್ ತನ್ಸೆ ಜುದಾ ಅಂತ ಯಾರ್ದು ಯಾವಾಗ ಹೇಳ್ತಿರೋ ನೀವು ಗೊತ್ತಿಲ್ಲ ಅಂತ. ಮತ್ತು ನೀನು ಹೇಳಬೇಕು ಅಂತಿಲ್ಲ. ಅವ್ನು ಜುಬೇರ್ ಅಂತ ಒಬ್ಬ ಅಯೋಗ್ಯ ಕೂತಿರ್ತಾನೆ, ಅವನೊಂದು ಟ್ವೀಟ್ ಮಾಡ್ತಾನೆ, ಚಕ್ರವರ್ತಿ ಹಿಂಗೆ ಮಾಡಿದ್ರು ನೋಡು ಅಂತ. ಅಷ್ಟೇ. ಅವನು ಏನು ಟ್ವೀಟ್ ಮಾಡ್ತಾನೋ, ಏನು ನೋಡ್ತಾರೋ, ಮುಸಲ್ಮಾನರು ಮುಂದಕ್ಕೆ ಹಿಂದಕ್ಕೆ ನೋಡೋದಿಲ್ಲ. ಅದನ್ನು ಟ್ರಾನ್ಸ್ಫರ್ ಮಾಡ್ತಾರೆ. ಅವರು SMS ಹೋಗ್ಬಿಡುತ್ತೆ, ಅವ್ರು ವಾಟ್ಸಪ್ಗಳಲ್ಲಿ ಹೋಗುತ್ತೆ, ತಗೋ ಸರ್ ತನ್ಸೆ ಜುದಾ ಶುರು, ಈ ಬೀದಿಗೆ ಬಂದ್ಬಿಡ್ತಾರೆ. ನಾನು ಇಷ್ಟೇ ಕೇಳದ್ ನಿನಗೆ. ಈಗ ನಾನು ಒಂದೇ ಒಂದು ಪ್ರಶ್ನೆ ನಂದು ಅಲ್ಲಿರುವಂಥ ಮುಸ್ಲಿಂ ಮಿತ್ರರಿಗೆ. ಪ್ರಶ್ನೆ ಏನು ಅಂತಂದ್ರೆ, ಈಗ ನೂಪುರ್ ಶರ್ಮಾ ಕುರಿತಂತೆ ದೇಶದಾದ್ಯಂತ ಪ್ರತಿಭಟನೆ ಆಯಿತು. ದೇಶದಾದ್ಯಂತ ಮುಸಲ್ಮಾನರು ಶುಕ್ರವಾರ ನಮಾಜ್ ಮುಗಿಸ್ಕೊಂಡು ಆಚೆಗೆ ಬಂದರು. ಅದೇ ರೀತಿ ಯಾಕೆ ಈ ಉಮರ್ ನಬಿ ಬಾಂಬ್ ಬ್ಲಾಸ್ಟ್ ಮಾಡಿದಾಗ ದೇಶದಾದ್ಯಂತ ಜನ ಬೀದಿಗೆ ಬಂದು ಉಮರ್ ನಬಿ ವಿರುದ್ಧ ಘೋಷಣೆ ಕೂಗ್ತಾ ಅಲ್ ಫಲಾ ಯೂನಿವರ್ಸಿಟಿನ ಮುಚ್ಚಬೇಕು, ಇದು ನಮ್ಮ ಆಗ್ರಹ ಅಂತ ಯಾಕೆ ಬರಲಿಲ್ಲ? ದಿಸ್ ಈಸ್ ಮೈ ಕ್ವೆಶನ್. ಇಷ್ಟೇ ನಾನು ಕೇಳೋದು, ಇಷ್ಟೇ. ನೀವು ಬರಲ್ಲ. ಅವಾಗ ಏನಾಗುತ್ತೆ ಅಂತಂದ್ರೆ ಅವ್ರು ತುಂಬಾ ಕಡಿಮೆ. ನಾನು ಈಗಲೂ ಹೇಳ್ತೀನಿ, ಅವ್ರು 20% ಇರೋದು. ನಾನು 2%ಅಲ್ಲಿದ್ದೆ, ಇವತ್ತು 20%ಗೆ ಬಂದಿದ್ದೀನಿ. ಇಲ್ಲದೆ ಹೋದ್ರೆ ನಾನು ಇವತ್ತಿಗೂ 2% ಅಂತ ಹೇಳೋನಿದ್ದೆ. 20% ಇರೋದು ಅವ್ರಿಗೆ. ಆದರೆ ಅವರಿಗೆ 80% ಮುಸಲ್ಮಾನರೇ ನಮ್ಮ ವಿರುದ್ಧ ಇದ್ದಾರೆ ಅಂತ ಗೊತ್ತಿಲ್ಲ. ಯಾಕೆಂದ್ರೆ ಮುಸಲ್ಮಾನರು ಸೈಲೆಂಟ್ ಆಗಿದ್ದಾರೆ, ಬರಲ್ಲ ಆಚೆ. ಅಲ್ಫಲಾ ಯೂನಿವರ್ಸಿಟಿಗೆ ಬೆಂಕಿ ಹಚ್ಚಬೇಕು, ಸರ್ಕಾರಕ್ಕೆ ಹೇಳಬೇಕು, ನೀವು ಹಚ್ಚಲಿಲ್ಲ ಅಂತಂದ್ರೆ ನಾವು ಹಚ್ತೀವಿ, ನಮ್ಮ ಇಡೀ ಮುಸಲ್ಮಾನರ ಹೆಸರನ್ನು ಹಾಳು ಮಾಡ್ತೀವಿ ಯೂನಿವರ್ಸಿಟಿ ಅಂತ ಆಚೆ ಬಂದ್ಬಿಟ್ಟಿದ್ರೆ ನಾನಿವತ್ತು ಮಾತನಾಡ್ಲಿಕ್ಕೆ ಆಗ್ತಿರ್ಲಿಲ್ಲ ಕಣ್ರ. ನಾನಿವತ್ತು ಬಾಯಿ ಮುಚ್ಕೊಂಡು ಇರಬೇಕಾಗಿತ್ತು, ಮುಸಲ್ಮಾನರು ಎಲ್ಲರೂ ಹಿಂಗಲ್ಲ ಅಂತ.
ನನಗಿರೋ ಪ್ರಾಬ್ಲಮ್ ಅಷ್ಟೇ. ನೀವು ಬರಲಿಲ್ಲ ಅಂತಂದ್ರೆ ನಾನು ಮಾತನಾಡಬೇಕು. ನಾನು ಮಾತನಾಡಿದ್ರೆ ನೀವೇನು ಹೇಳ್ತೀರಿ ಗೊತ್ತಾ? ಚಕ್ರವರ್ತಿ ನಮ್ಮ ವಿರೋಧಿ, ಚಕ್ರವರ್ತಿ ಹಿಂದುತ್ವ. ಹಂಗಿಲ್ಲ, ಚಕ್ರವರ್ತಿ ಭಾರತವಾದಿ ಅಷ್ಟೇ. ಇವರು ಬಹುಶಃ ಏನ್ ಹೇಳ್ತಿದ್ದಾರೆ, ಕುರಾನ್ನಲ್ಲಿ ಫಿತ್ನಾನೋ, ಒಂದು ನಿಮಿಷ, ಕುರಾನ್ನಲ್ಲಿ ಫಿತ್ನಾನೋ ಮತ್ತೊಂದು ಪದ ಇದೆಯೋ, ಅದನ್ನ ನಾವು ಕುರಾನ್ ಓದ್ತೀವಿ, ಮನೆಗೆ ಹೋಗ್ತೀವಿ, ಬೇರೆಯವ್ರ ತರ ನಾವು ಕೆಲಸ ಮಾಡ್ತೀವಿ. ಆದ್ರೆ ಭಾರತದಲ್ಲಿ ಹಿಂದೂ ಮುಸ್ಲಿಂ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋದು ಪೊಲಿಟಿಷಿಯನ್ಸ್. ಬಿಜೆಪಿ ಕಾಂಗ್ರೆಸ್ ಸೇರ್ಕೊಂಡು ಹಿಂದೂ ಮುಸ್ಲಿಮರು ಒಂದಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ವಾತಾವರಣ ಕ್ರಿಯೇಟ್ ಮಾಡ್ತಿದ್ದಾರೆ. ಇದಕ್ಕೆ ಧರ್ಮ ಗ್ರಂಥಗಳ ಕಾರಣ ಅಲ್ಲ, ರಾಜಕಾರಣಿಗಳ ಕಾರಣ ಅನ್ನೋದು ಇರಬಹುದೇನೋ ಅವ್ರ ಮಾತಿನ ಅರ್ಥ. ನಾನು ಆಬ್ವಿಯಸ್ಲಿ ಆರಂಭದಲ್ಲೇ ಹೇಳಿದೆ, ಹೆಂಗಾಯ್ತು, ಕಾಂಗ್ರೆಸ್ ಏನ್ ಮಾಡ್ತು, ಈ ಕಡೆ ಇವ್ರೇನ್ ಮಾಡಿದ್ರು, ರಿಯಾಕ್ಷನರಿ ಪ್ರಾಸೆಸ್ ಹೇಗೆ ನಡೆದವು. ಇನ್ಫ್ಯಾಕ್ಟ್ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆದಾಗ ನರೇಂದ್ರ ಮೋದಿಯ ಮಾತುಗಳನ್ನು ಹೈಯೆಸ್ಟ್ ವಿರೋಧಿಸಿದ್ದು ಯಾರು ಗೊತ್ತಾ? ಹಿಂದೂಗಳೇ. ನರೇಂದ್ರ ಮೋದಿ ಏನು ಹೇಳಿದ್ರು? ಮದರಸಾಕ್ಕೆ ನಾವು ಅನುದಾನ ಕೊಡಬೇಕು, ಮದರಸಾಕ್ಕೆ ಒಂದು ಕೈಯಲ್ಲಿ ಕುರಾನ್ ಇದ್ರೆ ಇನ್ನೊಂದು ಕೈಯಲ್ಲಿ ನರೇಂದ್ರ ಮೋದಿ ಹೇಳಿದ್ದು. ನರೇಂದ್ರ ಮೋದಿ ಹೇಳಿದಾಗ ಬಹಳ ದೊಡ್ಡ ವಿರೋಧ ಬಂತು, ಅದಕ್ಕೆ ಹಿಂದೂಗಳು ವಿರೋಧ ಮಾಡಿದ್ರು. ಹಿಂದೂ ವಿರೋಧ ಮಾಡಿದ್ರೆ ಪದನೇ ಹೇಳ್ತಿರೋದು. ಅವ್ರು ಹೇಳಿದ್ ಯಾಕೆ ಮತ್ತೆ ಹಂಗಿದ್ರೆ ಯಾಕೆ ಹೇಳಿದ್ರು ಅಂತಂದ್ರೆ, ಜೊತೆ ತೆಗೆದುಕೊಂಡು ಹೋಗ್ಬೇಕು, ಎಲ್ಲರೂ ಸರಿಯಾಗುವಂತ ಸಂದರ್ಭ ಇದು ಅಂತ. ಬಟ್ ಸರಿಯಾಗದೇ ಇರೋದು ಕಾಣದೇ ಹೋದಾಗ, ಈಗ ನೋಡಿ ಬಾಂಗ್ಲಾದೇಶದಿಂದ ನುಸುಳುಕೋರರು ಒಳಗೆ ಬಂದಿದ್ದಾರೆ. ಬಾಂಗ್ಲಾದೇಶದವರು ಇಲ್ಲಿನ ಮುಸಲ್ಮಾನರಿಗೂ ಮಾವನ ಮಕ್ಕಳೇನಲ್ಲ, ಆಚೆ ದಬ್ಬಬೇಕು. ನೀವು ಪ್ರತ್ಯೇಕ ರಾಷ್ಟ್ರ ತಗೊಂಡು ಆಚೆ ಹೋದವರು. ಇಲ್ಲಿನ ಮುಸಲ್ಮಾನರು ಪ್ರತ್ಯೇಕ ರಾಷ್ಟ್ರ ತೆಗೆದುಕೊಂಡಾಗ್ಲೂ ನಾವು ಭಾರತೀಯರು ಅಂತ ಉಳಿದವರು, ಈ ಭಾರತ ನಮ್ಮದ್ದು, ನೀವು ಒಳಗೆ ಬರಬಾರ್ದು ಅಂತ ಇಲ್ಲಿನ ಮುಸಲ್ಮಾನರು ಕೂಗಾಡಬೇಕು. ಬಟ್ ಯಾಕೆ ಆಗಲಿಲ್ಲ ಅಂತಂದ್ರೆ ಅವ್ರಿಗೆ ಅನ್ಸುತ್ತೆ ಬಾಂಗ್ಲಾದೇಶದಲ್ಲಿರುವಂಥ ಮುಸಲ್ಮಾನರು ಬೇರೆ ದೇಶದವರಾದರೂ ಮುಸಲ್ಮಾನರಾದ್ದರಿಂದ ನಮ್ಮವರು, ಪಾಕಿಸ್ತಾನದಲ್ಲಿರುವಂಥ ಮುಸಲ್ಮಾನರು ಬೇರೆ ದೇಶದವರಾದರೂ ಮುಸಲ್ಮಾನರಾದ್ದರಿಂದ ನಮ್ಮವರು. ಹೆಂಗ್ ಸಾಧ್ಯ ಇದು? ಆಯ್ತಪ್ಪ, ಎಷ್ಟು ಜನ ಹೀಗೆ ಇಲ್ಲದೆ ಇರೋರು ಯಾಕೆ ಬರೋದಿಲ್ಲ ಬೀದಿಗೆ? ಚಕ್ರವರ್ತಿ ಸೂಲಿಬೆಲೆ ಅವರು ಲೇಖಕರು ಯಾವುದೇ ಒಂದು ವಿಷಯ ಮಾತಾಡಿದರೂ ಕೂಡ ನೀವು ತುಂಬ ಸಮರ್ಥವಾಗಿ ಅದ್ರ ಬಗ್ಗೆ ಜ್ಞಾನ ಇಟ್ಕೊಂಡೇ ಮಾತಾಡಿರ್ತೀರಿ. ಬಟ್ ಆದರೂ ಕೂಡ ಇವತ್ತು ಸ್ವತಂತ್ರ ಬಂದಾಗಿಂದ ಕೂಡ ಒಂದೆರಡು ಲೈನ್ ಪ್ರಸ್ತಾಪ ಮಾಡ್ತೀನಿ. ನಮ್ಮ ರವಿ ಬೆಳಗೆರೆ ಅವ್ರದ್ದು, ಅವರು ನೀನಾ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರಿಬೇಕಾದ್ರೆ ಒಂದೆರಡು ಲೈನ್ ಬರೀತಾರೆ ಹಾಯ್ ಬೆಂಗಳೂರು ಪೇಪರಲ್ಲಿ. ಎಲ್ಲಿವರೆಗೆ ಜಗತ್ತಿನಲ್ಲಿ ಇಸ್ಲಾಂ ಇರ್ತದೋ ಅಲ್ಲಿಯವರೆಗೆ ಒಂದು ಭಯೋತ್ಪಾದನೆ ಇದ್ದೇ ಇರ್ತದೆ ಅಂತ. ಮತ್ತು ಇಡೀ ಜಗತ್ತಿನ ಯಾವುದೇ ರಾಷ್ಟ್ರವನ್ನು ಬೇಕಾದರೂ ಆತ ಎದುರಾಗ್ಕೊಳ್ತಾನೆ, ಯಾಕೆಂದರೆ ಆತ ಮುಸ್ಲಿಂ ಅಂತ. ಅದೊಂದು ಪಾಯಿಂಟು. ಮತ್ತು ಈ ದೇಶ ಸಂವಿಧಾನ ರಚನೆ ಆಗಬೇಕಾದ್ರೆ ಅಂಬೇಡ್ಕರ್ ಅವರು ಕೂಡ ಹೇಳ್ತಾರೆ, ಈ ದೇಶದ ಸಂವಿಧಾನವನ್ನು ಮುಸ್ಲಿಮರು ಯಾವತ್ತಿಗೂ ಒಪ್ಪಿಕೊಳ್ಳಲ್ಲ. ಆದರೂ ಅದು ಅಂತ ಹೇಳಿದರೂ ಕೂಡ ಸಂವಿಧಾನ ರಚನೆ ಆಯಿತು, ಜಾರಿ ಆಯಿತು. ಅವರು ಮುಸ್ಲಿಮ್ಸು ಹಿಂದೂ ಎಲ್ಲ ಜೊತೆಗೆ ಇದ್ದೀವಿ, ಜೊತೆಗೆ ಬಾಳ್ತಾ ಇದ್ದೀವಿ. ಆದರೆ ಆ ಒಂದು ವ್ಯೂ ಆಫ್ ಪಾಯಿಂಟ್ನ ಅಂದರೆ ಸಂವಿಧಾನದ ಎಷ್ಟೋ ಪಾಯಿಂಟ್ಗಳು ಹಿಂದೂಗಳ ಮೇಲೆ ಮಾತ್ರ ಅಪ್ಲೈ ಆಗ್ತಾ ಇದ್ದಾವೆ. ಮುಸ್ಲಿಮರು ಶರಿಯಾ ಅಂತ ಅಂದ್ಕೊಂಡು ಅವರು ಅಲ್ಲಿಂದ ಜಾರ್ಕೊಳ್ತಾರೆ, ಅವರಿಗೆ ಒಂದು ಸಪ್ರೇಟ್ ಕಾನೂನು ಪರ್ಸನಲ್ ಲಾ ಬೋರ್ಡನ್ನು ಮಾಡ್ತಾರೆ. ಅಂದರೆ ಜೊತೆಗಿದ್ದರೂ ಕೂಡ ಒಂದೇ ದೇಶದಲ್ಲಿ ಎರಡು ಕಾನೂನು ಅನ್ನೋ ಥರ ಆಗುತ್ತಲ್ಲ, ಇದನ್ನು ಹೇಗೆ ವಿಶ್ಲೇಷಣೆ ಮಾಡ್ತೀರಿ ನೀವು? ಅಲ್ಲ, ಇದು ಪ್ರಾಬ್ಲಮ್ ಇರೋದೇ. ಆದರೆ ಮುಸಲ್ಮಾನರು ಒಪ್ಕೊಳ್ಳಿಕ್ಕೆ ಸಿದ್ಧ ಇಲ್ಲ. ಮತ್ತು ಪಾಪ ನಾನು ಹೇಳಿದ್ದು ಒಪ್ಕೊಳ್ತೀನಿ, ಇದು ಪೊಲಿಟಿಕಲ್ ಪಾರ್ಟೀಸ್ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದರೆ ಇಷ್ಟೊತ್ತಿಗೆ ಮುಸಲ್ಮಾನರು ಭಾರತದೊಂದಿಗೆ ಏಕರಸವಾಗಿರ್ತಿದ್ರು. ಅವ್ರ ಪಾಡಿಗೆ ಅವರು ಮಸ್ಜಿದಿಯಲ್ಲಿ ಪ್ರೇಯರ್ ಮಾಡೋರು, ನಮ್ಮ ಪಾಡಿಗೆ ನಾವು ಯಾವುದೋ ದೇವಸ್ಥಾನದಲ್ಲಿ ಪ್ರೇಯರ್ ಮಾಡ್ತಿದ್ವಿ. ಆ್ಯಂಡ್ ಬಿಲೀವ್ ಮೀ, ಈ ದೇಶದ ಯಾವ ಹಿಂದುವಿಗೂ ಕೂಡ ಅಜಾನನ್ನು ಅವ್ರು ಕೂಗ್ತಾರೆ ಅಂತ ಕೋಪ ಇಲ್ಲ. ಯಾವಾಗ ನೀವು ಮೆರವಣಿಗೆಯ ಮೇಲೆ ಕಲ್ಲೆಸಿತೀರಿ ಅಂತ ಅನ್ಸುತ್ತೋ ಆಗ ಬೊಟ್ಟು ಮಾಡ್ತಾನೆ. ಯಾಕಂದರೆ ಎಷ್ಟೋ ವರ್ಷಗಳಿಂದ ಜೊತೆಯಲ್ಲಿ ಬದುಕಿದೆ, ದಟ್ಸ್ ಒನ್ ಪಾರ್ಟ್. ಆದರೆ ಏನಾಯಿತು, ಈ ರಾಜೀವ್ ಗಾಂಧಿ ಅಧಿಕಾರದಲ್ಲಿದ್ದಾಗ ಶಾಬಾನೋ ಅಂತ ಒಂದು ಕೇಸ್ ಆಯಿತು. ಭಾಳ ಜನರಿಗೆ ಗೊತ್ತಿರ್ಬೋದು. ಶಾಬಾನೋಗೆ ಕೋರ್ಟ್ನಲ್ಲಿ ಅವಳಿಗೆ ಇಷ್ಟು ಮಾಸಾಶನ ಸಿಗಬೇಕು, ಗಂಡ ಕೊಡಬೇಕು ಅಂತ ಹೇಳಿದರು. ಸರಿಯಾಗಿತ್ತು, ಕೋರ್ಟ್ ಹೇಳಿದ್ರು ಒಪ್ಕೋಬೇಕಿತ್ತು. ತಕ್ಷಣ ಇದು ನಮಗೆ ಶರಿಯಾಕ್ಕೆ ವಿರುದ್ಧವಾಗುತ್ತೆ ಅಂತ ಕೆಲವರು ಗಲಾಟೆ ಮಾಡಿದ ಕಾರಣಕ್ಕೆ ರಾಜೀವ್ ಗಾಂಧಿ ಏನು ಮಾಡಿದ್ರು ಗೊತ್ತಾ? ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು, ಸಂಸತ್ತನ್ನು ಕರೆದು ಹೊಸ ಕಾನೂನನ್ನೇ ಪಾಸ್ ಮಾಡಿದರು. ಇವುಗಳ ಕುರಿತಂತೆ ನಾವು ಮಾತನಾಡಬಾರ್ದು ಅಂತಂದರೆ ಏನರ್ಥ? ನೀವು ಮುಸಲ್ಮಾನರನ್ನ ಪ್ರತ್ಯೇಕ ದರ್ಜೆಯ ನಾಗರಿಕರು ಅಂತ ನಾವಿಲ್ಲಿ ನೋಡ್ತೀವಿ ಅಂತಂದರೆ ನಮ್ಮ ಕಾನೂನಿಗಿಂತ, ನಮ್ಮ ನ್ಯಾಯಾಲಯಕ್ಕಿಂತ ಎತ್ತರದಲ್ಲಿ ನಿಮ್ಮನ್ನು ನೋಡ್ತೀವಿ ಅಂತ ನೀವುಗಳೇ ಪದೇ ಪದೇ ಹೇಳಿ ಅವರಲ್ಲಿ ಒಂದು ವರ್ಗವನ್ನು ಹೆಂಗೆ ಕ್ರಿಯೇಟ್ ಮಾಡಿದಿರಿ ಅಂತಂದರೆ, ನಾನು ಕಿತ್ಕೊಳ್ಳಿಕ್ಕೋಸ್ಕರ ಇದ್ದೀನಿ ಅನ್ನುವಂಥ ವರ್ಗವನ್ನು ಕ್ರಿಯೇಟ್ ಮಾಡಿದಿರಿ. ಆ ವರ್ಗ ಇವತ್ತು ಎದ್ದು ನಿಂತಿದೆ. ಮತ್ತು ಆ ವರ್ಗಕ್ಕೆ ಬರೀ ಅವರೊಬ್ಬರೇ ಇದ್ದಿದ್ರೆ ಹಂಗೆ ಆಗ್ತಿರ್ಲಿಲ್ಲ. ಈ ದೇಶದ ಎಲ್ಲ ಮುಸಲ್ಮಾನರು ಏನು ಸಪೋರ್ಟ್ ಆಗಿಲ್ಲ. ಆದರೆ ಪಕ್ಕದಲ್ಲಿರುವಂಥ ಪಾಕಿಸ್ತಾನ ಸಪೋರ್ಟ್ ಮಾಡುತ್ತೆ, ಈ ಕಡೆಯಿಂದ ಬಾಂಗ್ಲಾದೇಶ್ ಸಪೋರ್ಟ್ ಮಾಡುತ್ತೆ. ಈಗ ಇದೇನು ಘಟನೆ ನಡೀತೋ, ಈ ಥರದ ಘಟನೆಗಳು ಇನ್ನೂ ನಡಿಲಿಕ್ಕಿವೆ ಅಥವಾ ನಡಿಬೇಕಾಗಿರೋದನ್ನ ಈ ಒಂದು ಘಟನೆಯ ಕಾರಣಕ್ಕೋಸ್ಕರ ಬಾಲ ಕಟ್ ಮಾಡಲಿಕ್ಕೆ ಆಗಿದೆ ಅಂತ ನನಗನ್ಸುತ್ತೆ. ಬಟ್ ಬಾಂಗ್ಲಾದೇಶದ ಕಡೆಯಿಂದ ಒಂದು ಅಟ್ಯಾಕ್ ನಡೀಲಿಕ್ಕೆ ಸಿದ್ಧವಾಗಿದೆ ಅನ್ನೋದನ್ನು ಯಾರೂ ಅಲ್ಲಗಳಿಲಿಕ್ಕೆ ಸಾಧ್ಯವಿಲ್ಲ. ಅಲ್ಲೊಂದು ದೊಡ್ಡ ಪ್ರಯತ್ನ ಶುರುವಾಗಿದೆ ಅನ್ನೋದು ನಾವು ಒಪ್ಕೊಳ್ಬೇಕಾಗಿರುವ ಸಂಗತಿ. ನನ್ನದು ಇನ್ನೊಂದು ಪ್ರಶ್ನೆ, ಹೆಂಗೆ ಸರ್, ಪ್ರತಿ ಸೋಷಿಯಲ್ ಮೀಡಿಯಾದಲ್ಲಿ
ಟಿ ವಿ ಮೀಡಿಯಾದಲ್ಲಿ, ಪೇಪರ್ ಮೀಡಿಯಾದಲ್ಲಿ ಅಥವಾ ಯಾವುದೇ ಒಂದು ಇದಲ್ಲಿ ತಗೊಳ್ಳಿ, ಪ್ರತಿದಿನ ಹಿಂದೂ ಮುಸ್ಲಿಂ ಗಲಾಟೆ ಇದ್ದೇ ಇರುತ್ತೆ. ಅವ್ರಿಗೂ ನಮಗೂ ಏನೋ ಒಂದು ವಿರುದ್ಧವಾದ ಒಂದು ಘಟನೆ ಆಗಿರುತ್ತೆ. ಅವ್ರಿಗೆ ಅವರು ಒಪ್ಕೊಳ್ತಾರೆ, ಅದಕ್ಕೆ ನಾವು ಒಪ್ಕೊಳ್ತೀವಿ, ಅಥವಾ ಏನೋ ಒಂದು ಗಲಾಟೆ ಆಗುತ್ತೆ. ಒಟ್ಟು ಒಬ್ರಿಗೊಬ್ರಿಗೆ ಭಿನ್ನಾಭಿಪ್ರಾಯ ಇದ್ದೇ ಇರುತ್ತೆ. ಸರ್, ಇದು ಮೋಸ್ಟ್ಲಿ ಯಾರೂ ಒಪ್ಪಲಿಕ್ಕಿಲ್ಲ. ಬಟ್ ನಾನು ಹೇಳ್ತೀನಿ, 1947 ನಮ್ಮದು ಪಾರ್ಟಿಷನ್ ಆಯಿತು. ಪಾರ್ಟಿಷನ್ ಆಗೋದಾಗ ಮೇನ್ ಬೇಸಿಸ್ ಏನು? ರಿಲಿಜನಿಂದಲೇ ನಮ್ಮ ಪಾರ್ಟಿಷನ್ ಆಯಿತು. ಇನ್ನೂ ಗಲಾಟೆ ಆಗೋದು ಬೇಡ ಅಂತೇಳಿ. ಇವಾಗ ಅದೇ ವಾತಾವರಣ ಇವಾಗ ಬರ್ತಾ ಇದೆ. ನನ್ನ ಪ್ರಕಾರ ಇಬ್ಬರು ಅವರು ಸಹ ಶಾಂತಿಯುತವಾಗಿರಬೇಕು, ಅವರು ಸಹ ಚೆನ್ನಾಗಿರ್ಬೇಕು, ಈ ಕಡೆ ಹಿಂದೂ ಸಹ ಶಾಂತಿಯುತವಾಗಿರಬೇಕು, ಅವರು ಚೆನ್ನಾಗಿರ್ಬೇಕು ಅಂತಂದರೆ ನಾನು ಇನ್ನೂ ಒಂದು ಪಾರ್ಟಿಷನ್ ಮಾಡಬೇಕು ಅಂತ ನಂದು ಒಂದು ವಾದ. ನೀವೇನು ಹೇಳ್ತೀರಿ? ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ಬಹಳ ಪಾಪ್ಯುಲರ್ ಆಗ್ತಿದೆ, ಬಹುಶಃ ನೀವು ಮಿಸ್ ಮಾಡ್ಕೊಂಡಿದ್ದೀರಿ. ಈ ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆ ಆಯಿತು ಅನ್ನೋದೇ ತಪ್ಪು ಕಲ್ಪನೆ ಅಂತ. ಯಾಕಂದರೆ ವಿಭಜನೆ ಆಗಿ ಧರ್ಮದ ಆಧಾರದ ಮೇಲೆ ಪಾಕಿಸ್ತಾನ ಮಾತ್ರ. ಭಾರತ ಧರ್ಮದ ಆಧಾರದ ಮೇಲೆ ವಿಭಜನೆ ಆಗಿಲ್ಲ. ಭಾರತ ಈಗಲೂ ಕೂಡ ಸೆಕ್ಯುಲರ್. ನೀವು ಇದನ್ನು ಒಪ್ತಿರೋ ಬಿಡ್ತಿರೋ ಬೇರೆ ಮಾತು. ಅದಕ್ಕೆ ಉತ್ತರ ಚಕ್ರವರ್ತಿ ಅವ್ರು ಕೊಡಿ. ಫಸ್ಟ್ ಆಫ್ ಆಲ್, ವಿಭಜನೆ ಆದಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ತುಂಬ ಸ್ಪಷ್ಟವಾಗಿ ಹೇಳಿದರು. ಅವರ ಥಾಟ್ಸ್ ಆನ್ ಪಾಕಿಸ್ತಾನ್ ಅಂತ ಒಂದು ಪುಸ್ತಕ. ಆ ಪುಸ್ತಕದಲ್ಲಿ ಬಾಬಾ ಸಾಹೇಬ್ರು ಹೇಳ್ತಾರೆ, ನೀವು ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡ್ಲಿಕ್ಕೆ ಹೊರಟಿದ್ದೀರಾ. ಹಿಂಗೆ ವಿಭಜನೆ ಮಾಡುವಾಗ ನೀವು ಒಂದು ನಿರ್ಣಯ ತೆಗೆದುಕೋಬೇಕು. ಏನು ಅಂತಂದರೆ ಪಾಪ್ಯುಲೇಷನ್ ಎಕ್ಸ್ಚೇಂಜು ಮಾಡಬೇಕು. ಆ ಕಡೆ ಅವ್ರನ್ನ ಕಳಿಸಿ, ಈ ಕಡೆ ಇವ್ರನ್ನ ಕಳಿಸಿ. ಇವೆರಡೂ ಮಾಡಿಕೊಂಡ್ರೆ ಭಾರತ ಸುರಕ್ಷಿತವಾಗಿರುತ್ತೆ. ಆ್ಯಂಡ್ ಈ ಆ್ಯಡೆಡ್ ಟು ಇಟ್ ಏನು ಹೇಳಿದ್ರು ಅಂತಂದರೆ, ಶತ್ರುಗಳು ಹೊರಗಿರಬೇಕು ಅಥವಾ ಒಳಗಿರಬೇಕು ಅನ್ನೋದು ನೀವು ಯೋಚನೆ ಮಾಡಿ ಅಂತ ಬಾಬಾ ಸಾಹೇಬ್ರು ಹೇಳೋದು ಥಾಟ್ಸ್ ಆನ್ ಪಾಕಿಸ್ತಾನದಲ್ಲಿ. ಬಾಬಾ ಸಾಹೇಬರ ಕಲ್ಪನೆ ಇತ್ತು, ಕಳಿಸ್ಬಿಡಿ ಎಲ್ಲ ಪೂರ್ತಿ, ಒಂದು ಸ್ವಲ್ಪ ಕಷ್ಟ ಆಗ್ಬೋದು ಅನ್ನೋದಕ್ಕೆ ಬಾಬಾ ಸಾಹೇಬರು ಒಂದು 9 ಪಾಯಿಂಟ್ಗಳನ್ನು ಕೊಟ್ಟರು. ಯಾವ್ಯಾವ ದೇಶ ಹಿಂಗೆ ಮಾಡಿದೆ, ಯಾವ ದೇಶ ಏನೂ ತೊಂದರೆ ಇಲ್ಲದಂತೆ ಇದನ್ನು ಕ್ಲಿಯರ್ ಮಾಡ್ಕೊಂಡಿದೆ, ನಾವು ಭಾರತದಲ್ಲಿ ಹೇಗೆ ಮಾಡ್ಕೋಬೋದು ಅಂತ. ಬಟ್ ಆವತ್ತಿನ ರಾಜಕಾರಣಿಗಳಿಗೆ ಇದು ಅರ್ಥ ಆಗಲಿಲ್ಲ, ಅವ್ರು ಅದನ್ನು ಮಾಡ್ಕೊಳ್ಳಿಕ್ಕೆ ಒಪ್ಕೊಳ್ಳಿಲ್ಲ. ನಾನು ಇವತ್ತಿಗೂ ಕೂಡ ಒಪ್ಕೋತೀನಿ, ಸರಿಯಪ್ಪ ಎಲ್ಲ ಮುಸಲ್ಮಾನರು ಕೆಟ್ಟವರಲ್ಲ, ಇದ್ದಾರೆ ಅಂತ. ಆ ಇದ್ದವ್ರು ಈಗ ಆಲೋಚನೆ ಮಾಡಬೇಕಲ್ಲ, ನಾವಿಲ್ಲಿ ಪ್ರೀತಿಯಿಂದ ಇದ್ದೀವಪ್ಪ, ನಮ್ಮನ್ನು ಕಳಿಸ್ಬಿಡ್ಲಿಲ್ಲ, ಅದು ಮುಸಲ್ಮಾನರಿಗೆ ಅಂತ ಪ್ರತ್ಯೇಕ ರಾಷ್ಟ್ರ ಆದಾಗಲೂ ಇದ್ದವ್ರನ್ನೆಲ್ಲ ಓಡಿಸ್ಬಿಡ್ಲಿಲ್ಲ ಅಲ್ಲಿಗೆ, ನಾವೆಲ್ಲ ಜೊತೆಯಲ್ಲಿದ್ದೀವಿ, ಜೊತೆಯಲ್ಲಿರಬೇಕು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಆ ಸೋರ್ಸ್ ಎಲ್ಲಿಂದ ಬರುತ್ತಲ್ಲ, ಆ ಸೋರ್ಸನ್ನು ತೆಗೆದುಕೊಂಡೇ ಹೇಳ್ತಾ ಹೋದಾಗ ಅದು ಸಾಧ್ಯವಾಗುತ್ತೆ ಅಂತ. ಈಗ ಉದಾಹರಣೆಗೆ, ಯಾವ ಕಾರಣಕ್ಕೂ ನಮ್ಮ ಪುಸ್ತಕ ಮುಟ್ಲಿಕ್ಕೆ ಬಿಡಲ್ಲ. ಆಯ್ತಪ್ಪ, ಇನ್ನು 30ನೇ ಶತಮಾನಕ್ಕೆ ಜಗತ್ತು ಚೇಂಜ್ ಆಗಿಬಿಟ್ಟಿರುತ್ತೆ, ರೋಬೋಟ್ಸ್ಗಳು ಬಂದ್ಬಿಟ್ಟಿರ್ತವೆ, AI ಬಂದ್ಬಿಟ್ಟಿರುತ್ತೆ, ಪೂರ್ತಿ ಜಗತ್ತು ಚೇಂಜ್ ಆಗಿರುತ್ತೆ. ಅವತ್ತೂ ಮುಟ್ಟಕ್ಕೆ ಬಿಡಲ್ವಾ? ಇಲ್ಲಿಂದ 50ನೇ ಶತಮಾನದ ಆಚೆಗೆ ಅವತ್ತು ಹಾಗೆ ಇರೋದಾ? ಕಾಲಘಟ್ಟ, ಅವತ್ತಿನ ಕಾಲಘಟ್ಟಕ್ಕೆ ಏನು ಬೇಕೋ ಅದನ್ನು ಹೇಳಲಾಗಿತ್ತು. ಇವತ್ತಿನ ಕಾಲಘಟ್ಟಕ್ಕೆ ಅದಕ್ಕೆ ಹೇಗೆ ಬೇಕೋ ಅದಕ್ಕೊಂದು ಡಿಸ್ಕ್ರಿಪ್ಟಿವ್ ನರೇಟಿವ್ ಕೊಟ್ಟು ಅದನ್ನು ಚೇಂಜ್ ಮಾಡ್ಕೋಬೇಕು ಎನ್ನುವಂಥದ್ದನ್ನು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಅಂತಂದರೆ ಅರ್ಥ ಏನು ಅಂತಂದರೆ, ಮೂಲಭೂತವಾದ ಶುರುವಾಗೋದು ಇಲ್ಲೇ. ನಾನೊಬ್ಬನೇ ಸರಿ, ಇನ್ನೆಲ್ಲರೂ ತಪ್ಪು ಅಂತ ಯಾವಾಗ ಬರುತ್ತಲ್ಲ, ಅದು ಮೂಲಭೂತವಾದದ ಮೊದಲ ಬೀಜ. ಇದು ಜಾಗತಿಕ ಅಧ್ಯಯನ, ನಾನು ಹೇಳ್ತಿರೋದಲ್ಲ. ಈ ಮೂಲಭೂತವಾದದ ಬೀಜ ಭಾರತದಲ್ಲಿ ಹಿಂದೂಗಳಲ್ಲಿ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಅಂತಂದರೆ, ನಾನೊಬ್ಬನೇ ಸರಿ ಅಂತ ಹೆಂಗೆ ಹೇಳಲಿ? ನಾನು ರಾಮನ ಮಂದಿರಕ್ಕೆ ಹೋಗ್ತೀನಿ, ಮೊನ್ನೆ ತಾನೇ ಕಾಶಿಯಿಂದ ವಾಪಸ್ ಬಂದಿದ್ದೀನಿ. ನಾನು ಕಾಶಿಗೆ ಹೋಗಿರೋನು, ಇನ್ನು ಸ್ವಲ್ಪ ದಿನ ಗಯಾಕ್ಕೆ ಹೋಗಿ ಬರ್ತೀನಿ, ಗಯಾದಲ್ಲಿ ವಿಷ್ಣುವನ ದರ್ಶನ ಮಾಡ್ಕೊಂಡು ಬರ್ತೀನಿ. ನಾನು ಈ ದೇಶದಲ್ಲಿರುವಂಥ ಎಲ್ಲ ದೇವದೇವಿಯರನ್ನು ಅತ್ಯಂತ ಶ್ರದ್ಧೆಯಿಂದ ತಲೆಬಾಗಿ ನಮಸ್ಕರಿಸ್ತೀನಿ. ಯಾಕೆಂದರೆ ಇದೊಂದೇ ಸರಿ ಅಂತ ಹೇಳುವಂಥ ಪ್ರಕ್ರಿಯೆ ನನ್ನಲ್ಲಿ ಇಲ್ಲವೇ ಇಲ್ಲ. ಹೀಗಾಗಿ ಹಿಂದೂ ಮೂಲಭೂತವಾದಿ ಆಗೋದಿಲ್ಲ, ಹಿಂದೂ ಅಶಾಂತಿಯನ್ನು ಸೃಷ್ಟಿ ಮಾಡುವುದಿಲ್ಲ. ಸೃಷ್ಟಿ ಮಾಡೋದು ನನ್ನದೊಬ್ಬನದ್ದೇ ಸತ್ಯ ಅಂತ ಹೇಳುವವರು ಮಾತ್ರ. ಅದು ಮುಸಲ್ಮಾನರು ಮಾತ್ರ ಅಲ್ಲ, ನಾವೆಲ್ಲರೂ ಈ ಮುಸಲ್ಮಾನರ ಗಲಾಟೆಯೊಳಗೆ ಪಕ್ಕಕ್ಕಿಟ್ಬಿಟ್ಟಿರುವಂಥ ಇನ್ನೊಂದು ಕಮ್ಯುನಿಟಿ ಇದೆ, ಅದನ್ನು ಕ್ರಿಶ್ಚಿಯಾನಿಟಿ ಅಂತ ಕರೀತಾರೆ. ಇಟ್ ಈಸ್ ಡೇಂಜರಸ್ ಆಸ್ ವೆಲ್. ಅವರು ಕೂಡ ಹಾಗೆ ಇದ್ದಾರೆ, ಸೈಲೆಂಟಾಗಿ ಏನು ಬೇಕೋ ಅದನ್ನು ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ಅದು ಕೂಡ ಒಂದು ಡೇಂಜರಸ್ ಆಗಿರುವಂಥ ಚಿಂತನೆ. ನಮಗೆ ಮುಸಲ್ಮಾನರು ಅನ್ನೋ ದೆವ್ವದ ನಡುವೆ ಅವರನ್ನು ಮರೆತು ಕೂತ್ಬಿಟ್ಟಿದ್ದೀವಿ. ಆದರೆ ವಾಸ್ತವವಾಗಿ ಭಾರತಕ್ಕೆ ನಾವೆಲ್ಲರೂ ಯೋಚನೆ ಮಾಡಬೇಕಾಗಿರುವಂಥ ಇನ್ನೊಂದು ದೊಡ್ಡ ಸಮಸ್ಯೆ ಸದ್ಯದಲ್ಲಿ ಬರುತ್ತೆ. ಸರಿ, ನಾವು ಇಷ್ಟೊತ್ತವರೆಗೂ ಧರ್ಮ ಹಾಗೆ ಧರ್ಮದ ಸುತ್ತ ಇದ್ದ ಉಗ್ರವಾದದ ಬಗ್ಗೆ ಮಾತನಾಡ್ತಿದ್ವಿ. ದೇಶದ ಬಗ್ಗೆ ಕೂಡ ಮಾತನಾಡೋಣ. ನೀವು ಮೋದಿ ನಾಯಕತ್ವದ ಬಗ್ಗೆ ಅನೇಕ ಬಾರಿ ಶ್ಲಾಘನೀಯ ಮಾತುಗಳನ್ನು ಆಡ್ತೀರಿ. ಆದರೆ ಈಗ ಮೋದಿಯವರ ನಾಯಕತ್ವದಲ್ಲಿ ಟೆರರಿಸ್ಟ್ ಆಕ್ಟಿವಿಟಿಗಳು ಕಡಿಮೆ ಆಗ್ತಿದೆ ಅಂತ ಹೇಳ್ತಾ ಇದ್ರು. ಆದರೆ ಉರಿ ಆಯಿತು, ಪುಲ್ವಾಮಾ ಆಯಿತು, ಪಹಲ್ಗಾಮ್ ಆಯಿತು. ಈಗ ಭಾರತದ ಹೃದಯ ಭಾಗ ದೆಹಲಿಯಲ್ಲೇ ಬಂದು ಬ್ಲಾಸ್ಟ್ ಮಾಡಿ ಹೋದ್ರು. ಎಲ್ಲಿ ಬಂತು ಉಗ್ರವಾದಕ್ಕೆ ಕಡಿವಾಣ ಹಾಕುವ ಮೋದಿಯವರ ಛಾತಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಸೀರೀಸ್ ಬಂತು, ವೆಬ್ ಸೀರೀಸ್. ಆ ಸೀರೀಸ್ನಲ್ಲಿ ಒಂದು ಒಳ್ಳೆ ಮಾತಿತ್ತು. ನಾವು ಈ ಇಂಟೆಲಿಜೆನ್ಸ್ ಆಫೀಸರ್ಗಳು ಹೇಳೋದು, ನಾವು ಪ್ರತಿನಿತ್ಯ ಯುದ್ಧ ಗೆಲ್ಲಬೇಕು, ಅವರು ಒಂದು ದಿನ ಗೆದ್ದರೆ ಸಾಕು ಅಂತ.
ಒಂದು ಬಾಂಬ್ ಬ್ಲಾಸ್ಟ್ ಆಗೋಕ್ಕಿಂತ ಮುಂಚೆ ಅದರ ಹಿಂದೆ ಎಷ್ಟು ಬಾಂಬ್ ಬ್ಲಾಸ್ಟ್ಗಳನ್ನು ನಮ್ಮವ್ರು ತಡೆದಿದ್ದಾರೆ ಅನ್ನೋಂಥ ಅಂದಾಜಿದೆಯಾ ಅನ್ನೋದು ಭಾಳ ಇಂಟ್ರೆಸ್ಟಿಂಗ್ ಸಂಗತಿ. ನಾನು ಸುಮ್ಮನೆ ಒಂದು 3-4 ಪಾಯಿಂಟ್ ಕೊಡ್ತೀನಿ. ಈ ಕಳೆದ ಒಂದು ತಿಂಗಳಲ್ಲಿ ಏನೇನಾಗಿದೆ ಅಂತ. ನವೆಂಬರ್ 10ನೇ ತಾರೀಕು ಇದಾಗಿದ್ದು 10ನೇ ತಾರೀಕಿನ ಒಂದು ಹೊತ್ತಲ್ಲಲ್ವಾ, ಸಂಜೆ 6 ಗಂಟೆಗೆ. ಅದಕ್ಕಿಂತ ಕೆಲವು ಗಂಟೆಗಳ ಮುನ್ನ ಜಮ್ಮು ಕಾಶ್ಮೀರ ಪೊಲೀಸರು ಫರೀದಾಬಾದ್ನಲ್ಲಿ ಅಟ್ಯಾಕ್ ಮಾಡಿ 2900 kg ಅಮೋನಿಯಂ ನೈಟ್ರೇಟ್ ಮತ್ತಿತರ ಸ್ಫೋಟಕ ವಸ್ತುಗಳನ್ನು ತೆಗೆದುಕೊಂಡ್ರು. ಅಲ್ಲಿ ಡಾಕ್ಟರ್ಗಳು ಸಿಕ್ಕಾಕೊಂಡ್ರು. ಅಲ್ಫಲಾ ಯೂನಿವರ್ಸಿಟಿ ಕನೆಕ್ಟ್ ಆಯಿತು, ಅದರ ಮೇಲೆ ಅಟ್ಯಾಕು ಅಂತ ಆಯಿತು. ಅವನನ್ನು ಹಿಡಿದ ತಕ್ಷಣ ಆನಂತರ ಗಡಿಬಿಡಿಯಲ್ಲಿ ಅದಾಯಿತು. ಅದಕ್ಕಿಂತ ಮುಂಚೆ 9ನೇ ತಾರೀಕು ನವೆಂಬರ್ ಗುಜರಾತ್ ATS ಡಾಕ್ಟರ್ ಅಹಮದ್ ಮುಹಿಯುದ್ದೀನ್ ಅನ್ನುವಂಥ ಒಬ್ಬ ISIS ಆಕ್ಟಿವಿಸ್ಟ್ನ ಹಿಡಿತು. ಅವನು ಏನು ಮಾಡ್ತಿದ್ದ ಗೊತ್ತಾ? ಅವನು ರೈಸಿನ್ ಅನ್ನುವಂಥ ಒಂದು ಔಷಧಿಯನ್ನು ತಯಾರು ಮಾಡ್ತಾ ಇದ್ದ. ಭಯಾನಕವಾಗಿರುವಂಥ ಕೆಟ್ಟದ್ದಾಗಿರುವಂಥ ವಿಷ. ಅದು ಎಂಥ ವಿಷ ಅಂತಂದರೆ ಸೈನೈಡ್ಗಿಂತ ಕೆಟ್ಟ ವಿಷವನ್ನು ಅವನು ತಯಾರು ಮಾಡ್ಕೊಳ್ತಾ ಇದ್ದ. ಅದರ ಮೂಲಕ ಎಲ್ಲೆಲ್ಲಿ ಸಾಮೂಹಿಕ ಹಿಂದೂಗಳು ಸೇರುವಂಥ ಕಾರ್ಯಕ್ರಮ ಇರುತ್ತೋ ಆ ವಿಷವನ್ನು ಹಾಕ್ಬಿಡಬೇಕು, ಸಾಮೂಹಿಕವಾಗಿ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಿದ್ದ. ಅವರು ಅದನ್ನು ಬ್ರೇಕ್ ಮಾಡಿದ್ರು. 7th ನವೆಂಬರ್ ಮೌಲ್ವಿ ಉಮರ್ ಒಸಾಮಾನ ಹಿಡಿದ್ರು. ಅವನು ಬ್ರೈನ್ ವಾಷಿಂಗ್ ಮಾಡಿ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದ. 27th ಅಕ್ಟೋಬರ್ ಮಹಾರಾಷ್ಟ್ರ ATS ಒಬ್ಬ IT ಪ್ರೊಫೆಷನಲ್ ಜುಬೇರ್ನ ಅರೆಸ್ಟ್ ಮಾಡ್ತು. ಅವನು ಅನೇಕ ಜನರನ್ನ ರಿಕ್ರೂಟ್ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದ. 24th ಅಕ್ಟೋಬರ್ನಲ್ಲಿ ಡೆಲ್ಲಿನವರು ಮೊಹಮ್ಮದ್ ಅದ್ನಾನ್ ಖಾನ್ ಅನ್ನ ಅರೆಸ್ಟ್ ಮಾಡಿದ್ರು. 19 ವರ್ಷದ ಅದ್ನಾನ್ ಖಾನ್ ಮತ್ತು ಇನ್ನೊಬ್ಬ 20 ವರ್ಷದ ಹುಡುಗ, ಇವರಿಬ್ಬರು ಸೇರ್ಕೊಂಡು ಆರ್ಮ್ಸ್ ಅನ್ನ ಸಂಗ್ರಹ ಮಾಡ್ಕೊಂಡು ಅಟ್ಯಾಕ್ ಮಾಡಲಿಕ್ಕೆ ಸಿದ್ಧತೆ ನಡೆಸಿದ್ರು. ಅವರನ್ನು ಅರೆಸ್ಟ್ ಮಾಡಿದ್ರು. 17 ಅಕ್ಟೋಬರ್ಗೆ ಸ್ವಲ್ಪ ದಿನಗಳ ಹಿಂದೆ ಅವರು ಇಬ್ಬರು ಆಂಧ್ರ ಪ್ರದೇಶದ ತೆಲಂಗಾಣದಲ್ಲಿ ಇಬ್ಬರು ಆಕ್ಟಿವ್ ಜಿಹಾದಿಗಳನ್ನ ಪಾಕಿಸ್ತಾನದೊಂದಿಗೆ ಕನೆಕ್ಟೆಡ್ ಆಗಿದ್ದವ್ರನ್ನ ಹಿಡಿಯಲಾಯಿತು. 15ನೇ ತಾರೀಕು 9ನೇ ತಾರೀಕು ನಿರಂತರವಾಗಿ ಕಳೆದ ಒಂದು ತಿಂಗಳಲ್ಲಿ ಎಷ್ಟು ಜನ ಭಯೋತ್ಪಾದಕ ಲಿಂಕ್ ಇರೋರನ್ನ ಹಿಡಿದು ಒಳಗೆ ಹಾಕಿದ್ದಾರೆ ಅಂತಂದ್ರೆ ಅವ್ರೇನ್ ನೆಟ್ವರ್ಕ್ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು ಅದನ್ನೆಲ್ಲ ಹಿಡಿದು ಹಾಕಿದ್ದಾರೆ. ಸರಿ, ಇದೇ ಮೋದಿ ಅವರು ಹೇಳಿದ್ರು ಇನ್ನು ಒಂದೇ ಒಂದು ಉಗ್ರ ಕೃತ್ಯ ಪಾಕಿಸ್ತಾನ ಪ್ರೇರಿತವಾಗಿ ಅಥವಾ ಅಲ್ಲಿರುವ ಉಗ್ರರ ಪ್ರೇರಿತವಾಗಿ ಆದ್ರೆ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಕ್ಟ್ ಆಫ್ ವಾರ್ ಅಂತೇಳಿ. ಈಗ ಸಾಕಷ್ಟು ಅಂಶಗಳು ಕೂಡ ಪೂರಕವಾಗಿ ಸಿಕ್ಬಿಟ್ಟಿದೆ. ಈಗೇನು ಸಿಕ್ಕಾಕೊಂಡಿದ್ದಾರೆ ಈ ಸೋಕಾಲ್ ಡಾಕ್ಟರ್ ಟೆರರಿಸ್ಟ್ಗಳು, ಇವರಿಗೂ ಜೈಷ್ ಎ ಮೊಹಮ್ಮದ್ ಸಂಘಟನೆಗೂ ಲಿಂಕ್ ಇದೆ ಅಂತ ಹೇಳಿ. ಆದ್ರೆ ಎಲ್ಲಿದೆ ಪ್ರತಿಕ್ರಿಯೆ, ಎಲ್ಲಿ ಆಕ್ಟ್ ಆಫ್ ವಾರ್, ಇದನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಮೋದಿಯ ಪ್ರತಿಕ್ರಿಯೆ ಹೇಗೆ ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಉರಿಯಲ್ಲಿ ಅಟ್ಯಾಕ್ ಆದಾಗ ಮೋದಿ ವೆಯ್ಟ್ ಆ್ಯಂಡ್ ವಾಚ್ ಅಂತ ಹೇಳಿದರು. 11 ದಿನದಲ್ಲಿ ಪ್ರತಿಕ್ರಿಯೆ ಬಂತು. ಆನಂತರ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ, ಪುಲ್ವಾಮಾದಲ್ಲಿ ಅಟ್ಯಾಕ್ ಆದಾಗ ವೆಯ್ಟ್ ಆ್ಯಂಡ್ ವಾಚ್ ಅಂತಂದ್ರು. 13 ದಿನದಲ್ಲಿ ಅಟ್ಯಾಕ್ ಆಯಿತು. ಆನಂತರ ಪೆಹಲ್ಗಾಮ್ನಲ್ಲಿ ಅಟ್ಯಾಕ್ ಆದಾಗ ವೆಯ್ಟ್ ಆ್ಯಂಡ್ ವಾಚ್ ಆನ್ಸರ್ ಕೊಡ್ತೀವಿ ಅಂದರು. 16 ದಿನದಲ್ಲಿ ಅಟ್ಯಾಕ್ ಆಯಿತು. ಈಗಿರುವ ಭಾರತದ ತಯಾರಿ ನೋಡಿದರೆ ಪಾಕಿಸ್ತಾನ ಮೊನ್ನೆ ತಾನೇ ಹೇಳಿದೆ ಭಾರತ ಸದ್ಯದಲ್ಲೇ ಮತ್ತೊಂದು ಯುದ್ಧ ಮಾಡುವ ಲಕ್ಷಣಗಳು ಕಾಣಿಸ್ತಾ ಇವೆ, ಸಿದ್ಧವಾಗಿ ಅಂತ. ಆ್ಯಂಡ್ ಐ ಥಿಂಕ್ ಆ ಯುದ್ಧಕ್ಕೆ ಭಾರತ ಸಿದ್ಧತೆ ನಡೆಸ್ತಾ ಇರೋದು ಗೊತ್ತಾಗ್ತಾ ಇದೆ. ನಾವು ಅತ್ಯಂತ ವೇಗವಾಗಿ ರಷ್ಯಾದೊಂದಿಗೆ ನಡೆಸ್ತಾ ಇರುವಂಥ ಮಾತುಕತೆ, ಆ ಕಡೆ ಜಪಾನ್ನೊಂದಿಗೆ ನಡೆಸ್ತಾ ಇರುವಂಥ ಮಾತುಕತೆಗಳು, ನಮ್ಮಲ್ಲೇ ತಯಾರು ಮಾಡ್ತಾ ಇರುವಂಥ ಶಸ್ತ್ರಾಸ್ತ್ರಗಳ ಈ ವೇಗವನ್ನು ಗಮನಿಸಿದರೆ ಸಮಥಿಂಗ್ ಈಸ್ ಕುಕಿಂಗ್ ಅಂತ ಅನಿಸುತ್ತೆ. ಮತ್ತು ನರೇಂದ್ರ ಮೋದಿ ಅವರ ಮೇಲೆ ದೇಶದ ವಿಶ್ವಾಸ ಹೆಂಗಿದೆ ಅಂತಂದರೆ 100% ಅವರು ಭಾರತದ ಮೇಲಿರುವ ಆಗಿರುವಂಥ ಆಘಾತಕ್ಕೆ 100% ರಿವೆಂಜ್ ತೆಗೆದುಕೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಲೆಟ್ಸ್ ವೇಟ್ ಅಂಡ್ ವಾಚ್. 100% ಭಾರತೀಯರ ಪೈಕಿ ಇರುವ ವಿರೋಧ ಪಕ್ಷಗಳಿಗೆ ಇನ್ನೂ ವಿಶ್ವಾಸ ಇಲ್ಲ ಅಂತ. ಅವ್ರಿಗೆ ಉರಿ ಸರ್ಜಿಕಲ್ ಸ್ಟ್ರೈಕ್ ಆದಾಗ ಅವರು ಪ್ರೂಫ್ ಕೇಳಿದ ಜನ, ಅವರು ಏರ್ ಸ್ಟ್ರೈಕ್ ಆಗಿದ್ದಾಗ ಪ್ರೂಫ್ ಕೇಳಿದ ಜನ. ಇದೇ ಅರವಿಂದ್ ಕೇಜ್ರಿವಾಲ್ ಪ್ರೂಫ್ ಕೊಡಿ ಅಂತ ಕೇಳಿದ್ರು, ಜನ ಮನೆಗೆ ಕಳಿಸಿದ್ದಾರೆ ಇವತ್ತು. ಇದೇ ರಾಹುಲ್ ಗಾಂಧಿ ಮತ್ತು ಅವನ ಟೀಮ್ ಅವತ್ತು ಪ್ರೂಫ್ ಕೇಳಿತ್ತು. ಇವತ್ತು ಜನ ಬಿಹಾರದಲ್ಲಿ ಅವ್ರಿಗೆ ಏನು ಮಾಡಬೇಕು ಆ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಕಾರಣಕ್ಕೋಸ್ಕರವೇ ಈ ಬಾರಿ ನಾವು ಅಟ್ಯಾಕ್ ಮಾಡಿದಾಗ, ಯುದ್ಧ ಮಾಡಿದಾಗ ನಾವು ಸ್ಯಾಟಲೈಟ್ ಇಮೇಜ್ಗಳನ್ನು, HD ಇಮೇಜ್ಗಳನ್ನು ತೆಗೆದುಕೊಂಡು ಜಗತ್ತಿನ ಮುಂದೆ ಬಿತ್ತರಿಸಿದ್ವಿ. ಪಾಕಿಸ್ತಾನಕ್ಕೆ ಏನು ಮಾಡಿದ್ದೀವಿ ಅಂತ ವಿತ್ ಪ್ರೂಫ್ ಜಗತ್ತಿನ ಮುಂದೆ ಇಡ್ಲಿಕ್ಕೆ ಸಾಧ್ಯವಾಗಿದೆ. ಇದೇ ಕಾಂಗ್ರೆಸ್ನವರು ನಮ್ಮ ವಿರುದ್ಧ ನಾವು ಆಪರೇಷನ್ ಸಿಂಧೂರ್ ಮಾಡಿದ ನಂತರ ಏನು ಹೇಳಿದ್ರು, ಪಾಕಿಸ್ತಾನದ ರಾಹುಲ್ ಗಾಂಧಿ ಮತ್ತು ಅವರ ಟೀಮ್ ಹೇಳಿತ್ತು ನಮ್ದು ರಫೇಲ್ ಬಿದ್ದೋಗಿದೆ, 5 ರಫೇಲ್ ಬಿದ್ದೋಗಿದೆ, 6 ಬಿದ್ದೋಗಿದೆ ಅಂತ ಪಾಕಿಸ್ತಾನದ ವಿಚಾರವನ್ನು ಮಂಡಿಸಿದ್ರು. ಆದರೆ ಇವತ್ತು ಆಶ್ಚರ್ಯದ ಸಂಗತಿ ಏನು ಅಂತಂದ್ರೆ, ಉಕ್ರೇನ್ ಅಮೆರಿಕಾದ F-16 ಬೇಡ ಅಂತ ಹೇಳಿದೆ, F-35 ಬೇಡ ಅಂತ ಹೇಳಿದೆ, ರಫೇಲ್ಗೆ ಸೈನ್ ಮಾಡಿದೆ. ರಫೇಲ್ ಬಿದ್ದಿದ್ದೇ ಆಗಿದ್ದಿದ್ರೆ ಯಾಕೆ ಯಾವುದಾದ್ರೂ ಒಂದು ರಾಷ್ಟ್ರ ರಫೇಲ್ ಸೈನ್ ಮಾಡ್ತಿತ್ತು? ಯಾಕೆ ಮಾಡಿದೆ ಅಂತಂದ್ರೆ ಭಾರತ ರಫೇಲ್ನ ಕಳ್ಕೊಂಡಿಲ್ಲ ಅನ್ನುವಂಥ ವಿಶ್ವಾಸ ಜಗತ್ತಿಗೆಲ್ಲ ಇದೆ. ದುರದೃಷ್ಟ ಕಾಂಗ್ರೆಸ್ ಪಾರ್ಟಿಗಿಲ್ಲ. ಏನು ಮಾಡಬೇಕು? ಸ್ಟೂಡೆಂಟ್ಗಳು ಕೆಲವೊಂದು ಕಡೆ ಭಯೋತ್ಪಾದಕರಾದರು, ಡಾಕ್ಟರ್ ಭಯೋತ್ಪಾದಕರಾದರು, ಇನ್ನು DC ಭಯೋತ್ಪಾದಕರಾದ್ರೆ ಅವ್ರ ಗತಿಯೇನು? ಅದಲ್ಲದೆ ಕೇಂದ್ರ ಸರ್ಕಾರ BJPನೇ ಐತೆ, ಈಗ ಒಳ್ಳೆ ಸರ್ಕಾರನೇ ಐತೆ. ಇವಾಗ ಅದನ್ನು ಮಟ್ಟ ಹಾಕ್ಬೋದಲ್ಲ ಅಂತ ಪ್ರಯತ್ನ ನಡೆಯುತ್ತಪ್ಪ. ಮಟ್ಟ ಹಾಕೋದು ಸುಲಭದ ಸಂಗತಿ ಎಲ್ಲ. 18-20% ಆಗಿದ್ದಾರೆ ಅನೇಕ ವರ್ಷಗಳು. 10 ವರ್ಷ ಆಗಿದೆ ಅಷ್ಟೇ. ಕಳೆದ 65 ವರ್ಷಗಳಿಂದ ಇದೇ ಥರದ ಚಿಂತನೆಯಲ್ಲಿ ಬೆಳ್ಕೊಂಡು ಬಂದವರನ್ನು 10 ವರ್ಷಗಳಲ್ಲಿ ಬದಲಾಯಿಸೋದು ಕಷ್ಟ. ಬಟ್ ಒಂದು ಬದಲಾವಣೆ ಅಂತೂ ಡೆಫಿನೆಟ್ಲಿ ಬರುತ್ತೆ. ವೆಯ್ಟ್ ಆ್ಯಂಡ್ ವಾಚ್. ನಮಗೆ ಇಲ್ಲಿವರೆಗೂ ಪ್ರತೀಕಾರವನ್ನು ಅಷ್ಟೇ ತೊಗೊಳ್ತಿದ್ದೀವಿ. ಅಫ್ಕೋರ್ಸ್ ಪ್ರತೀಕಾರ ತೊಗೊಳ್ತಿದ್ದೀವಿ.
ಆದರೆ ದೊಡ್ಡ ಮಟ್ಟದಲ್ಲಿ ಏನೂ ಮಾಡೋಕ್ಕಾಗಿಲ್ಲ ನಮಗಿನ್ನೂ ಇಷ್ಟೊತ್ತು ಆದ್ರೂ. ಯಾಕೆ ಇದ್ರ ನಮ್ಮಲ್ಲಿ ಪ್ರತೀಕಾರ ತಗೊಂಡಿದ್ದೇನೆ ಹಿಂದುತ್ವವಾದದ ಕೊಲೆ ಅಂದ್ಬಿಟ್ರಲ್ಲಪ್ಪ ಮೇಡಮ್. ಅಲ್ಲ ನಾನೇನು ಕೇಳಕ್ಕೆ ಬಂದೆ ಅಂದರೆ ಸುಮ್ಮನೆ ಹೇಳಿದೆ ನಾನು. ನಮ್ಮಲ್ಲಿ ಸ್ವದೇಶಿ ಅಂದ್ರೆ ತಂತ್ರಜ್ಞಾನ ಪ್ರತೀಕಾರ ಮಂಗಳೂರಲ್ಲಿ ಏನೋ ತಗೊಂಡಿದ್ದಕ್ಕೆ ಹಿಂದುತ್ವವಾದ ಅಂತಂದ್ರು. ನಮ್ದ್ರಲ್ಲಿ ಒಂದು ನಿಯಮ ಏನಿದೆ ಅಂತಂದ್ರೆ ನಾವಾಗೆ ಯಾರ ಮೇಲೂ ಯುದ್ಧಕ್ಕೆ ಹೋಗಲ್ಲ. ಇದು ಬಹಳ ಹಿಂದಿನಿಂದ ಬಂದಿರುವಂಥದ್ದು. ಬಟ್ ನಮ್ಮ ಮೇಲೆ ಯಾರಾದರೂ ಯುದ್ಧಕ್ಕೆ ಬಂದ್ರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಂತ. ಇಸ್ಲಾಮಿಗೆ ಆ ರೂಲ್ ಇಲ್ಲ. ಇಸ್ಲಾಂನವರು ತಮ್ಮ ಕ್ಷೇತ್ರವನ್ನು ವಿಸ್ತಾರ ಮಾಡಲಿಕ್ಕೆ ದಾರುಲ್ ಹರ್ಬನ್ನು ದಾರುಲ್ ಇಸ್ಲಾಂ ಮಾಡಲಿಕ್ಕೆ ಎಷ್ಟು ಬೇಕಿದ್ರೂ ಅಗ್ರೆಸಿವ್ ಆಗಿ ಹೋಗ್ಬೋದು ಅಂತ. ಹೀಗಾಗಿಯೇ ಇತಿಹಾಸದಲ್ಲಿ ಅತ್ಯಂತ ಸಮರ್ಥವಾಗಿದ್ದ ರಾಜರಿದ್ದಾಗಲೂ ಕೂಡ ನಾವೇನೋ ಮಹತ್ವಾಕಾಂಕ್ಷೆಯಿಂದ ರಾಜ್ಯ ವಿಸ್ತರಣೆಗೆ ಅಂತ ಹೋಗಲಿಲ್ಲ, ಹಿಂದೂ ಧರ್ಮದ ವಿಸ್ತರಣೆ ಅನ್ನೋ ಕಾರಣಕ್ಕೆ ನಾವು ಯಾವತ್ತೂ ಅಟ್ಯಾಕ್ ಮಾಡಲಿಕ್ಕೆ ಹೋಗಲಿಲ್ಲ. ಇವತ್ತಿಗೂ ಕೂಡ ಹಾಗೆ ಇದೆ. ಬಟ್ ಒಂದೇನು ಅಂತಂದರೆ ಎಲ್ಲ ಸಂದರ್ಭದಲ್ಲೂ ಹಿಂಗೆ ಆಗೋದಿಲ್ಲ. ಈಗ ಬದಲಾವಣೆ ಬಂದಿದೆ. ಈಗ ಹೆಂಗಿದೆ ಅಂತಂದರೆ ಅನ್ನೋನ್ ಗನ್ಮ್ಯಾನ್ಗಳು ಪಾಕಿಸ್ತಾನದ ಒಳಗೆ ಇದ್ದಾರೆ. ಇದುವರೆಗೂ ಪಾಕಿಸ್ತಾನದಲ್ಲಿ 110ಕ್ಕೂ ಹೆಚ್ಚು ಉಗ್ರರನ್ನ ಅನ್ನೋನ್ ಗನ್ಮ್ಯಾನ್ಗಳು ದಿನ ಬೆಳಗಾದ್ರೆ ಕೊಲ್ತಾರೆ. ಎಲ್ಲಂದ್ರಲ್ಲಿ ಕೊಲ್ತಾ ಇದ್ದಾರೆ. ಹೇಗಿದೆ ಅಂತಂದ್ರೆ ನನ್ನ ಪಕ್ಕದ ಮನೆಗೆ ಬಂದು ಯಾವತ್ತು ಕೊಲ್ದು ಹೋಗ್ತಾರೆ ಅಂತ ಗ್ಯಾರಂಟಿ ಇಲ್ಲ ಅನ್ನೋ ಮಟ್ಟಿಗೆ ಅವ್ರನ್ನ ಕೊಲ್ತಿದ್ದಾರೆ. ಸೊ ಭಾರತ ಒಂದು ಅಗ್ರೆಸಿವ್ ಲೈನ್ ಅನ್ನ ಈಗ ತೆಗೆದುಕೊಂಡಿದೆ. ಯು ವಿಲ್ ಸಿ ದ ಚೇಂಜ್. ಈ ಚೇಂಜ್ ಯಾವ ನಂತರ ಬಂತು ಅಂತಂದ್ರೆ ಮೊನ್ನೆ ಪಹಲ್ಗಾಮ್ ಅಟ್ಯಾಕ್ ನಂತರ ನಮ್ಗೆ ಆಗಿರುವಂಥ ಅಟ್ಯಾಕ್ ಇದೆಯಲ್ಲ, ಪಹಲ್ಗಾಮ್ ಅಟ್ಯಾಕ್ ದೊಡ್ಡದಲ್ಲ, ಅದಾದ್ಮೇಲೆ ಅಮೆರಿಕ ನಮ್ಮ ಮೇಲೆ ಮಾಡಿದಂಥ ಮಾನಸಿಕವಾದ ಅಟ್ಯಾಕ್ ಇದೆಯಲ್ಲ, ಆ ಅಟ್ಯಾಕ್ ನಂತರ ಭಾರತಕ್ಕೆ ಅನ್ಸಿದೆ ಐ ಹ್ಯಾವ್ ಟು ಗ್ರೋ ಸ್ಟ್ರಾಂಗ್ ನಾವು. ಎಷ್ಟು ಸ್ಟ್ರಾಂಗ್ ಆಗಬೇಕು ಅಂತಂದ್ರೆ ಅಗತ್ಯ ಬಿದ್ದರೆ ಕಪಾಳಕ್ಕೆ ಬಾರಿಸಿ ಆದರೂ ಗಟ್ಟಿಯಾಗಿ ನಿಲ್ಲಬೇಕು ಅಂತ. ಯು ವಿಲ್ ಸಿ ದ ಚೇಂಜ್. ಇನ್ನೊಂದು 5-6 ವರ್ಷ ಬೇಕು ಅದಕ್ಕೆ, ಆ ಬದಲಾವಣೆ ಕಾಣ್ತೀವಿ. ಮೊನ್ನೆ ಡೆಲ್ಲಿನಲ್ಲಾದಂತಹ ಬ್ಲಾಸ್ಟಲ್ಲಿ ವೈಟ್ ಕಾಲರ್ ಟೆರರಿಸ್ಟ್ ಅದ್ರ ಬಗ್ಗೆ ಮಾತಾಡಿದಾಗ ಇಲ್ಲೊಬ್ಬರು ಮುಸ್ಲಿಂ ಬಂದಿದ್ರಲ್ಲ, ಯಾರು ಅವ್ರ ಧರ್ಮಗುರುಗಳು, ಇದು ಬಹುಶಃ CNG ಬ್ಲಾಸ್ಟಿಂದ ಆಗಿರ್ಬೋದು ಅಂತ ಒಂದು ಪ್ರಸ್ತಾಪ ಮಾಡಿದ್ರು. ಆವಾಗ ನನಗನ್ನಿಸ್ತು, ಯಾಕಂದರೆ ಇಷ್ಟು ಇನ್ವೆಸ್ಟಿಗೇಷನ್ ಆಗದೇನೆ ಅವ್ರು ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಆದರೆ ಅವ್ರು ಹೇಗೆ ಹೇಳಿದರು ಅದೊಂದು ಮುಖ್ಯ. ಅದ್ರ ಬಗ್ಗೆ ನೀವು ಹೇಳಬೇಕು ಸ್ವಲ್ಪ. ಹಾಗೆ ರಿಸಿನ್ ಅನ್ನೋ 4 kg ಏನು ಅದು ಮುಸ್ಲಿಂ ಉಗ್ರನ ಬಳಿ ದೊರೆದಂಥ 4 kg ವಿಷಕಾರಿ ವಸ್ತು, ಅದು ಎಷ್ಟು ಜನ ಕೊಲ್ಬೋದಾಗಿತ್ತು ಅನ್ನೋ ಸತ್ಯಾಸತ್ಯತೆಗಳ ಬಗ್ಗೆ ನನಗೆ ಸಿಗಲಿಲ್ಲ. ಇಫ್ ಐ ಆಮ್ ನಾಟ್ ರಾಂಗ್, ನಂಗೆ ಗೊತ್ತಿಲ್ಲ, ನನಗೆ ಹೊಸ ಅಪ್ಡೇಟ್ಸ್ ಗೊತ್ತಿಲ್ಲ. ಅದ್ರ ಹಿನ್ನೆಲೆ ಸತ್ಯಾಸತ್ಯತೆಗಳ ಬಗ್ಗೆ ಹೇಳಿ ಅಂತ. ರೆಸಿನಿಗೆ ತಯಾರಿ ಮಾಡ್ಲಿಕ್ಕೆ ಬೇಕಾಗಿರುವಂಥ ಕೆಮಿಕಲ್ಗಳನ್ನು ಆತ ಯೋಚನೆ ಮಾಡ್ತಿದ್ದ. ರೆಸಿನ್ ಇಸ್ ಬ್ಯಾಂಡ್, ಅದು ಎಲ್ಲೂ ಸಿಗೋದಿಲ್ಲ. ಅದನ್ನು ತಯಾರು ಮಾಡ್ಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ ಆತ ರೂಪಿಸ್ಕೊಳ್ತಿದ್ದ. ಬಟ್ ಇಂಟ್ರೆಸ್ಟಿಂಗ್ ಸಂಗತಿ ನಾನು ಹೇಳ್ತೀನಿ ಆ ಧರ್ಮಗುರುಗಳ ಬಗ್ಗೆ. ಆ ಧರ್ಮಗುರುಗಳ ಬಗ್ಗೆ ನಂಗೆ ಪಾಪ ಏನು ಬೇಜಾರಿಲ್ಲ. ಈ ರಾಷ್ಟ್ರದಲ್ಲೇ ಅನೇಕ ಏಜೆನ್ಸಿಗಳು ಅನ್ಕೊಂಡ್ಬಿಟ್ಟಿದ್ವು CNG ಬ್ಲಾಸ್ಟ್ ಆಗಿದ್ದಿರ್ಬೋದಾ. ಯಾಕೆ ಅಂತಂದರೆ ಇಟ್ ವಾಸ್ ಸೋ ಸ್ಟ್ರಕ್ಚರ್ಡ್ ಆಗಿಲ್ಲದೆ ಇರುವಂಥ ಬ್ಲಾಸ್ಟ್ ಅದು. ಅದೇನು ವ್ಯವಸ್ಥಿತವಾಗಿ ಪ್ಲ್ಯಾನ್ ಮಾಡಿರುವಂಥ ಬ್ಲಾಸ್ಟ್ ಅಲ್ಲ, ಗಡಿಬಿಡಿ ಆಗಿರುವಂಥ ಬ್ಲಾಸ್ಟು. ಮುಂಚಿನ ದಿನ 2900 kg ಸಿಕ್ಬಿಟ್ಟಿದೆ. ಈಗ ನನ್ನ ಹತ್ರ ಇರೋ ಮತ್ತೆ 2500 kg ಸಿಕ್ಬಿಟ್ರೆ ನಾನು ಒಳಗೆ ಹೋಗ್ತೀನಲ್ಲದೆ ಇಷ್ಟು ಕಲೆಕ್ಟ್ ಮಾಡಿದ್ದು ವೇಸ್ಟ್ ಆಗುತ್ತೆ. ಅರ್ಜೆಂಟಲ್ಲಿ ಮಾಡಬೇಕು ಅಂತ ಸಡನ್ನಾಗಿ ಮಾಡಿಬಿಟ್ಟಿರೋದು. ಹೀಗಾಗಿ CNG ಬ್ಲಾಸ್ಟ್ ಆದರೆ ಹೆಂಗೆ ಆಗ್ಬೋದು ಹಾಗೆ ಆಗಿತ್ತು. ಬಟ್ ಅದರ ಪ್ರಮಾಣವನ್ನು ನೋಡಿದಾಗ ಸ್ವಲ್ಪ ಅನುಮಾನ ಬರುವಂತಿತ್ತು. ಆಮೇಲೆ ಅವರು ಡೀಪ್ ರೂಟ್ ಆಗಿ ಹೋದ ನಂತರ ಗೊತ್ತಾಯಿತು ಇದಲ್ಲ, ಇದು ಬಾಂಬ್ ಬ್ಲಾಸ್ಟೇ, ವ್ಯವಸ್ಥಿತವಾಗಿರುವಂಥ ಪ್ರಯತ್ನ ಇದು ಅಂತ ಆಮೇಲೆ ಗೊತ್ತಾಯಿತು. ಅಂದರೆ ಆ ಉಗ್ರರಿಗೆ ಎಷ್ಟು ಭೀತಿ ಉಂಟಾಗಿದ್ದಿರ್ಬೋದು. ನನಗೆ ಖುಷಿ ಆಗ್ತಿರೋದು ಅಲ್ಲಿಗೆ. ಒಬ್ಬ ಉಗ್ರನಿಗೆ ಯಾರನ್ನಾದರೂ ಕೊಲ್ಲಬೇಕಾದಾಗ ಹೆದರಿಕೆ ಆಗೋದಿಲ್ಲ, ಬಟ್ ಮೊದಲನೇ ಬಾರಿಗೆ ನಾನು ಸಿಕ್ಕಾಕ್ಕೊಳ್ತೀನಿ ಅನ್ನೋ ಭಯ ಇದೆಯಲ್ಲ, ಈ ಸರ್ಕಾರದಲ್ಲಿ ಆ ಭಯ ಹುಟ್ಟುತ್ತಾ ಇದೆ ಅವರಿಗೆ ಅಂತ. ಉಗ್ರವಾದದಿಂದ ಹಿಡಿದು ಧರ್ಮ ಹಾಗೆ ರಾಜಕಾರಣದವರೆಗೂ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ರಿ. ಧನ್ಯವಾದ ನಿಮ್ಮ ಉತ್ತರ ಹಾಗೆ ಸಮಯಕ್ಕಾಗಿ. ಹಾಗೆ ತಮ್ಮೆಲ್ಲರಿಗೂ ಕೂಡ ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಇದಾಗಿತ್ತು ಇವತ್ತಿನ ಮಹಾಭಾರತ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಚಹಾದ ಅಸಲಿ ಟೇಸ್ಟ್ MDHD+ ನಿಂದಲೇ ಬರುತ್ತೆ. ಗಂಟು ಕಟ್ಟಿಕೋ ಲವಂಗ, ಹಸಿರು ಏಲಕ್ಕಿಯಿಂದ ತುಂಬಿದ MDHD+ ಮಸಾಲೆ.